ಮದ್ರಾಸ್ನಾಗಿದ್ದಾಗ ಏನು ಹೇಳಿದ್ರು ಅಂದರೆ ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಅಂದ್ರು. ಹೌದು, ಅಲ್ಲಿ ರಾಯರ ಮಠಕ್ಕೆ ಹೋಗಿ ಒಳ್ಳೇದು ಸಿನಿಮಾದವ್ರಿಗೆ ಅಂದ್ರೆ ಪೆಟ್ಟವ್ರು ರಾಯರು. ನೋಡಪ್ಪ, ನಾವಂತೂ ರಾಜಣ್ಣವ್ರ ಕಂಪ್ನಿ ನಮಗೆ ಸಿಗಲ್ಲ, ಅದು ದೊಡ್ಡ ಕಂಪ್ನಿ, ಬೇರೆ ಸಣ್ಣ ಪುಟ್ಟ ಕಂಪ್ನಿ ಯಾರು ಸಿಗಬಾರ್ದ ಅಂತ ಕೇಳಿದೆ ಅವ್ರನ್ನ. ಅಲ್ಲಿ ಏನು ಸ್ವಾಮಿ ಅಂತ, ಅವರೇ ಮೂಲ ಬೃಂದಾವನ ರಾಯರು. ಇವ್ರು ಯಾರು? ಅವ್ರ ಶಿಷ್ಯರು. ಅವ್ರು ಇದ್ದವರು ಇವರೊಬ್ಬರೇ ಶಿಷ್ಯರು. ಇವರಿಬ್ಬರದೇ ಇಲ್ಲಿ ಬೃಂದಾವನ. ನೀವಿಬ್ರು ಏನ್ ಚರ್ಚೆ ಮಾಡ್ತಾರೋ ಮಾಡ್ಬಿಟ್ಟು ಸತ್ಯಾಗ ಸರ್ ಅದು ಏನು ಕೆಲಸ ಕೊಡಿಸ್ತಾರ ಕೊಡಿಸಿ, ಇಲ್ಲಿ ಅಕ್ಕವ್ರೇ ಹೋಗ ಡಿಸ್ಕಷನ್ ನಡೀತೆ, ಹೋಗಲ್ಲಿ ಸ್ವಾಗತ ಹೋಟ್ಲಲ್ಲಿ ಅಂತೇಳಿ ಅಲ್ಲಿ ಒಂದು ಲಾಡ್ಜ್ ಇತ್ತು ಸ್ವಾಗತ ಅಂತೇಳಿ. ವರದಪ್ಪಣ್ಣ ಮತ್ತೆ ಉದಯಶಂಕರ್ ಸಾರು ಡೈರೆಕ್ಟರ್ 3 ಜನ ಇರ್ತಿದ್ರು. ಅವರೇ ಕಥೆನ ಕುಂತ್ಕೊಂಡು ಪಕ್ಕೋ ಮಾಡ್ತಿದ್ರು. ಮಾಲಾಶ್ರೀ, ಭವ್ಯ ಮೇಡಮು ಮತ್ತೆ ಅಂಬರೀಷ್ ಅಣ್ಣ ಮಾಡಿದ್ರು. ಆ ಪಿಕ್ಚರ್ ಅಣ್ಣವ್ರಿಗೋಸ್ಕರ ಮಾಡಿದ್ವಿ ನಾವು. ನಾವು ಪಿಕ್ಚರ್ ನೋಡಿದ್ವಿ. ಪಿಕ್ಚರ್ ನೋಡಿದ್ಮೇಲೆ ಏನು ನಾವು ವರ್ಕ್ ಮಾಡಿದ್ವಿ ಅದನ್ನ. ಏನು 3-4 ವಾರ ಹೋಗ್ಬೋದು ಇದು. ಏನು ಬರೀ ಅಣ್ಣ ಸುಳ್ಳು ಹೇಳ್ತಾರೆ ಈ ಕಥೆಯಲ್ಲಿ, ಫೈಟ್ ಇಲ್ಲ. ಯಾಕಂದ್ರೆ ಈಗ ರವಿಚಂದ್ರ, ವಸಂತ ಗೀತ, ಆವಿನಡೆ, ನೀನನ್ನಗಿಲ್ಲರೆ, ಕಾಳಿದಾಸ, ಅಪೂರ್ವ ಸಂಗಮ, ಅದೇ ಕಣ್ಣು, ಭಕ್ತ ಪ್ರಹ್ಲಾದ ಮತ್ತೆ ಭಾಗ್ಯವಂತ, ಸನಾದ್ಯಪ್ಪಣ್ಣವ್ರು ಹೇಳಿದಾರೆ. ಅವ್ರು ಬರೆದು ಸಾಹಿತಿಗಳು ಹೇಳಿದಾರೆ. ದೇವಸ್ಥಾನಕ್ಕೆ ಹೋಗಿ ಬರೋ ಹತ್ರ ಇಬ್ರು ಗಂಡ ಅಂತ ಹೇಳ್ತಾ ಇದ್ರಂತೆ. ಅಣ್ಣವ್ರ ಬ್ಯಾನರ್ ಅಂದ್ರೆ ಅದೊಂಥರ ಯೂನಿವರ್ಸಿಟಿ ಇದ್ದಂಗೆ ಎಲ್ಲರಿಗೂ ಕಲಿಕೆಗೆ. ಹೌದು, ಎಲ್ಲಿ ಕೆಲಸ ಅವ್ರ ಬ್ಯಾನರ್ ನಲ್ಲಿ ಯಾವ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಅದೊಂದು ಕಲಿಕೆನೆ. ಪಾರ್ವತಮ್ಮ ಅಂತ ಒಬ್ಬ ಪ್ರೊಡ್ಯೂಸರು, ವರದಪ್ಪ ಅವರಂತ ಒಬ್ಬ ಅದ್ಭುತ ಕಥೆಯನ್ನ ಹಿಡಿಯುವಂತಹ, ಅಂದ್ರೆ ಆ ಕಥೆಯ ಒಂದು ತಿರುಳು ಅಥವಾ ನಾಟ್ ಅಂತ ಇರುತ್ತಲ್ಲ, ಅದು ಎಲ್ಲರಿಗೂ ಇದು ಬರಲ್ಲ. ಒಂದು ಕತೆ ಕೇಳಿದ ತಕ್ಷಣ ಎಸ್ ವರದಪ್ಪ ಅವರು. ಇನ್ನೊಂದ್ ಕಡೆ ನಟನೆ ವಿಚಾರಕ್ಕೆ ಬಂದ್ರೆ ಅಣ್ಣವರು ಎವರ್ ಗ್ರೀನ್. 3 ಜನ ಎವರ್ ಗ್ರೀನ್. 3 ಬೇರೆ 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 ಇದು ಅಣ್ಣವರು, ವರದಪ್ಪ, ಪಾರ್ವತಮ್ಮ ಅಂತಹ ಒಂದು ಇದರಲ್ಲಿ ಒಂದು ಪ್ರೊಡಕ್ಷನ್ ಸಂಸ್ಥೆ ಅದು. ಸೊ ಹೆಂಗೆ ನಿಮ್ದು ಅಲ್ಲಿ ಜರ್ನಿ ಹೇಗೆ ಶುರುವಾಯ್ತು? ಅಲ್ಲಿ ಅದಕ್ಕೆ ಹೋಗೋ ಕಾರಣ ಏನಂದ್ರೆ, ನನಗೆ ಅಲ್ಲೇ ಒಂದು ಮಗು ಆಗ್ಬಿಡ್ತು 75ರಲ್ಲಿ. 75ರಲ್ಲಿ ಮಗು ಆದ್ಮೇಲೆ ನನಗೆ ಕೆಲಸ ಇಲ್ಲ, ಬಾಡಿ ಕಟ್ಟಕ್ಕಾಗಲ್ಲ. ಸಿನಿಮಾದವನಿಗೆ ಬಾಡಿಗೆ ಕೊಡಬಾರ್ದು, ಸಿನಿಮಾದವ್ರಿಗೆ ಅವ್ರಿಗೆ ಪರ್ಮನೆಂಟ್ ಜಾಬ್ ಇರಲ್ಲ ಅಂತ ಒಂದು ಅಲ್ಲಿ ವಾತಾವರಣ ಯಾವಾಗಲೂ ಇದೆ, ಮೊದ್ಲಿಂದನೂ ಇದೆ, ಇವತ್ತಿಗೂ ಇದೆ. ಅದಕ್ಕೆ ನಾವು ಕೆಲವರು ಇಲ್ಲೆಲ್ಲ ಈಗ ಬೆಂಗಳೂರಿನಾಗ ಸಿನಿಮಾದವ್ರು ಅಂತ ಹೇಳಲ್ಲ, ಯಾಕಂದ್ರೆ ಬಾಡಿ ಕೊಡಲ್ಲ ಇಲ್ಲಿ ಮನೆ. ಈಗ ಸ್ವಲ್ಪ ಬದಲಾಗಿದೆ, ಈಗ ಸ್ವಲ್ಪ ಬದಲಾಗಿದೆ. ಆ ಟೈಮ್ನಾಗೆ ನಾನು ಊರಿಗೆ ಹೋದೆ. ಸ್ವಲ್ಪ ಎಲ್ಲ ಮನೆಯಲ್ಲಿಂದ ಎಲ್ಲ ಸಾಮಾನುಗಳು ಅಕ್ಕಿ ಗಿಕ್ಕಿ ತೊಗೊಂಡು ಮತ್ತೆ ಬರೋದು ಮಡ್ರಾಸ್ಗೆ. ಬರೋ ಹೊತ್ತಿನಾಗ ಅಲ್ಲಿ ಮದ್ರಾಸ್ನಾಗಿದ್ದಾಗ ಏನು ಹೇಳಿದ್ರು ಅಂದರೆ, ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಅಂದ್ರು. ಹೌದು, ಅಲ್ಲಿ ರಾಯರ ಮಠಕ್ಕೆ ಹೋಗಿ ಒಳ್ಳೇದು ಸಿನಿಮಾದವ್ರಿಗೆ ಅಂದ್ರೆ ಪೆಟ್ಟವ್ರು ರಾಯರು, ರಾಘವೇಂದ್ರ ಸ್ವಾಮಿಗಳು, ತುಂಬ ಪವರ್ಫುಲ್ ಸ್ವಾಮಿಗಳು, ಹೋಗ್ಬಿಟ್ಟು ಬಾ ಒಂದ್ಸಲ ನೀನು ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಬರ್ಬೇಕಾರೆ ಎಲ್ಲ ಬಂದು ಬಳ್ಳಾರಿಯಿಂದ ಸಿರುಗುಪ್ಪ ಅಂತ ದಾರಿ ಇದೆ, ಹಂಗೆ ಕಂಪ್ಲಿಯಿಂದ ನಾನು ಸಿರುಗುಪ್ಪ ಹೊಳಿಯಾಗಿ ದಾರಿಯಾಗಿ ಹಾಗೆ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ದರ್ಶನ ಮಾಡ್ಕೊಂಡು ನೈಟ್ 9 ಗಂಟೆಗೆ ಟ್ರೈನ್ ಬರುತ್ತೆ ಅಲ್ಲಿ. ಬಾಂಬೆ ಟು ಮದ್ರಾಸ್ ಅಂತೇಳಿ ಬರ್ತಿತ್ತು. ಈಗ ಚೆನ್ನೈ ಆಗಿದೆ, ಮೇಲ್ ಬಾಂಬೆ ಮೇಲ್ ಅಂತೇಳಿ. ಕರೆಕ್ಟ್. ಆ ಟ್ರೈನ್ಗೆ ಹತ್ತಿ ಹೋಗೋಣ ಅಂತೇಳಿ ಮುಂಬೈ ಮೇಲ್ ಅಂತ. ಮುಂಬೈ ಮೇಲ್. ಸೊ ಅವಾಗ ಮುಂಬೈ ಮೇಲ್ ಸರ್. ಅವಾಗ ಹೋಗಿ ಬೆಳಗ್ಗೆ ಅಲ್ಲಿ ಹೋಗೋ ತಟ್ಟಿಗೆ 10:30 11 ಆಯಿತು. ಬೆಳಗ್ಗೆ ಬಿಟ್ಟವನು ಒಂದು 80 ಕಿಲೋಮೀಟ್ರ್ ಆಗ್ಬೋದು ನಮ್ಮೂರಿಗೆ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿದೆ ನದಿಯಲ್ಲಿ, ಮತ್ತೊಂದು ಸಲ ಮಾಡಿ ಹೋಗಿ ಅಲ್ಲೆಲ್ಲ ಗಂಟು ಮುಟ್ಟು ಒಂದು ಅಂಗಡಿಯಲ್ಲಿ ಇಟ್ಟು. ಜನ ಕಮ್ಮಿ ಅವಾಗ, ಈಗ ಈ ಥರ ರಾಡ್ಗಳು ಏನಿಲ್ಲ, ಕಬ್ಬಿಣ ಏನು ಹಾಕಿದ್ದಿಲ್ಲ, ಓಪನ್ ಪ್ಲೇಸ್ ಇತ್ತು, ಪಾಪ್ಯುಲೇಷನ್ ಕಮ್ಮಿ ಇತ್ತು. ಸೀದಾ ಹೋದೆ ಒಂದು ಅಂಗಡಿಯಲ್ಲಿ ಇಟ್ಟು, ಸರ್ ಬರ್ತೀನಿ ಅಂದರೆ ಹೋಗ್ಬನ್ನಿ ಅಂದರು. ಆವಾಗ ಹೋಗಿ ಸೀದಾ ಹೋದ ತಕ್ಷಣ ಎದುರುಗಡೆನೇ ಒಂದು ಬೃಂದಾವನ ಇತ್ತು. ನಮಸ್ಕಾರ ಮಾಡಿದೆ. ನೋಡಪ್ಪ, ನಾವಂತೂ ರಾಜಣ್ಣವ್ರ ಕಂಪ್ನಿ ನಮಗೆ ಸಿಗಲ್ಲ, ಅದು ದೊಡ್ಡ ಕಂಪ್ನಿ, ಅಲ್ಲಿ ಪರ್ಮನೆಂಟ್ ಆಗಿದ್ದಾರೆ, ಬೇರೆ ಸಣ್ಣ ಪುಟ್ಟ ಕಂಪ್ನಿ ಯಾರು ಸಿಗಬಾರ್ದ ಅಂತ ಕೇಳಿದೆ ಅವ್ರನ್ನ. ಕೇಳಿಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅವರು ಕೈಯಲ್ಲಿ ಆರತಿ ಕೊಟ್ಟರು, ನಾವು ಆರತಿ ಮಾಡಿದ್ವಿ. ಅವಾಗ 10 ಪೈಸಾ 5 ಪೈಸಾ ಹಿಂಗೆ 4 ಅಣೆ ಇದ್ದು, ಅದನ್ನು ಹಾಕಿದ್ದೆ ಚೀಲದ. ನಮಸ್ಕಾರ ಮಾಡ್ಕೊಂಡೆ. ಇಷ್ಟು ಮನುಷ್ಯನಿಗೆ ಹೇಳಿದೆ ಅವ್ರಿಗೆ, ಮನುಷ್ಯನ ಮುಖಾಂತರ ಸೌಂಡ್ ಇಲ್ದಂಗೆ ಹೇಳಿದೆ. ನಮಗಂತೂ ರಾಜಣ್ಣ ಕಂಪ್ನಿ ಸಿಗಲ್ಲ, ಸಣ್ಣ ಪುಟ್ಟ ಕಂಪ್ನಿ ಇದ್ದಾವಲ್ಲಿ ಮದ್ರಾಸ್ನಾಗ ಭಾಳ ಕಂಪ್ನಿ ಇದ್ದವು ಅವಾಗ ಕನ್ನಡದು, ಕೊಡಬೇಕಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡೆ. ಹಿಂಗೆ ತಿರುಗಿ ನೋಡಿದ್ರೆ ಅಲ್ಲಿ ಸರ್ಟ್ ಬಿಸ್ತಾ ಇದ್ರು. ಅಲ್ಲಿ ಏನು ಸ್ವಾಮಿ ಅಂತ, ಅವರೇ ಮೂಲ ಬೃಂದಾವನ ರಾಯರು. ಇವ್ರು ಯಾರು? ಅವ್ರ ಶಿಷ್ಯರು. ಅವ್ರು ಇದ್ದವರು ಇವರೊಬ್ಬರೇ ಶಿಷ್ಯರು. ಇವರಿಬ್ಬರದೇ ಇಲ್ಲಿ ಬೃಂದಾವನ. ಹೌದಾ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಮತ್ತೆ ಅಲ್ಲಿ ಸರ್ಟ್ ಬಿಚ್ಚಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ, ನೋಡಪ್ಪ ಅಲ್ಲಿ ನಿಮ್ಮ ಶಿಷ್ಯ ಅಂತೆ ಅವರು, ನನಗೆ ಗೊತ್ತಿಲ್ಲ, ನಾನು ನೀವು ಅನ್ಕೊಂಬಿಟ್ಟು ಅವ್ರ ಹತ್ರ ಹೇಳ್ಬಿಟ್ಟಿದ್ದೀನಿ. ನೀವಿಬ್ಬರು ಏನು ಚರ್ಚೆ ಮಾಡ್ತಾರೋ ಮಾಡಿಬಿಟ್ಟು ಸತ್ಯಾಗ ಸರ್ ಅದು ಏನು ಕೆಲಸ ಕೊಡಿಸ್ತಾರೋ ಕೊಡಿಸಿ, ನಮಗಂತೂ ರಾಜಣ್ಣವ್ರ ಕಂಪ್ನಿ ಸಿಗಲ್ಲ ಅಂತ ಅಲ್ಲಿ ಮತ್ತೆ ಒಂದ್ಸಲ ಹೇಳ್ಬಿಟ್ಟು ಬಂದೆ ಸರ್. ಬಂದು 2 ದಿವಸಕ್ಕೆ ಹೊನ್ನಾಳಿ ಕೃಷ್ಣ ಅವರು ಹುಡುಕೊಂಬಂದರು. ಎಲ್ಲೇ ಹೋಗಿದ್ದೆ ನೀನು? ಹುಡುಕ್ತಾ ಇದ್ದಾರೆ ಅಕ್ಕ ಅವರು, ಬಾ.
ಅವಾಗ ಅಲ್ಲಿಗೆ ಆ ಕಂಪ್ನಿಗೆ ಎಂಟ್ರಿ ಆದೆ ನಾನು. ಅಲ್ಲಿಂದ ರವಿಚಂದ್ರ ಅರ್ಧ ಪಿಕ್ಚರ್ ಆಗಿತ್ತು ಅಲ್ಲೇ, ಅರ್ಧಕ್ಕೆ ನಾನು ಎಂಟ್ರಿ ಆದೆ ನೋಡಿ. ಅಲ್ಲಿಗೆ ಹೋಗಿ 2 ದಿನದಲ್ಲಿ ಆಯ್ತು ಅದು ರಾಯರ ಕೃಪೆ. ಇವತ್ತಿಗೂ ನಾನು ನಾವು ವೀರಶೈವದವರು ಆದ್ರೆ ಕೂಡ ಶಿವನ್ ನೆನ್ಸಲ್ಲ, ಮನೆ ದೇವರು ವೀರಭದ್ರ ನೆನ್ಸ್, ಭಗವಂತ ರಾಘವೇಂದ್ರ ಅಪ್ಪ ಒಳ್ಳೇದು ಮಾಡಪ್ಪ ಅಂತೀವಿ. ಅದು ಹಂಗೆ ಊರಿಬಿಟ್ಟಿದೆ ಮನೇಲಿ ಅವ್ರು ಭಾಳ ವರ್ಷ. ಆಮೇಲೆಲ್ಲ ಆತನ ಮಹಿಮೆ ಚೆನ್ನಾಗಿದೆ. ಸೊ ಹೀಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅವ್ರ ಕಂಪನಿಗೆ ಹೋದಾಗ ಹೇಗಿತ್ತು ಅಲ್ಲಿ ಅನುಭವ ಹೇಗಿತ್ತು? ಇಲ್ಲ, ಅಲ್ಲಿ ನೋಡಿ ನಮಗೆ ಅಲ್ಲಿ ಹೋದ್ಮೇಲೆ ಅದು ನಾನು ಇವತ್ತು ಎಷ್ಟೋ ಕಡೆ ಮಾತಾಡಿದ್ದೀನಿ, ಅದು ನನಗೊಂದು ಗುರುಕುಲ ಅಂತ ಹೇಳಿದ್ದೀನಿ. ಅಲ್ಲಿ ಬಂದಮೇಲೆ ನನಗೆ ಟೆಕ್ನಿಕಲ್ ಗೊತ್ತಾಯಿತು, ಸ್ಕ್ರಿಪ್ಟ್ ಅಂದ್ರೆ ಏನಂತ ಗೊತ್ತಾಯಿತು. ನಮ್ಮನ್ನ ಯಾರು ಸ್ಕ್ರಿಪ್ಟ್ ರೈಟ್ರಿಗೆ ಕರ್ಕೊಂಡು ಹೋಗ್ತಿದ್ದಿಲ್ಲ. ಇಲ್ಲಿ ಅಕ್ಕವರೇ ಹೋಗೋ ಡಿಸ್ಕಷನ್ ನಡೀತೆ, ಹೋಗಲ್ಲಿ ಸ್ವಾಗತ ಹೋಟ್ಲಲ್ಲಿ ಅಂತೇಳಿ ಅಲ್ಲಿ ಒಂದು ಲಾಡ್ಜ್ ಇತ್ತು ಸ್ವಾಗತ ಅಂತೇಳಿ ಆಳ್ವಾರ್ಪೇಟೆಯಲ್ಲಿ. ಅಲ್ಲಿಗೆ ಹೋಗ್ತಾಯಿದ್ವಿ. ಅಣ್ಣವರು ಬೆಳಗ್ಗೆ ಹೋಗೋರು, ವರ್ಧಪಣ್ಣ ಹೋಗೋರು, ಉದಯಶಂಕರ್ ಸರ್ ಅವರು, ಡೈರೆಕ್ಟ್ರ್ ಯಾರು ಸೋಮಶೇಖರ್ ಅವರ, ವಿಜಯ ರೆಡ್ಡಿ ಅವರ, ಸಂಗೀತಂ ಶ್ರೀನಿವಾಸರವರು, ಒಬ್ಬೊಬ್ಬರು ಒಂದೊಂದು ಪಿಕ್ಚರ್ಗೆ ಅವ್ರು ಬಂದು ಇರೋರು. ಆ ಡೈರೆಕ್ಟ್ರ್ ಬಂದು ಅವ್ರ ಜೊತೆಲೇ ನಾವು ಹಿಂದ್ಗಡೆ ಕೂತ್ಕೊಂಡು ಕೈ ಕೇಳಿ ಅವ್ರು ಏನಾರು ಹೇಳಿದ್ರೆ ಒಂದು ಬರ್ಕಂತಿದ್ವಿ ನೋಟು. ಆಮೇಲೆ ಡೈಲಾಗ್ ರೀಡಿಂಗ್ ಕೊಡೋದ್ರೆ ರೀಡಿಂಗ್ ಕೊಡ್ತಾಯಿದ್ವಿ. ಒಂದು ಸಲ ಅದೆಲ್ಲ ಅಣ್ಣವರು ಬರೋರು. ಅಣ್ಣವ್ರ ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿ ಒನ್ಲೈನರ್ ಆಗಿ ಡೈಲಾಗ್ ಆದಮೇಲೆ ಬರೋರು. ವರ್ಧಪಣ್ಣ ಮತ್ತು ಉದಯಶಂಕರ್ ಸರ್ ಡೈರೆಕ್ಟ್ರು 3 ಜನ ಇರ್ತಿದ್ರು. ಅವರೇ ಕಥೆನ ಕುಂತ್ಕೊಂಡು ಪಕ್ಕೋ ಮಾಡ್ತಿದ್ರು. ಆಮೇಲೆ ಎಷ್ಟೋ ಕಥೆಗಳು ಅವರು ನೋಡಿ ಓಕೆ ಮಾಡಿ ಬಿಟ್ಬಿಟ್ಟಿದ್ದಾರೆ, ಬೇಡ ಇದು ಅಣ್ಣವ್ರಿಗೆ ಶೂಟ್ ಆಗಲ್ಲ ಸಬ್ಜೆಕ್ಟ್. ಸ್ಕ್ರಿಪ್ಟ್ ಮಾಡಿ ಖರ್ಚು ಮಾಡಿ ಸಾಂಗ್ ರೆಕಾರ್ಡಿಂಗ್ ಆಗಿರ್ತಾವೆ ಒಂದೊಂದು ಪಿಕ್ಚರು. ಈಗ ನೋಡಿ ಇವರು ಮಾಲಶ್ರೀ, ಭವ್ಯ ಮೇಡಮು ಮತ್ತು ಅಂಬರೀಷ್ ಅಣ್ಣ ಮಾಡಿದರು. ನಮ್ಮ ಸೀನಣ್ಣ ಪ್ರೊಡ್ಯೂಸ್ ಮಾಡಿದ್ರು. ಹೃದಯ ಹಾಡಿತ್ತಲ್ಲ, ಹೃದಯ ಹಾಡಿತ್ತು. ಹಾಂ ಪಿಕ್ಚರು. ಆ ಪಿಕ್ಚರ್ ಅಣ್ಣವ್ರಿಗೋಸ್ಕರ ಮಾಡಿದ್ದು ನಾವು. ಹೌದಾ? ಅದು ನಮಗೆ ಜಯರಾಮನ್ ಅಂತ ಪ್ರೊಡ್ಯೂಸರ್. ಅವರು ಅಡ್ವಾನ್ಸ್ ಎಲ್ಲ ಕೊಟ್ಟರು ಅದಕ್ಕೆ ನಮಗೆ. ನಮ್ಮ ಅಕ್ಕವ್ರ ತಂಗಿ ಯಜಮಾನ್ರವ್ರು ಮಿಲನ ಪ್ರಕಾಶ್ ಇದಾರಲ್ಲ, ಅವ್ರ ತಂದೆ ನಮಗೆ ಅವತ್ತಿಗೆ 5,000 ಅಡ್ವಾನ್ಸ್ ಕೊಟ್ಟಿದ್ರು. ನೋಡಪ್ಪ ಚಿಕ್ಕಣ್ಣ ನೀನು ನನ್ನ ಪಿಕ್ಚರ್ ಬಂದ್ಬಿಡಪ್ಪ ಅಂತಂದ್ರು. ಆಯ್ತಣ್ಣ ಬರ್ತೀನಿ. ಅದು ನಿಂತೋಯ್ತು. ನಿಂತೋದ್ಮೇಲೆ ಅದನ್ನು ಸೀನಣ್ಣ ಅಂತ ಇದ್ದಾರೆ ಅಕ್ಕವ್ರ ತಮ್ಮ, ಅವರು ಮಾಡಿದ್ರು. ಮೀಸೆ ಸೀನಣ್ಣ ಅಂತೀವಿ ನಾವು. ಅವರು ಅದನ್ನು ಪ್ರೊಡ್ಯೂಸ್ ಮಾಡಿದ್ರು. ಅದು ಸೂಪರ್ ಹಿಟ್ ಆಯಿತು. ಸೊ ಲೇಡೀಸ್ ಓರಿಯೆಂಟಲ್ ಅದು ಫುಲ್ ಅದು ನೋಡಿ. ಹಾಲು ಜನ ಲೇಡೀಸ್ ಓರಿಯೆಂಟಿಲ್ಲ. ಅದು ಆ್ಯಕ್ಚುಲಿ ಬೀದರ್ ಪ್ರೊಡ್ಯೂಸರ್ ಅವರು ಯಾರೋ ಮಾಡೋಕ್ಕಾಗಿತ್ತು. ಅದು ಸಂಗೀತಂ ಶ್ರೀನಿವಾಸರವ್ರು ಬಂದು ಕತೆ ಹೇಳ್ಬಿಟ್ಟು ಎಲ್ಲ ಓಕೆ ಆಗಿತ್ತು. ನಿಂತೋಯ್ತು. ಅದು ನಿಂತೋದ್ಮೇಲೆ ಇದನ್ನ ಕತೆ ವರ್ಧಪ್ಪಣ್ಣವ್ರಿಗೆ ಅಣ್ಣವ್ರಿಗೆ ಹೇಳಿದಾಗ ಅಣ್ಣವ್ರು ಏನು ಹೇಳಿದ್ರು, ವರದಪ್ಪಗೆ ಹೇಳಿ ಅಂದರು. ಅವಾಗ ಅವರು ವರದಪ್ಪಣ್ಣಗೆ ಹೇಳಿದಾಗ ವರದಪ್ಪಣ್ಣ ಇದು ಓಕೆ ಮಾಡೋಕೆ ಹಾಲು ಜನ ಸರ್. ನಾವು ಪಿಕ್ಚರ್ ನೋಡಿದ್ವಿ. ಪಿಕ್ಚರ್ ನೋಡಿದ್ಮೇಲೆ ಏನು ನಾವು ವರ್ಕ್ ಮಾಡಿದ್ವಿ ಅದನ್ನು. ಏನು 3-4 ವಾರ ಹೋಗ್ಬೋದು. ಇದು ಏನು ಬರೀ ಅಣ್ಣ ಸುಳ್ಳು ಹೇಳ್ತಾರೆ ಈ ಕಥೆಯಲ್ಲಿ, ಫೈಟ್ ಇಲ್ಲ ಏನಂತ, ಏನು ಓಹೋ ಅಂತ ಸಾಂಗ್ಗಳು, ರಿಚ್ ಸಾಂಗ್ ಇಲ್ಲ, ಏನಪ್ಪ ಇದು ಹೋಗುತ್ತಾ ಇಲ್ಲ, ಡೌಟ್ ಆಯ್ತು ನಮಗೆ. ಸರ್ ಆ ಪಿಕ್ಚರ್ 25 ವಾರ ರೆಕಾರ್ಡ್ ಬ್ರೇಕ್. ಎಂತೆಂಥ 31 ಸೆಂಟ್ರಿ ಏನೋ 100 ಡೇಸ್ ಅದು ಆ ಕಾಲದಲ್ಲಿ. ಸಣ್ಣ ತಾಲೂಕಿನಾಗೆ ಸೂಪರ್ ಹಿಟ್ಟು. ಲೇಡೀಸ್ ಅಂತೂ ಬಿಕ್ಕಿ ಹೇಳೋರು ಆ ಪಿಕ್ಚರ್ನಲ್ಲಿ. ನಮ್ಮ ಮನೆಗೊಂದಿದೆ ಮೂದೇವಿ ಗಂಡ ನೋಡು, ನಮ್ಮಪ್ಪ ಎಷ್ಟು ಕಷ್ಟ ಬಿಡ್ತಾನೆ ಅವಳಿಗೋಸ್ಕರ ಅಂತ ಹೇಳೋರು ಆ ಕ್ಲೈಮ್ಯಾಕ್ಸ್ನಲ್ಲಿ. ಸೊ ಹಾಗಾಗಿ ಕಂಟೆಂಟು ಮುಖ್ಯ ನಮಗೆ ಸಬ್ಜೆಕ್ಟ್ನಲ್ಲಿ. ಈಗ ನಮಗೆ ಫಸ್ಟ್ ನೋಡಿದಾಗ ಕೇಳಿದಾಗ ಅಷ್ಟು ಹಾರ್ಟಿಗೆ ಫೀಲ್ ಆಗಲ್ಲ. ಅದು ಒಂದೊಂದ್ಸಲ ಇದ್ರಾಗ ಏನಿದೆ ಅಂತೀವಿ. ಬಟ್ ಯಾವುದೋ ಒಂದು ಪಾಯಿಂಟ್ ಆಡಿಯನ್ಸಿಗೆ ಟಚ್ ಆಗುತ್ತೆ. ಅದಕ್ಕೆ ಅಣ್ಣವ್ರು ಏನು ಹೇಳಿದ್ರು ಅಂದರೆ, ಅಭಿಮಾನಿಗಳೇ ದೇವರು ಅಂದರು ಅವರು. ಅವ್ರಿಗೆ ಇಷ್ಟ ಆಯ್ತು ಅಂದರೆ ಅದು ಭಗವಂತನಿಗೂ ಇಷ್ಟ ಆಯ್ತು ಅಂತ. ಈಗ ನೀವು ಮನೇಲಿ ನೈವೇದ್ಯ ಮಾಡಿರ್ತೀರ, ಆ ನೈವೇದ್ಯ ಭಗವಂತನಿಗೆ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ. ಅದಕ್ಕೆ ಅದಕ್ಕೆ ಪ್ರಸಾದ ಅಂತೀವಿ ನಾವು. ನೈವೇದ್ಯ ಮಾಡಿದ್ಮೇಲೆ ಅದು ಪ್ರಸಾದ ಆಗಿ ಹೋಗಿತ್ತು. ಅದಕ್ಕೆ ಮುಂಚೆ ಅದು ಏನಿರ್ತತೆ ಅದು ಇದು ಹೇಳ್ತೀವಿ ನಾವು. ಊಟ ಅದು ಅನ್ನ ಸಾರು ಮಜ್ಜಿಗೆ ಅಂತ ಹೇಳ್ತೀವಿ. ಅದು ಪ್ರಸಾದ. ಸೊ ಹಾಗೆ ಆ ಪ್ರಸಾದನ ಕರೆಕ್ಟಾಗಿ ಎಲ್ಲರಿಗೂ ತೃಪ್ತಿ ಥರ ಬಡಿಸ್ಬೇಕು. ಅದು ನಮ್ಮ ಒಂದು ತಿಳುವಳಿಕೆ. ಮತ್ತು ಹಿರಿಯರು ಹೇಳ್ತಾ ಇದ್ರು ಇದನ್ನು. ನಮ್ಮ ಉದಯಶಂಕರ್ ಸರ್ ಹೇಳ್ತಾ ಇದ್ರು. ಅದೆಲ್ಲ ಅವರೆಲ್ಲ ಲೆಜೆಂಡ್ ಸರ್. ಅಂತಾರೆಲ್ಲ ಅವರು ಯಾರು ಬಂದ್ರೂ ಇಲ್ಲ ಅಂತ ಇದ್ದಿಲ್ಲ, ಚೆನ್ನಾಗಿಲ್ಲ ಅವು ಮಾಡೋಣ ಸರ್, ಕರೆಕ್ಟಾಗಿ ಮಾಡೋಣ ಅಂತಿದ್ರು. ಸೊ ಆ ಶ್ರಮ ಇರ್ಬೇಕು ಸರ್. ಶ್ರದ್ಧೆ ಇತ್ತಂದರೆ ಡೆಫಿನೆಟ್ಲಿ ಆ ತಾಯಿ ಕೈ ಬಿಡಲ್ಲ. ಭೂತಾಯಿ ಕಲಾದೇವಿ ಅಲ್ವಾ? ಎಲ್ಲರನ್ನೂ ಅಷ್ಟೇ, ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಡೈರೆಕ್ಟರ್ನಾಗಲಿ, ಪ್ರೊಡ್ಯೂಸರ್ನಾಗಲಿ ಯಾರನ್ನೂ ಕೈ ಬಿಟ್ಟಿಲ್ಲ. ಅದನ್ನು ನಮ್ಮ ಅಹಂಕಾರದಲ್ಲಿ ನಾವು ಹೋದ್ರೆ ಅದು ಹೇಳೋಕ್ಕಾಗಲ್ಲ, ಅದು ರಿವರ್ಸ್ ಆಗ್ಬೋದು ಅಂತ ಅನ್ನಿಸ್ತದೆ ನನಗೆ. ಖಂಡಿತ ಕೆಲವ್ರನ್ನೆಲ್ಲ ಉದಾಹರಣೆ ನೋಡಿದಾಗೆ ದೊಡ್ಡ ಹೀರೋಗಳು ಆ ಕಾಲದಲ್ಲಿ ಯಾಕೆ ಅವ್ರು ಹಂಗಾದ್ರು, ಯಾಕೆ ಹಿಂಗಾದ್ರು ಅಂದಾಗೆ ಹೀರೋ ಆಗಲಿ, ಹೀರೋಯಿನ್ ಆಗಲಿ ಭಾಳ ಕಷ್ಟ ಇದೆ. ಬಗ್ಗಿ ನಡ್ಕೊಂಡು ಹೋಗ್ಬೇಕು. ಎಷ್ಟೇ ಎತ್ತರಕ್ಕೆ ಬೆಳಿ ನೀನು, ಹೆಜ್ಜೆಗೂ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕಂತಾರೆ, ನೋಡಿ ಹೆಜ್ಜೆ ಇಡೋ ಅಂತಾರೆ. ಹಾಗಾಗಿ ಪ್ರತಿಯೊಂದರಲ್ಲಿ ಆ ಥರ ಇದ್ದರೆ ನಮ್ಗೆ ಒಳ್ಳೇದು ಅಂತ ಅನ್ನಿಸ್ತದೆ. ಅದು ಅಣ್ಣವ್ರದ್ದು ಎಷ್ಟು ಸಿನಿಮಾ ಕೆಲಸ ಮಾಡಿದ್ವಿ ಸರ್? ಬರೀ ಅಣ್ಣವ್ರದ್ದೇನೆ
ಅಣ್ಣವ್ರದ್ದೇ ಅದೇ ಒಂದು 10-12 ಪಿಕ್ಚರ್ ಮಾಡಿದೆ. 10-12 ಓಕೆ ಓಕೆ. ಲೆಕ್ಕಾಕಿರಿ ಈಗ ರವಿಚಂದ್ರ, ವಸಂತ ಗೀತ, ಆವಿನಡೆ, ನೀ ನನಗೆಲ್ಲರೆ, ಕಾಳಿದಾಸ, ಅಪೂರ್ವ ಸಂಗಮ, ಅದೇ ಕಣ್ಣು, ಭಕ್ತ ಪ್ರಹ್ಲಾದ, ಮತ್ತೆ ಭಾಗ್ಯವಂತ, ಅಪ್ಪುದು ಚಿಕ್ಕ ಗೊತ್ತು ಭಾಗ್ಯವಂತ. ಸೊ ಹಾಗಾಗಿ ಈ ಥರ ಅಣ್ಣವರು ಕೂಡ ಇದ್ದಾರೆ. ಅಣ್ಣರು ಕೂಡ ಸಾಂಗ್ ಅಲ್ಲಿ ಮಂತ್ರಾಲಯದಲ್ಲಿ. ಹೌದು. ಸೊ ಹಾಗಾಗಿ ಆ ಥರ ಒಂದು ಜರ್ನಿ, ಅದು ಅದ್ಭುತ ಜರ್ನಿ. ಆಮೇಲೆ ವಿದ್ಯೆ ಕಲ್ತ್ಕೊಂಡ್ವಿ ಅಲ್ಲಿ. ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ನನಗೆ ಜೊತೆಲಿ ಇದ್ದವರೆಲ್ಲ, ಇಲ್ಲ ನಿನಗೆ ಒಳ್ಳೆ ನಾಲೆಡ್ಜ್ ಇದೆ, ಕ್ರಿಯೇಟಿವ್ ಮೈಂಡ್ ಇದೆ. ಡೈರೆಕ್ಟ್ರಿಗೆ ಮೇನ್ ಕ್ರಿಯೇಟಿವ್ ಮೈಂಡ್ ಇರಬೇಕು. ಈಗ ನಾನು ಹೇಳಿದೆ ತಿಪ್ಪಜ್ಜಿ ಸರ್ಕಲ್ ಒಂದು 2 ಎಳೆ ಅದು, ಸುಮ್ಮನೆ ಕನ್ನಡ ಪ್ರಭದಲ್ಲಿ ಒಂದು 1/2 ಪೇಜ್ ಅದಕ್ಕೆ. ಮತ್ತು ಈ ಥರ ಸಬ್ಜೆಕ್ಟ್ ಭಾಳ ಇದೆ ನನ್ನ ಹತ್ರ. ಜಗತ್ತಿಗೆ ಮೆಸೇಜ್ ಕೊಡೋಂಥ ಸಬ್ಜೆಕ್ಟ್ ಇದೆ. ಒಬ್ಬ ಆರ್ ವೆಂಕಟರಾಮನ್ ಅಂತ ತಮಿಳ್ನಾಡಿನವ್ರ RBI ರಿಟೈರ್ಡ್ ಆಫೀಸರ್ ಬಂದ್ಬಿಟ್ಟು ಒಂದು ಲಗ್ಗೇರಿಯಲ್ಲಿದೆ 200 ಮಕ್ಕಳು ಸ್ಕೂಲು ಎಜುಕೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ರ್ಯಾಂಕ್ನ ಬರ್ತಿದ್ದಾರೆ ಹುಡುಗರು, ಸ್ಲಮ್ ಹುಡುಗರು, ಜೀವಾವಧಿ ಕೈದಿಗಳು ಮಕ್ಕಳು ಕರ್ಕೊಂಬಂದು ಕೊಡ್ತಾ ಇದ್ದಾರೆ. ಅಂಥ ಸಬ್ಜೆಕ್ಟ್ ಅದು. ಜಗತ್ತೇ ತಿರುಗಿ ನೋಡಬೇಕು. ಸೊ ಅಂಥವು ಮಾಡಬೇಕು ನಾವು. ಯಾಕಂದರೆ ಸತ್ಯ ಘಟನೆಯಲ್ಲಿ ಒಂದು ಇದು. ಈಗ ನೋಡಿ ಸನಾದ್ಯಪ್ಪನವ್ರು ಹೇಳಿದಾರೆ, ಅವರು ಬರೆದು ಸಾಹಿತಿಗಳು ಹೇಳಿದ್ದಾರೆ, ಅವ್ರ ಹೆಸರು ಮರ್ತ್ಬಿಟ್ಟೆ ನಾನು. ಅವ್ರು ದೇವಸ್ಥಾನಕ್ಕೆ ಹೋಗಿ ಬರೋ ಹತ್ರ ಇಬ್ಬರು ಗಂಡ ಅಂತ ಹೇಳ್ತಾ ಇದ್ರಂತೆ. ಅಳ್ತಾ ಇರ್ಬೇಕಾದ್ರೆ ಯಾಕಮ್ಮ ಅಳ್ತಾ ಇದ್ದಾರೆ, ದೇವಸ್ಥಾನ ಮುಂದೆ ಕುಂತ್ಕೊಂಡು ಹತ್ರ ಏನು ಪ್ರಯೋಜನ, ಏನು ಪ್ರಾಬ್ಲಮ್ ಅಂತ ಕೇಳಿದ್ರು. ಇಲ್ಲ ನಾವು ಈ ಥರ ಕೊರಸರು ಮೇಳ, ಮದುವೆ ಮನೇಲಿ ಮೇಳ ಓದೋರು ಸನಾಯಿ ಬಾರಿಸೋರು ನಾವು, ನಮ್ಮ ಮಗನ ಓದಿಸ್ತೀವಿ, ನಮ್ಮ ಕಸುಬು ಬೇಡ ಅಂತ, ನಮ್ಮ ಮಗ ವಿದ್ಯಾವಂತ ಆಗಲಿ, ಉದ್ಯೋಗದಲ್ಲಿ ಇರಲಿ ಅಂತೇಳಿ ನಮ್ಮನ್ನೆಲ್ಲ ಒಂಥರ ನೋಡ್ತಾರೆ ಜನ, ಕೆಳಮಟ್ಟದಲ್ಲಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ವಿದ್ವಾಂಸನ ಮಾಡಿದೆ. ಬಟ್ ಈಗ ಮದುವೆ ಆದಮೇಲೆ ನೀವು ಅಪ್ಪ ಅಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾನೆ ಹೆಂಡ್ತಿ ಹತ್ರ ಅಂತ ಹೇಳಿದ್ರು. ನಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾನೆ. ಹೇಳ್ಬೇಡಿ, ಅವಳು ಯಾರೋ ಒಬ್ಬ ಮದುವೆ ಮಾಡ್ಕೊಂಡಿರ್ತಾರಲ್ವ. ಹೌದು. ಸೊ ಅದು ಕತೆ ಮೇನ್ ಥ್ರೆಡ್ ಅದು. ಹೌದು. ಸೊ ಹಾಗಾಗಿ ಅವರು ಆ ನೋವನ್ನ ನುಂಗ್ಕೊಂತಾರೆ. ಮೊಮ್ಮಗ ಅಂತ ಹತ್ರ ಕರ್ಕೊಳ್ಳೋಕ್ಕೆ ಹೆದರ್ತಿದ್ದಾರೆ ಅವ್ರನ್ನ. ಸೊ ಅದು ಅಂತ ಹೇಳಿದ್ರು. ಅವಾಗ ಅವರು ಅದನ್ನ ಇಟ್ಕೊಂಡು ಕಲ್ಪನೆ ಮಾಡಿ ಬರೆದ್ರು. ಅದು ನೋಡಿ ಎಷ್ಟಂತ ಹಾಗೆ ಎಳೆ ಇಟ್ಕೊಂಡು ಅಷ್ಟು ಅದರಲ್ಲಿ ಜೀವ ಇತ್ತು, ಅದರಲ್ಲಿ ನಿಜ ಸತ್ಯ ಇತ್ತು ನೋಡಿ. ನಿಜ. ಈಗ ಸುಳ್ಳನ್ನು ಬರೆಯೋದು ಬೇರೆ, ಹೌದು, ಕಲ್ಪನೆ ಮಾಡಿ ಬರೆಯೋದು ಬೇರೆ. ಸತ್ಯ ಇರೋದನ್ನು ಬರೆಯೋದಕ್ಕೆ ಬಹಳ ಅದ್ಭುತವಾಗಿರ್ತವೆ. ಈಗ ನಾ ತಿಪ್ಪಜ್ಜಿ ಸರ್ಕಲ್ ಆಗಲಿ, ಇವೆಲ್ಲ ಸತ್ಯ ಘಟನೆಗಳು. ಇನ್ಸ್ಪೆಕ್ಟ್ರು ನಮ್ಮ ಸುಧಾಕರ್ ಸಾಹೇಬರ್ ಅಂತೇಳಿ, ಅವ್ರು ಗುಲ್ಬರ್ಗದವರು. ಅವರು ಈ ಕಂಪ್ನಿಯಲ್ಲಿ ಬಂದು ಫಸ್ಟ್ ಟೈಮು ಇನ್ಸ್ಪೆಕ್ಟರ್ ಜಾಯಿನ್ ಆಗ್ತಾರೆ. ಫಸ್ಟ್ ಟೈಮು ಅದೇ ಅವ್ರಿಗೆ ಇದು ಕೆಲಸ ಸಿಕ್ಕ ತಕ್ಷಣ ಅಲ್ಲಿಗೆ ಜಾಯಿನ್ ಆಗ್ತಾರೆ. ಅಲ್ಲಿ ಬಂದ್ಬಿಟ್ಟು ಕಳ್ಳರನ್ನ ತಿದ್ದಿ ಕಾನೂನು ಅರಿವು ಮೂಡಿಸ್ತಾರೆ ಅವರಿಗೆ. ಅವ್ರನ್ನ ತಿದ್ದಿ ಸ್ಕೂಲಿಗೆ ಹೋಗಿಸ್ತಾರೆ. ಅವರು ಯಾರಪ್ಪ ಅಂದರೆ ಗುಜರಾತ್ ಕಡೆಯಿಂದ ಬಂದವರು ಕಳ್ಳರು. ಯಾರ ಕಾಲದಲ್ಲಿ ಬಂದರೆ ಬ್ರಿಟಿಷರು ಅವ್ರನ್ನ ಬಾಡಿಗಾರ್ಡಾಗಿ ಕರ್ಕೊಂಡು, ಅವ್ರು ಏನಪ್ಪ ಅಂದರೆ ಹಕ್ಕಿ ನೋಡಿತಾರಲ್ಲ, ಆದಿವಾಸಿಗಳು ಅಂತೀವಲ್ಲ, ಗೊತ್ತು, ಸಂಚೂರು ಅಂತೀವಿ, ಪರ್ದೀಸ್ ಅಂತೀವಿ. ಅವ್ರನ್ನ ಅಂದರೆ ಆಂಧ್ರ, ತಮಿಳ್ನಾಡು, ಕೇರಳ, ಕರ್ನಾಟಕ ಎಲ್ಲ ಕಡೆ ಇದ್ದಾರೆ. ಅವ್ರು ಬಂದು ಇಲ್ಲಿ ಬಂದು ಬಿಟ್ಬಿಟ್ಟು ಅವರಿಗೆ ಭೂಮಿ ಕೊಟ್ಬಿಟ್ಟು, ಅವರು ಒಂದಿಷ್ಟು ಭೂಮಿ ತಗೊಳ್ರಿ ನೀವು ಮಾಡ್ರಿ ಅಂತೇಳಿ, ಮಾಡ್ಕೊಡ್ರಿ, ಇನ್ನು ನಮಗೆ ಬಾಡಿಗಾರ್ಡ್ ಆಗಿದ್ರಿ ಇಷ್ಟು ದಿವಸ ಅಂತೇಳಿ ಅವ್ರು ಬಿಟ್ಟು ಹೋಗ್ಬೇಕಾರೆ ಆ ಭೂಮಿನ ಊರ ಪಟೇಲ್ರುಗಳು ಕಿತ್ಕೊಂಡ್ಬಿಡ್ತಾರೆ. ಅವ್ರು ನಿಮಗೆಲ್ಲೆಲ್ಲೇ ಭೂಮಿ ಉಳಕ್ಕೆ ಬರ್ತಾರೆ, ನಮ್ಮನೆ ಬಂದು ನೀಡ್ಸಿ ಭಿಕ್ಷಗಾರ ಆಗಿಬಿಡ್ತಾರೆ. ಆವತ್ತಿಂದ ಅವ್ರು ಭಿಕ್ಷೆ ಬಿಡೋದು, ಜೀವನ ಮಾಡೋದೇ ಇರ್ತತೆ. ಮತ್ತು ಮಿಕ್ಕ ಟೈಮ್ನಾಗ ಕಳ್ತನ ಮಾಡ್ತಾರೆ, ಹೊಲದಲ್ಲಿ ಅದರಲ್ಲಿ ಇದರಲ್ಲಿ ಕಳ್ತನ ಮಾಡ್ತಾರೆ. ಅವ್ರನ್ನ ಬಂದು ಅದು ಎಷ್ಟೋ ವರ್ಷಗಳಿಂದ ಬಂದ್ಬಿಟ್ಟಿದೆ ಅದು. ಅವ್ರಂದ್ರೆ ಯಾರು ಊರೊಳರು ಸೇರ್ತಾ ಇದ್ದಿಲ್ಲ, ಅಷ್ಟು ಕಷ್ಟ ಇತ್ತು. ಎಲ್ಲ ಗುಡಿಸ್ಲಾಕೊಂಡು ಊರವರೆಗೆ ಇರ್ತಿದ್ರು, ಮೊಲಾಗಿಲ್ಲ ಹೊಡ್ಕೊಂಡು ತಿಂತಾ ಇದ್ರು. ಅವರು ಅಂಥವ್ರನ್ನ ತಿದ್ದಿದ್ದಾರೆ. ಅವರು ತಿದ್ದಿ ಕಾನೂನು ಅರಿವು ಮೂಡಿಸಿ ಅವ್ರಿಗೆ ಹೊಡೆದಿಲ್ಲ ಬಡ್ದಿಲ್ಲ, ಅವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇವತ್ತು ಅವರು ಒಂದು ಲೆವೆಲ್ಗೆ ಬಂದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಅವ್ರಿಗೆ ರೇಷನ್ ಕಾರ್ಡ್ ಇದ್ದಿಲ್ಲ, ಅಂಥದ್ದು ರೇಷನ್ ಕಾರ್ಡ್ ಕೊಡಿಸಿ, ಅವ್ರಿಗೆ ಏನು ಕ್ಯಾಸ್ಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅದು ಒಂದು ಒಳ್ಳೆ ಸಬ್ಜೆಕ್ಟ್, ಯೂನಿವರ್ಸಲ್ ಮೆಸೇಜ್ ಸರ್. ಜಗತ್ತಿಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯ ಪ್ರಶಸ್ತಿನೂ ಸಿಕ್ಕಿದೆ ಅವ್ರಿಗೆ, ಆ ಇನ್ಸ್ಪೆಕ್ಟರ್ಗೆ. ಇಲ್ಲೇ ಇದ್ದಾರೆ ಇವಾಗ CCPಯಲ್ಲಿ ಇದಿರಬೇಕು ಅವರು, ಗುಲ್ಬರ್ಗದವ್ರು ಸುಧಾಕರ್ ಸರ್. ನೋಡಿ ಎಂಥ ಹ್ಯೂಮ್ಯಾನಿಟಿ, ಮಾನವೀಯತೆ, ಮನುಷ್ಯತ್ವ. ಸ್ವಲ್ಪ ಕಳ್ಳ ಅಂತ ಅವ್ರು ಏನು ಹೇಳ್ತಾರೆ, ಕಳ್ಳನಾದ್ರೂ ಹೊಡೆಯಕ್ಕೆ ಅಧಿಕಾರಿ ಯಾರಿಲ್ಲ, ನೀವು ಯಾಕೆ ಹೊಡಿತೀರಿ ಅಂತ ಕೇಳ್ತಾರೆ ಊರೊಳನ್ನು. ನಿಮ್ಗೆ ಅಧಿಕಾರ ಇದೆ ಹೊಡೆಯೋಕ್ಕೆ, ನೀವು ಕಂಪ್ಲೇಂಟ್ ಕೊಡಿ, ನಾವು ಕೋರ್ಟಿಗೆ, ನನಗೂ ಹೊಡೆಯೋಕ್ಕೆ ಅಧಿಕಾರ ಇಲ್ಲ ಅವನಿಗೆ, ಪ್ರೂವ್ ಆಗಬೇಕದು ಸಾಕ್ಷ್ಯಾಧಾರಗಳಿಂದ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಆದಮೇಲೆ ಅವ್ರು ಏನು ಹೇಳ್ತಾರೆ, ಕಾನೂನು ಏನು ಹೇಳ್ತಾರೆ ಅದನ್ನು ನಾವು ತೊಗೋಬೇಕು. ಅಲ್ಲಿವರೆಗೆ ನಾನು ಅವ್ನು ಹೊಡೆಯೋಕ್ಕೂ ಅಧಿಕಾರ ನನಗೂ ಇಲ್ಲ, ನೀವು ಹೆಂಗೆ ಹೊಡೆದ್ರಿ ಅಂತ ಈ ಥರ ಅವ್ರನ್ನ ಇದು ಟರ್ನ್ ಮಾಡ್ತಾರೆ. ಅವರಿಗೆ ಕಾನೂನು ಅರಿವು ಮೂಡಿಸ್ತಾರೆ. ಕಾನೂನು ನೀನು ಗೌರವಿಸು, ನಿನ್ನ ಕಾನೂನು ಕಾಪಾಡುತ್ತೆ ಅಂತೇಳಿ ಅದ್ರಾಗ ಒಂದು ಸ್ಲೋಗನ್ ಹಾಕಿದ್ರಲ್ಲಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆನೆ ಅವರು. ಅಂಥ ಒಂದು ಮಹಾನ್ ಆಫೀಸರ್ ನೋಡಿ ಎಂಥವ್ರು ಇದ್ದಾರೆ. ನಾವೆಲ್ಲರನ್ನೂ ಇದು ಮಾಡೋಕ್ಕಾಗಲ್ಲ, ಹ್ಯೂಮ್ಯಾನಿಟಿ ಇದೆ ಅಲ್ವಾ. ಸೊ ಹಾಗಾಗಿ ಅಂಥ ಸಬ್ಜೆಕ್ಟ್ಗಳು ಸಿಕ್ಕಾಗ ನಮಗೆ, ನಾನು ಅಂಥವು ಮಾಡಿದೆ, ಹುಡುಕ್ತೀನಿ, ಹುಡುಕಿ ಸತ್ಯ ಘಟನೆ ಹಿಡ್ಕೊಂಡು ಇದು ಜನಗಳಿಗೆ ಮೆಸೇಜ್ ಕೊಡಬೇಕು,
ಇಂಥದ್ದು ಆಗಬೇಕು ಅನ್ನೋದು ನನ್ನ ಆಸೆ ಅದು ಅಷ್ಟೇ. ನೀವು ಮಾಡಿರೋ ಅಷ್ಟು ಸಿನಿಮಾಗಳನ್ನ ನಾನು ಹೆಸರು ಕೇಳಿದಾಗ ಒಂದು ಅನ್ಸಿದ್ದು, ಎಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದಿರಿ. ಈಗ ಕವಿರತ್ನ ಕಾಳಿದಾಸ ಒಂದು ಭಕ್ತಿ ಪ್ರಧಾನ ಸಿನಿಮಾ, ಇದು ಒಂದು ಭಕ್ತ ಪ್ರಹ್ಲಾದ ಒಂದು ಮೈಥಾಲಜಿ, ಈ ಬೇರೆ ಬೇರೆ ಒಂದಷ್ಟು ಸೋಷಿಯಾಲಜಿ ಸಿನಿಮಾಗಳು, ಎಲ್ಲ ಬೇರೆ ಬೇರೆ ಪಾತ್ರಗಳನ್ನ ಅಣ್ಣವ್ರು ಮಾಡಿರೋಂಥದ್ದು. ಇಲ್ಲ ಅವರು ಅವ್ರನ್ನ ಹತ್ರ ಇಂದ ಅವರು ಹೆಂಗಿತ್ತಂದರೆ ಅವ್ರದನ್ನ ಅವರು ಒಂದು ಪಿಕ್ಚರ್ ಒಪ್ಕೊಂಡ್ಮೇಲೆ ಅದಕ್ಕೆ ಶ್ರಮ ಶ್ರದ್ಧೆ ಹಾಕ್ತಾಯಿದ್ರು. ಒಂದು ಮಿಗಿಲಾಗಿ ನಿರ್ಮಾಪಕ ಅನ್ನದಾತ ಅಂತ ಅವರೊಂದು ಭಾವನೆ ಇತ್ತು. ಅದು 5 ಗಂಟೆಗೆ ಅಂದರೆ 5 ಗಂಟೆಗೆ ರೆಡಿ ಆಗ್ತಿದ್ರು ವಿತ್ ಮೇಕಪ್ ಅಂದರೆ 3:30 ಎದ್ದು ಸ್ನಾನ ಮಾಡಿ ಯೋಗ ಮಾಡಿ 5 ಗಂಟೆಗೆ ಸ್ಪಾಟ್ಗೆ ಬರೋರು. ಈ ಔಟ್ಡೋರ್ ಹೋದ್ರೆ ನಾವು ಸಾಂಗಿಂಗಿಗೆ, ಇಂಡೋರ್ ಆದರೆ 8:00 9ಕ್ಕೆ ಬೆಳಿಗ್ಗೆ ಬರೋರು, ಬಂದು ಮೇಕಪ್ ಹಾಕೊಂಡು 9 ಗಂಟೆಗೆ ಶಾರ್ಟ್ ರೆಡಿ ಅಂತ ರೆಡಿ ಆಗೋರು. ಆ ಸಿನ್ಸಿಯರಿಟಿಯಲ್ಲಿ ನಾನು ನೋಡಿದ್ದಂದರೆ ಅವರು ಅದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಿದ್ರು. ನಮ್ಮಿಂದ ಲಾಸ್ ಆಗಬಾರ್ದು ನಿರ್ಮಾಪಕನಿಗೆ, ನಮ್ಮಿಂದ ಒಂದು ಶೂಟಿಂಗ್ ಬ್ರೇಕ್ ಆಗಬಾರ್ದು, ನನಗೋಸ್ಕರ ವೆಯ್ಟ್, ಅವರು ಎಲ್ಲರಿಗೂ ವೆಯ್ಟ್ ಮಾಡ್ತಾಯಿದ್ರು. ನಾಯಕಿ ಬಂದಿಲ್ಲ ಅಂದರೆ ವೆಯ್ಟ್ ಮಾಡ್ತಾಯಿದ್ರು, ಇನ್ನೊಬ್ಬ ಪಕ್ಕದ ಆರ್ಟಿಸ್ಟ್ ಇರಲಿ ಬರಲಿ ಪಾಪ ಏನು ಪ್ರಾಬ್ಲಮ್ಮೋ ಏನೋ ಅಂತಿದ್ರು. ದೈವಾಂಶ ಸಂಭೂತ ಅಂತ ಹೇಳ್ಬೋದು. ಅವ್ರು ಯಾರನ್ನೂ ಅಕ್ಕವ್ರಿಗೆ ಒಬ್ರಿಗೆ ಮಾತಾಡ್ತಾ ಇದ್ರು ಅಷ್ಟೇ. ಅವ್ರು ಬಿಟ್ಟರೆ ಒಬ್ರಿಗೂ ರೀ ಚಿಕ್ಕಣ್ಣವರೇ ಅಂತೇಳಿ, ರೀ ರಾಜು ಅವರೇ, ಹೊನ್ನವಳ್ಳಿ ಕೃಷ್ಣ ಅವರೇ, ಯಾರನ್ನೂ ಏಕವಚನದಲ್ಲಿ ಮಾತಾಡ್ಸೇ ಇಲ್ಲ. ಅವರು ಯಾವತ್ತೂ ಮಾತಾಡ್ಸಿಲ್ಲ, ಯಾರನ್ನೂ ಒಬ್ಬ ಕಾಫಿ ಕೊಡ್ತಾನಲ್ಲ ಆ ಹುಡುಗನ ಸಹಿತ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅಪ್ಪಾಜಿ ನನಗೊಂಚೂರು ಟೀ ಕೊಡ್ತೀರಾ ಅಂತ ಶಿವಣ್ಣಗೆ ಅಂತಿದ್ರು ನನ್ನ ಅಪ್ಪಾಜಿ. ಅವ್ರ ಹೆಸರು ಪುಟ್ಟಸ್ವಾಮಿ, ಕರೆಕ್ಟ್, ಶಿವ ಪುಟ್ಟಸ್ವಾಮಿ ಅಂತ ಅವ್ರ ಹೆಸರು, ಅಪ್ಪನ ಹೆಸರು, ಅವ್ರ ತಂದೆ ಹೆಸರು. ಅದಕ್ಕೆ ಅವ್ರು ಪುಟ್ಟಸ್ವಾಮಿ ಅಂತ ಏಕವಚನ ಕರೀಲಾರ್ದೆ ಅಪ್ಪಣ್ಣ ಅಪ್ಪಾಜಿ ಅಂತಿದ್ರು ಶಿವಣ್ಣಗೆ, ಮಗನಿಗೆ. ಹಂಗೆ ಅದೇ ಥರ ಹುಡುಗರಿಗೆ ಕಾಪಿ ಕೊಡೋ ಹುಡುಗರಿಗೆ ಪ್ರೊಡಕ್ಷನ್ ಬಾಯ್ಸ್ ಕರಿ ಅಂತಿದ್ದಿಲ್ಲ. ನಮ್ಮ ಪ್ರೊಡಕ್ಷನ್ ಅವ್ರನ್ನ ಕರೀರಿ ಎಂತ ನಡೆ ನುಡಿದ್ರು ಸರ್. ನಾವು ಯಾವ ಮೂಲೆ ಅವ್ರ ಹತ್ರ ನಾವೆಲ್ಲ ಹಂಗೆಲ್ಲ ಬರ ಇಲ್ಲಿ ಟೀ ತಮರ ಅಂತೀವಿ, ಅವ್ರು ಅಂತಿದ್ದಿಲ್ಲ ನನಗೆ. ಅವೆಲ್ಲ ನೋಡಿದ್ರೆ ನಮಗೆ ಒಂಥರ ನಾವು ಚೇಂಜ್ ಆದ್ವಿ. ಅದೇ ಹೂವಿನ ಜೊತೆಲಿ ನಾರು ಸ್ವರ್ಗ ಅಂತಾರಲ್ಲ, ಅದು ಬೆಳವಣಿಗೆ ನಮಗೂ ಬರ್ತಾ ಬಂತು. ಅಲ್ಲಿ ಪ್ರತಿಯೊಬ್ಬರು ಅಷ್ಟೇ, ಯಾರೇ ಕೆಲಸ ಮಾಡಲಿ ಪಾಪ ಎಲ್ಲ ಪ್ರಾಮಾಣಿಕತೆಯಿಂದ ಮಾಡ್ತಾರೆ. ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಅವರು ಎಲ್ಲರನ್ನ ನಗಿಸ್ತಾ ಇದ್ರು. ಅವರು ಯಾರನ್ನ ಇರ್ಲಿ ಹೇಳ್ತಾರೆ ರೇಗ್ಬೇಡಿ, ಅವ್ರಿಗೆ ಸ್ವಲ್ಪ ಹೇಳ್ತಾರೆ ಚೆನ್ನಾಗಿ ಮಾಡ್ತೀರಿ ನೀವು, ನನಗಿಂತ ಚೆನ್ನಾಗಿ ಮಾಡ್ತೀರಾ, ಆ ಕಡೆ ಕ್ಯಾಮ್ರಾ ಕಡೆ ನೋಡಬೇಡಿ ಅಂತ ಹೇಳಾರು ಅಣ್ಣ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹಂಗೆ ಆ ಥರ ಎಲ್ಲಿಂದ ಹಿಡ್ಕೊಂಬಂದ್ರೆ ಇದನ್ನ ಅಂತಿದ್ದಿಲ್ಲ ಅವ್ರು, ಹಂಗಿಲ್ಲ. ಸೊ ಹಾಗಾಗಿ ಅವ್ರದ್ದು ನಾವು ವರ್ಣನೆ ಮಾಡೋಕ್ಕೆ ಸಾಲಲ್ಲ ಸರ್. ಕೆಲಸ ಸಿನಿಮಾ ಆಮೇಲೆ ನಾನ್ ವೆಜ್ ಪ್ರಿಯರು, ಎರಡೇ ಅವ್ರಿಗೆ. ಇನ್ನೊಂದು ಆಸ್ತಿ ಅಂತಸ್ತು ಐಶ್ವರ್ಯ ಏನಿದೆ ಏನಿಲ್ಲ ಯಾವುದು ಗೊತ್ತಿಲ್ಲ ಅವ್ರಿಗೆ, ಅದನ್ನು ಹೇಳ್ತಾ ಇದ್ದಿಲ್ಲ. ಯಾಕಂದ್ರೆ ವರದಪ್ಪಣ್ಣವ್ರ ಕತೆ ವಾಕ್ಯ ಮಾಡಿದ್ರು, ಅಕ್ಕವರು ಅವ್ರನ್ನ ಮೇಂಟೈನ್ ಮಾಡಿ, ಇವರಿಬ್ಬರು ಅವ್ರಿಗೆ 2 ಕಣ್ಣಿದ್ದಂಗೆ. ಅಣ್ಣವ್ರಿಗೆ 2 ಕಣ್ಣು ಯಾರಪ್ಪ ಅಂತಂದರೆ ಒಂದು ಅಕ್ಕವರು, ಒಂದು ವರದಪ್ಪಣ್ಣ. ನಮ್ಮ ಉದಯಶಂಕರ್ ಸರ್ ಕಥೆಗೆ ಸ್ಕ್ರಿಪ್ಟಿಗೆ ಕುಂದ್ರಕ್ಕೆ ಅವ್ರಿಲ್ಲ ಅಂದರೆ ಪಿಕ್ಚರೇ ಬೇಡ ಅಂತ ಹೇಳಿದ್ದಾರೆ. ಎಷ್ಟೋ ಕಡೆ ಪಿಕ್ಚರ್ಗಳು ನಮಗೆ ಉದಯಶಂಕರ್ ಇಲ್ಲ, ನಾವು ಬೇರೆ ಇಲ್ಲ ಉದಯಶಂಕರ್ ಬೇಡ ಅಂದರೆ ನನಗೆ ಪಿಕ್ಚರೇ ಬೇಡ, ನಮಗೆ ಅವರು ಸೆಟ್ ಆಗಿದ್ದಾರೆ, ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಅಂತಿದ್ರು. ಅವರು ಆ ಲೆವೆಲ್ಗೆ ಇದ್ದರು. ಅದು ಹೊರಗಡೆ ಯಾರಿಗೂ ಗೊತ್ತಿಲ್ಲ ಜನಕ್ಕಿದ್ದು, ನಾವು ಹೇಳಬಾರ್ದು. ಆದರೆ ನೀವು ನಮ್ಮನ್ನು ಕೆದಕ್ಬಿಟ್ರಿ ಅಂದರೆ ಆ ಥರ ಬಂದೆವು. ಅವ್ರು ಕ್ಯಾಪ್ಟನ್ ಅಂತಿದ್ರು ಅಣ್ಣವ್ರಿಗೆ. ಅವರು ಕ್ಯಾಪ್ಟನ್, ಎಸ್ ರೆಡಿ ಕ್ಯಾಪ್ಟನ್, ರೀಡಿಂಗ್ ಹೋಗೋಣ ಅಂತಿದ್ರು. ಹೇಳಿ ಕವಿಗಳು ನೀವು ಸರಸ್ವತಿ ಪುತ್ರರು ಅಂತಿದ್ರು ಅವ್ರಿಗೆ. ಮ್ಯೂಸಿಕ್ ಡೈರೆಕ್ಟರ್ಗೆ ಶಾರದಮ್ಮನ ಪುತ್ರ ಅಂತಿದ್ರು. ಅವರು ಸರಸ್ವತಿ ಪುತ್ರ ಅಂತೆ, ಅವರು ಶಾರದಮ್ಮನ ಪುತ್ರ ಅಂತೆ. ವೀಣೆ ಬರೆಸ್ತಾರಲ್ಲ ಶಾರದಮ್ಮ, ಸಂಗೀತ, ಇವರು ಸರಸ್ವತಿ ವಿದ್ಯಾ ಅಂತೇಳಿ. ಸೊ ಹಂಗಾಗಿ ಅಷ್ಟು ಕಾಮಿಡಿ, ಯಾವಾಗಲೂ ಎಲ್ಲರ ಜೊತೆಲೆ ನಕ್ಕಂತ ನಗುಮುಖದಲ್ಲೇ ಇರ್ತಾ ಇದ್ರು ಸರ್. ಅವ್ರು ನೀವು ನಂಬ್ತಾರೆ ಬಿಡ್ತಾರೆ, ಅವ್ರ ಮುಖದ ಚರ್ಯ ಒಂದೊಂದ್ಸಲ ಒಂದು ಬಂಗಾರ ಕಲರ್ ಹೊಡೆಯೋದು, ಅರಿಶಿನ ಕಲರ್ ಹೊಡೆಯೋದು, ಅದು ಏನಂತ ಗೊತ್ತಿಲ್ಲ ನಮಗೆ. ಅವ್ರ ಭಾವನೆಗಳು ಚೇಂಜ್ ಆಗ್ತಿದ್ವು. ಅದು ಅಬ್ಸರ್ವ್ ಮಾಡ್ಕೊಂಡು ನಾವು ಅವ್ರ ಮುಖನೇ ನೋಡಿದ್ ಒಂದ್ಸಲ ಯಾಕ್ರಿ ಚಿಕ್ಕಣ್ಣ ನನ್ನೇ ನೋಡ್ತೀರಿ ಅಂತಿದ್ರು. ಊಟಕ್ಕೆ ಕುಂತಾಗೆ ಊಟ ಪಕ್ಕದಲ್ಲೇ ಕರ್ಕೊಂಡು ಕುಂದಿರ್ತಾ ಇದ್ರು. ಭೇದ ಭಾವ ಇದ್ದಿಲ್ಲ. ಎಲ್ಲರಿಗೂ ಊಟ ಏನು ಬಡಿಸ್ತಾರೋ ಅದೇ ಊಟ ಅವ್ರಿಗೆ ಬಡಿಸ್ಬೇಕು. ಅವ್ರಿಗೆ ಸಪ್ರೇಟಾಗಿ ಇಟ್ಕೊಂಬಂದು ತಂದು ಹಿಂಗೆ ಬಡಿಸಂಗಿಲ್ಲ. ಕೋಪ ಮಾಡ್ಕೊಂಬಿಡೋರು. ನಾನು ಕೇಳಿದ್ದೆ ಇದನ್ನು, ಗಟ್ಟಿ ಮೊಸರು ಕೇಳಿದ್ದು ನಾನು ನಿಮ್ಮನ್ನು, ಎಲ್ಲರಿಗೂ ಮಜ್ಜಿಗೆ ಬಡಿಸಿ, ನನಗೆ ಯಾಕೆ ಮಜ್ಜಿಗೆ ಬಡಿಸಿ. ಆ ಥರ ಒಂದು ಭೇದ ಭಾವ ಇಲ್ಲ ಸರ್ ಅಲ್ವಾ. ಮೇಲು ಕೀಳು ಭೇದ ಭಾವ ಯಾವ ಜಾತಿ ಧರ್ಮ ಮತ ಯಾವುದಿಲ್ಲ ಸರ್. ಎಲ್ಲ ಹ್ಯೂಮಿನಿಟಿ, ಮನುಷ್ಯತ್ವ, ಮಾನವೀಯತೆ. ನಾವೆಲ್ಲ ಮಾನವರು. ನಾವು ಮಾಡೋದೇ ಈ ಹೊಟ್ಟೆಪಾಡಿಗೋಸ್ಕರ. ಯಾಕೆ ಇದೆಲ್ಲ ಭೇದ ಭಾವ ಅಂತ ಅನ್ನೋ ಭಾವನೆ ಇತ್ತು ಅವ್ರಿಗೆ. ಎಲ್ಲರೂ
ಒಂದೇ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು. ಆ ಥರ ಪ್ರೀತಿಯಿಂದ ಕಾಣ್ತಾಯಿದ್ರು. ಆ ಪ್ರೀತಿನೇ ನಮ್ಮನ್ನು ಆ ಲೆವೆಲಿಗೆ ತಗೊಂಡೋಯ್ತು. ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅಂದರೆ ಬರ್ತಾಯಿರಿ ಮನೆ ಹೋಗಿ, ನಾನು ಕಂಪ್ನಿ ಬಿಟ್ಟರು ಕರೆದು ಪಾತ್ರ ಮಾಡಿಸ್ತಾಯಿದ್ರು ನನ್ನ. ಜ್ವಾಲಾಮುಖಿಯಲ್ಲಿ ಪೊಲೀಸ್ ಪಾಂಡ್ ಮಾಡಿದೆ, ಭಾಗ್ಯಲಕ್ಷ್ಮಿ ಬಾರಂದಲ್ಲಿ ಮೆಕ್ಯಾನಿಕ್ ಮಾಡಿದೆ, ಶ್ರಾವಣ ಬಂತಲ್ಲಿ ಬಿಡಿ ಕಂಪ್ನಿಲಿ ಅವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಅಲ್ಲಿ ಅದು ಒಂದು ಪಾತ್ರ ಮಡ್ರಾಸ್ನಲ್ಲಿ ಶೂಟ್ ಮಾಡಿದ್ದದು. ಅವಾಗ ಯಾರು ಇಲ್ಲ ಅಂದರೆ ಸರಿ ನಮ್ಮ ಚಿಕ್ಕಣ್ಣನೇ ಮಾಡಿಸು ಅಂತೇಳಿ, ಅದು ಶಿವಣ್ಣಂದು ಶೂಟ್, ಅದು ಅವ್ರು ಬರ್ತ್ಡೇ ಅಂತ ಹೊಲಿಸಿದ್ದು. ನಾನು ಸಣಕ್ಲ ಇದ್ದೆ, ಅವರು ಸಣಕ್ಲ ಇದ್ರು ಅವಾಗ. ಆ ಸೂಟ್ ನನಗೆ ಹಾಕ್ಸಿ, ಫ್ರೆಂಚ್ ಗಡ್ಡ ಇಡಿಸಿ, ಹ್ಯಾಟ್ ಹಾಕಿ, ಒಳ್ಳೆ ಕ್ಲಬ್ ಮ್ಯಾನೇಜರ್ ನಾನು. ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅದು ನನಗೆ ನಮ್ಮ ಚಿಕ್ಕಣ್ಣನ ಕೈಲಿ ಮಾಡಿಸಿ. ಅವ್ರು ಹೇಳೋರು, ನೀವು ಕಾಮಿಡಿ ಮಾಡಿರಿ ಚಿಕ್ಕಣ್ಣನ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅನ್ನೋರು. ಇಲ್ಲ ನಾನು ಡೈರೆಕ್ಟ್ರ್ ಆಗ್ಬೇಕು, ನಾನು ಡೈರೆಕ್ಟ್ರ್. ಕಾಮಿಡಿ ಆಗಿದ್ರೆ ಇವತ್ತು ಬಂಗ್ಲಾ ಕಾರ್ ಇರ್ತೇನೋ ಗೊತ್ತಿಲ್ಲ. ಹೌದು, ಆ್ಯಕ್ಟ್ರ್ ಆಗಿದ್ರೆ. ಯಾಕಂದರೆ ಕಾಮಿಡಿಯನ್ಗೆ ಎಲ್ಲ ಪಿಕ್ಚರ್ನಾಗ ಇರ್ತಾನೆ. ಹೀರೋ 4-3 ಪಿಕ್ಚರ್ ಇರ್ತಾರೆ ಕೆಲವು ಹೀರೋಗಳು. ಹೌದು ಹೌದು, ನೀವೆಲ್ಲ ಹೀರೋಗಳ ಜೊತೆನೂ ಇರ್ಬೋದು. ಹೌದೌದು. ಸೊ ಹಾಗಾಗಿ ಅದು ಒಂದು ಇದಿರ್ಬೇಕು, ಯೋಗ ಇರಬೇಕು. ನಾವು ಏನಂತೀವಿ, ನನಗೆ ತೃಪ್ತಿ ಇದೆ ಸರ್. ನನಗೆ ಆನಂದ ಇದೆ. ನಾವು ಏನಿಲ್ಲ, ಹಳ್ಳಿಯಲ್ಲಿ ಹುಟ್ಟಿ ಈ ಲೆವೆಲಿಗೆ ಬಂದು ಇವತ್ತು 9 ಪಿಕ್ಚರು, ಚಿನ್ನ ನೆನೆಗಿತ್ತರು, ಮಾರ್ತಾಂಡ, ಜಗತ್ ಕಿಲಾಡಿ ಜಗ್ಗೇಶ್ ಅವ್ರದ್ದು, ಈ ಥರ ಒಂದು ಪಿಕ್ಚರು, ಟ್ರೈನು, ತಿಪ್ಪಜ್ಜಿ ಸರ್ಕಲ್ಲು, ವಂಶಧಾರಕ ಮಾಡಿದ್ದೀನಿ. ತೃಪ್ತಿ ಇದೆ ನನಗೆ, ಆನಂದ. ಏನು ಕೊಟ್ಟಿದೆ ನನಗೆ ಅತೃಪ್ತಿ ಇಲ್ಲ. ಅಯ್ಯೋ ನನಗೆ ಕೊರಗಿಲ್ಲ, ಅಯ್ಯೋ ನನಗೆ ಕಾರಿಲ್ಲ, ಬಂಗ್ಲೆ ಇಲ್ಲ, ನಾನು ಅದು ಇಲ್ಲ ಇದಿಲ್ಲ ಭಾವನೆ ಇಲ್ಲ ನನಗೆ. ಸಾಕು, ಆರೋಗ್ಯ ಕೊಟ್ಟಿದೆ. ಇದಕ್ಕೆ ಆರೋಗ್ಯ ಸಂಪತ್ತು ಮುಂದೆ ಇನ್ನೇನು ಬೇಕು? ಸಂಪತ್ತು ಬೇಕಾಗಿಲ್ಲ, ಸಾಕು, ಇದೆ ತೃಪ್ತಿ ಕೊಡು. ಇನ್ನೂ ಒಂದು ಒಳ್ಳೆ ಮೆಸೇಜ್ ಮಾಡೋಂಥ ಸಿನಿಮಾ ಭಗವಂತ ಕೊಡಪ್ಪ ಅಂತ ಕೇಳ್ತದೆ ನೀವಿನ. ಇನ್ನೇನು ನಾನು ಜಾಸ್ತಿ ಆಸ್ತಿ ಅಂತಸ್ತು ಕೇಳಿಲ್ಲ. ಓಕೆ. ಬಟ್ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ವಿ. ಮೊಮ್ಮಗ ಸ್ವೀಡನ್ನಾಗಿದ್ದಾನೆ, ವೀರೇಂದ್ರ ಅಂತೇಳಿ, ಇಂಜಿನಿಯರ್ ಇದ್ದ. ಇಂಜಿನಿಯರ್ ಓದಿದ್ದು ಸಾಫ್ಟ್ವೇರ್ನಲ್ಲಿದ್ದಾನೆ. ಈಗ ಅಲ್ಲಿ ಕಂಪ್ನಿ ಮ್ಯಾನೇಜರ್ ಆಗಿದ್ದಾನೆ ಯಾವುದೋ ಒಂದು ಕಂಪ್ನಿಯಲ್ಲಿ. ಸೊ ಹಾಗಾಗಿ ಎಲ್ಲರೂ ನಾವು ಮನೆಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ತೃಪ್ತಿಯಿಂದ ಇದೀವಿ. ನಮಗೇನು ಕೊರಗಿಲ್ಲ, ಅಯ್ಯೋ ನಮಗಿಲ್ಲ ಅನ್ನೋ ಭಾವನೆ ಇಲ್ಲ ಯಾರಿಗೂ. ಅದೇ ನಮ್ಮ ಒಂದು ಆರೋಗ್ಯದ ಗುಟ್ಟು, ಅದೇ ಇಂಪಾರ್ಟೆಂಟ್. ಹೌದು ಸರ್. ನೋಡಿ, ಅದು ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಮಾಡಿದಿರಿ ನೀವು. ಹಂಗಾಗಿ ಅಲ್ಲಿ ಅವ್ರ ಅಣ್ಣವ್ರ ಆರೋಗ್ಯ ಹೆಂಗೆ ಕಾಪಾಡ್ಕೊಂಡಿದ್ರು? ಬಿಡಿ ಸರ್, ಅದನ್ನು ನಾವು ಅದೇ ಹೇಳಿದ್ನಲ್ಲ, ಅವರು ಈ ಒಂದು ಯುಗ ಪುರುಷ, ನಮ್ಮ ಈ ಯುಗದಲ್ಲಿ ನಮ್ಮ ಜನ್ರೇಷನ್ಗೆ ಅವರೊಬ್ಬ. ಆ ಥರ ಎಲ್ಲ ಪಾತ್ರ, ಜೇಮ್ಸ್ ಬಾಂಡ್ ತಗೊಳ್ಳಿ ನೋಡಿ, ಈಗ ಎನ್ ಟಿ ರಾಮರಾವ್, ನಾಗೇಶ್ವರರಾವ್ ಬೇರೆ ಬೇರೆ ಇತ್ತು. ಅವ್ರ ಸಿನಿಮಾ ಬೇರೆ, ಇವ್ರ ಸಿನಿಮಾ ಬೇರೆ, ಜಾನರೇ ಬೇರೆ ಬೇರೆ. ಹೌದು. ಆಮೇಲೆ ಕೃಷ್ಣ ಬೇರೆ, ಶೋಭನ್ ಬಾಬು ಅಂತಿದ್ರು ಆ ಕಾಲದಲ್ಲಿ. ಅವರು ಕೆಲವೆಲ್ಲ ಲವ್ ಸಬ್ಜೆಕ್ಟು, ಫ್ಯಾಮಿಲಿ ಓರಿಯೆಂಟೆಡ್. ಇವರು ಆ್ಯಕ್ಷನ್ ಪಿಕ್ಚರು ಮಾಡ್ತಾಯಿದ್ರು, ಜೇಮ್ಸ್ ಬಾಂಡ್ ಪಿಕ್ಚರು ಮಾಡ್ತಾಯಿದ್ರು, ಬಬ್ರುವನ ಅರ್ಜುನ ಇಂಥ ಪಿಕ್ಚರ್ ಕತೆ ಮಾಡ್ತಾಯಿದ್ರು. ಹಿಸ್ಟಾರಿಕಲ್ಲು, ಮೈಥಾಲಜಿಕಲ್ಲು, ಸೋಷಿಯಲ್. ಭಕ್ತ ಕುಂಬಾರ ತಗೊಳ್ಳಿ ಸರ್, ಯಾವ ಫೈಟ್ ಇದೆ ಸರ್ ಅದರಲ್ಲಿ, ಎಂತ ನಮ್ಮನ್ನೇ ಗೊತ್ತಿಲ್ಲದಂಗೆ ಪಾಂಡುರಂಗ ಅಂದಾಗೆ ನಮ್ಮ ಕಣ್ಣಲ್ಲೇ ನೀರು ಬಂದ್ಬಿಡ್ತಿತ್ತು. ಅವ್ರ ಕರೆ ಕೂಗಿಗೆ ಆ ವಾಯ್ಸು, ಆ ಮಾಡ್ಯುಲೇಷನ್ನು, ಆ ಆ್ಯಕ್ಟಿಂಗು, ನಾನು ಹೇಳ್ತೀನಿಲ್ಲ. ಅವರು ಸೆಟ್ಟಲ್ಲಿ ಯಾರ ಹತ್ರ ಸ್ನೇಹಿತರ ಹತ್ರ ಮಾತಾಡ್ತಾ ಇರ್ತಾರೆ, ನಾವು ಪಕ್ಕಕ್ಕೆ ಬಂದ್ಬಿಟ್ಟು ಅಣ್ಣ ಶಾರ್ಟ್ ರೆಂಡಿಯನ್ ಶಾರ್ಟ್ ಬಂದೆ 1 ನಿಮಿಷ, ಮುಖ ಇದನ್ನು ಚೇಂಜ್ ಆಗೋಗ್ಬಿಡುತ್ತೆ ಸರ್ ಅವ್ರದ್ದು ಭಾವನೆ. ಹೌದು, ಭಾವನೆ. ಹೌದಾ ಶಾರ್ಟ್, ನಾವು ಒಂದು ಸಲ ಮಾನಿಟ್ರ್ ನೋಡೋಣ, ಆ ಚೇಂಜ್ ಆಗಿ ಆ ರುದ್ರಾವತಾರ ಅಂತಾರಲ್ಲ, ಒಂದು ಅವತಾರ, ಭಗವಂತನ ಅವತಾರ ತಾಳ್ತಾನೆ, ಅಲ್ಲಿ ಹೋಗ್ಬಿಡ್ತಿದ್ರು ಸರ್ ಅವರು. ಅದು ಪಕ್ಕದಾಗಿರೋ ಆರ್ಟಿಸ್ಟ್ಗಳು ಎಲ್ಲರನ್ನೂ ತೂಗಿಸ್ಕೊಂಡು ಹೋಗ್ತಾಯಿದ್ರು. ಈಗ ಅಕಸ್ಮಾತ್ ನಾನು ಜ್ವಾಲಾಮುಖಿಯಲ್ಲಿ ಒಂದು ಯಾವುದೋ ಡೈಲಾಗ್ ಬಿಟ್ಟೆ, ನಾವಿಬ್ಬರು ಒಂದೇ ಸ್ಕೂಲಾಗ ಓದಿದ್ರು, ಅದೇ ಮೈಸೂರು ಬನವಯ್ಯ ಸ್ಕೂಲಾಗ ಓದಿದ್ದೆ ಅಂತ ಅವ್ರು ಎತ್ಕೊಂಡ್ರು. ಆ ಥರ ನಾವು ಒಂದು ಡೈಲಾಗ್ ಮಾಡ್ತಾರೆ, ಅದನ್ನು ಅವರು ಬ್ಯಾಲೆನ್ಸ್ ಮಾಡಿಬಿಡ್ತಿದ್ರು. ಅಂಥ ಒಂದು ಕಲೆ ಇತ್ತು ಸರ್ ಅವ್ರ ಹತ್ರ. ಏನ್ರಿ ಇವ್ರಿಗೆ ಡೈಲಾಗ್ ಕೇಳಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಿದ್ದಿಲ್ಲ. ಅಂದರೆ ಅದು ಇನ್ನೊಬ್ಬರಿಗೆ ಕೊಡೋ ಗೌರವ. ಹೌದು, ಪ್ರತಿಯೊಬ್ಬರನ್ನ ತಮ್ಮ ಈಕ್ವಲ್ ಆಗಿ ನೋಡ್ಕೊಂತಿದ್ರು ಸರ್ ಅಣ್ಣವ್ರು. ನಾನು ಒಬ್ಬ ನಟ, ಅವರು ಒಬ್ಬ ನಟ. ಸೆಟ್ಟಲ್ಲಿ ಯಾವ್ದಾದ್ರು ಮರೆಯಲಾಗದಂಥ ಅನುಭವ, ನೀವು 10-12 ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ಯಾವ್ದಾದ್ರು ಒಂದು, ಅಂದರೆ ಸೆಟ್ಟಲ್ಲಿ ಏನೋ ನಿಮಗೆ ಇವತ್ತಿಗೂ ಕಾಡುವಂಥ ಯಾವುದಾದ್ರೂ ಸಿಚುವೇಶನ್ಸ್ಗಳಿದೆಯಾ ಅಣ್ಣವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ? ಇಲ್ಲ, ಆ ಥರ ಏನು ಘಟನೆಗಳು ಏನು ಘಟನೆ ಅಂತಲ್ಲ, ಬಟ್ ನಾನು ಸಮಯದ ಗೊಂಬೆ ವರ್ಕ್ ಮಾಡಲಿಲ್ಲ. ಅಲ್ಲಿ ಊಟಿಲಿ ಒಂದು ದೊಡ್ಡ ಅನಾಹುತ ನಡೀತು. ಅವ್ರ ಮೇಲೆ ಅದು ನನ್ನ ಮನೆಗೆ ಬಿಟ್ಟು ಹೋಗಿದ್ರು ಅಕ್ಕವರು. ಇಲ್ಲ, ಈ ಪಿಕ್ಚರ್ ಬೇಡ, ನೀನು ಇರು, ಇನ್ನೊಂದು ಪಿಕ್ಚರ್ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಆ ಪಿಕ್ಚರ್ ವರ್ಕ್ ಮಾಡಲಿಲ್ಲ ಸಮಯದ ಗೊಂಬೆ. ಅದು ಒಂದು ದೊಡ್ಡ ಘಟನೆ ನಡೀತು ಅಣ್ಣವ್ರದ್ದು. ಅಷ್ಟು ಬಿಟ್ಟರೆ ಇನ್ನು ಸೆಟ್ಟಲ್ಲಿ ಎಲ್ಲರ ಹತ್ರ ಪ್ರೀತಿಯಿಂದ ಇರ್ತಿದ್ರು, ಎಲ್ಲ ಇದು ಮಾಡ್ತಾರೆ. ಅದರಲ್ಲಿ ಏನು ತೊಂದರೆನೇ ಇದ್ದಿಲ್ಲ ಅವ್ರಿಗೆ. ಯಾವುದೇ ಪಿಕ್ಚರ್, ಈಗ ಅದೇ ಕಂಡು ಬಂದು ವಾಜರಾಜ ಅವ್ರದ್ದು, ಶ್ರಾವಣ ಬಂದು ನಮ್ಮ ಮೋಹನ್ ರಾವ್ ಹೋಟೆಲ್, ನವೇಗ ಹೋಟೆಲ್ ಮೋಹನ್ ರಾವ್, ಏಕಂಬರೇಶ್ವರ ಅಂತ ಮ್ಯಾನೇಜರ್ ಇರ್ತಾರೆ, ಅವರಿಬ್ಬರು ಸೇರಿ ಆ ಪಿಕ್ಚರ್ ಮಾಡಿಕೊಟ್ರು.
ಹೊರಗಡೆ ಪಿಕ್ಚರ್ಗೂ ಎಷ್ಟೇ ತಮ್ಮ ಪಿಕ್ಚರ್ಗೆ ಎಷ್ಟು ಇದು ಮಾಡ್ತಾಯಿದ್ರು ಅಷ್ಟೇ ಹೊರಗಡೆ ಪಿಕ್ಚರ್ಗೂ ಇದು ಮಾಡ್ತಾಯಿದ್ರು. ಅವ್ರ ಪಿಕ್ಚರ್ ಯಾರೋ ಪ್ರೊಡ್ಯೂಸರ್ ಬೇರೆ ನಾವು ಬೇರೆ ಅಂತ ಯಾರ್ಯಾರಿಗೆ ಒಂದು ಡೇಟ್ ಕೊಡ್ತಾಯಿದ್ರು. ಕೆರಳಿ ಸಿಂಹ ಮಾಡಿದ್ರು, ಅದೂ ಮಾಡಲಿಲ್ಲ ನಾನು. ಕೆರಳಿ ಸಿಂಹ ನಡೀತು, ಪಂಡ್ರಮ್ ಅವರಿಗೋಸ್ಕರ ಮಾಡಿದ್ರು ಅದನ್ನು. ಆ ಥರ ಅವರು ಪಂಡ್ರಿಬಾಯಿ ಪ್ರೊಡ್ಯೂಸರ್ ಅದು ಅವರು ಸ್ವಲ್ಪ ಕಷ್ಟದಲ್ಲಿದ್ದ ಅಂದಾಗ ಆ ಪಿಕ್ಚರ್ ಮಾಡಿ ಕೊಟ್ಟರು. ಅದು 25 ವಾರ ಹೋಯ್ತು, ಸೂಪರ್ ಹಿಟ್ ಪಿಕ್ಚರು. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲಿ ಅವ್ರಿಗೆ ಒಂದು ಇದಾಯಿತು. ಆಮೇಲೆ ಅನ್ನೋರ್ನ ಕೂಡ ಎಷ್ಟೋ ಜನ ಮನಸ್ಸು ನೋಯಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಕುದುರೆ ಮುಖ, ಇಷ್ಟುದ್ದ ಮೂಗು, ಹಂಗೆ ಹಿಂಗೆ ಅಂತ ಹೇಳ್ಸಿದ್ರೆ ಅಂತ ಹೇಳ್ತಾರೆ. ಏನಾದ್ರು ಅಂದ್ರೆ ನಾವು ಓದಾಗಿಲ್ಲ ಇದು. ಅಲ್ಲ, ನೀವು ಓದಾಗಿರ್ಲಿಲ್ಲ, ನಿಮ್ಗೆ ಕೇಳಿರುವಂತ ಕಥೆಗಳು ನಾನಂತೂ ಬಹಳಷ್ಟು ಕೇಳಿದ್ದೀನಿ ಆ ಥರದ ಕಥೆಗಳನ್ನ. ಅವರು ಅಂತ ಪತ್ರಿಕೆಗಳಲ್ಲಿ ಬರೆದಿದ್ದು. ಆಮೇಲೆ ಇನ್ನೊಂದು ಸರ್, ಎಲ್ಲ ಈಗ ಅವ್ರು ಏನಂತಿದ್ರು ಅಂದ್ರೆ ನಮ್ಮನ್ನ ಆಡ್ಕೊಂತಾರ, ಆಡ್ಕೊಳ್ಳಿ ಬಿಡಿ, ಅವ್ರಿಗೆ ಸಂತೋಷ ಆಗುತ್ತೆ ನಮ್ಮನ್ನ ಆಡ್ಕೊಳ್ಳೋದ್ರಿಂದ. ನೋಡಿ ಅದು ನಮ್ಗೆ ಎಷ್ಟು ಪುಣ್ಯ, ನಮ್ಮನ್ನ ಆಡ್ಕೊಂಡು ಅವ್ರಿಗೆ ತೃಪ್ತಿ ಆಗುತ್ತೆ ಅಂದ್ರೆ ಅದು ನಮಗೆ ಭಾಗ್ಯನೇ. ನಮಗೇನು ನೋವಾಗತ್ತಾ, ಮೈಗೆ ತೂತು ಬಿಡುತ್ತಾ ಚಿಕ್ಕಣ್ಣವ್ರೆ ಅಂತಿದ್ರು ಅವರು. ಅದನ್ನ ಯಾವುದು ತಗೊಳ್ತಿದ್ದಿಲ್ಲ ಅವರು. ಅದು ಹೇಳ್ದಲ್ಲ, ದೈವಾಂಶ ಸಂಭೂತ ಅಂತಾರಲ್ಲ, ಒಂದು ಭಗವಂತನ ರೂಪ ಅವರು. ಯಾವುದೋ ಒಂದು ಸರೆಂಡರ್ ಅಂತಾರೆ. ಈಗ ಸರೆಂಡರ್ ಏನಂತಾರೆ, ನೀವು ಏನೇ ಹೇಳಿ ಅವ್ರು ನಗ್ತಾ ಇರ್ತಾರೆ, ಸ್ಮೈಲ್, ಅದೇ ಆಭರಣ ಅವರಿಗೆ. ಒಳ್ಳೇದಾಗುತ್ತೆ, ಒಳ್ಳೇದು ಅಷ್ಟೇ ಹೇಳ್ತಿರ್ತಾರೆ ಅವ್ರು. ಕೆಟ್ಟದಾಗತ್ತೀನಿ, ಹಾಳಾಗೋಗಂತ ಯಾವ ಸರೆಂಡರ್ ಹೇಳಿಲ್ಲ. ಸೊ ಹಾಗೆ ಅವರು ಎಲ್ಲವನ್ನೂ ಸ್ವೀಕರಿಸ್ತಾ ಇದ್ರು. ಈಗ ಮಠಗಳಿಗೆ ಕಳ್ಳರು ಬರ್ತಾರೆ, ಕಾಕರು ಬರ್ತಾರೆ. ಸೊ ಹಾಗೆ ಈಗ ಯಾರೋ ಒಬ್ಬರು ಮನೆಗೆ ನಕ್ಲಿಸ್ ಕದ್ರು ನಮ್ಮ ಕಂಪ್ನಿಗಿರೋನ್ನ, ಅವನಿಗೆ ಬೆಲೆ ಬಾಳೋ ವಸ್ತು ಹೊರಗಡೆ ಇಟ್ಟಿದ್ದು ನಿಮ್ಮದು ತಪ್ಪಲ್ವಾ ಅಂತೇಳಿ ಅಕ್ಕವ್ರನ್ನ ಬೈದ್ರು ಅವರು ಹೆಸರಿಟ್ಟು. ಅವ್ನ ಜೈಲಿಗೆ ಕಳಿಸ್ಬೇಡಿ ಪಾಪ, ಅವ್ನ ಹೆಂಡತಿ ಮಕ್ಳಿಗೆ ಯಾರು ಊಟ, ಯಾರು ಹೇಳ್ತಾರೆ? ಯಾವ ಜಡ್ಜ್ ಹೇಳ್ತಾನೆ? ಯಾವ ಮಠಾಧೀಶರು ಹೇಳ್ತಾರೆ ಇದನ್ನ? 7 ಲಕ್ಷ ರೂಪಾಯಿ ಡೈಮಂಡ್ ನೆಕ್ಲೆಸ್ ಕದ್ದವ್ರನ್ನ ಬೇಡ ಬೇಡ ಬೇಡ, ನೀವು ಹೊರಗಡೆ ಇಟ್ಟಿದ್ದು ನಿಮ್ಮದು ತಪ್ಪದು. ಅವ್ನ ಮನಸ್ಸು ಕಳ್ಳನಾಗ ಕಾರಣ ನೀವು. ಇಷ್ಟು ವರ್ಷ ಆಗಿಲ್ಲ, ಅವ್ನು 12 ವರ್ಷದಿಂದ ನಮ್ಮ ಕಂಪ್ನಿಗೆ ಒಂದು 20 ವರ್ಷದಿಂದ ಇದ್ದಾನೆ. ಒಬ್ಬ ಹುಡುಗ ಹೆಸರು ಹೇಳೋದು ಬೇಡ. ಸೊ ಕದ್ದಿದ್ದೇನೆ ಅವನೇನೋ ಒಂದು. ನೀವು ಹೊರಗಡೆ ಇಟ್ಟಿದ್ದು ನಿಮಗೆ ನೋಡಿ 3 ವರ್ಷ ಆಯ್ತು ಅದು ಹೋಗಿ, ನಿಮಗೆ ಗೊತ್ತಿಲ್ಲ ಇನ್ನು ಅದ್ರ ಬೆಲೆನೇ ಗೊತ್ತಿಲ್ಲ ನಿಮಗೆ. ಅಂದರೆ ನಿಮ್ಮಲ್ಲಿ ಅಷ್ಟು ತುಂಬಿ ತುಳುಕ್ತೈತೆ. ಎಂಥ ಹೊರಡಿದು ಬೆಲೆ ಭಾಳ ವಸ್ತು ಹೊರಗಡೆ ಇದ್ದಾರೆ. ಏನು ನಂಜುಂಡಿ ಕಲ್ಯಾಣ ಟೈಮ್ ಫಂಕ್ಷನ್ ಟೈಮ್ನಾಗ ಅವ್ನು ಬಂದು ಅರೆಸ್ಟ್ ಮಾಡಿ ಹಿಡ್ಕೊಂಬಂದಾಗ ಲಬಲಬ ಹೋಯ್ಕೊಂಡಾಗ ಹೋಗಿ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಯಾರು ಒಬ್ಬ ಕಳ್ಳನ ಸಹಿತ ನೀ ಕಳ್ಳ ಅಂತ ಹೇಳಿಲ್ಲ ಅವರು. ಅದು ನಿಮ್ಮ ತಪ್ಪು ಹೊರಗಡೆ ಇಟ್ಟಿದ್ದು ಅಂದರು. ಯಾರು ಹೇಳ್ತಾರೆ ಹೇಳಿ ಸರ್ ಇದು? ಅವ್ನು ಕದಿಯಕ್ಕೆ ಅವ್ನ ಮನಸ್ಸು ಚೇಂಜ್ ಆಗ ಕಾರಣ ನೀವು ಅಂದರು. 20 ವರ್ಷದಿಂದ ನಮ್ಮ ಮನೆಗಿದ್ದಾನೆ. ಇಷ್ಟು ವರ್ಷ ಕದಿಲಾರ್ದು ಇವತ್ತು ಯಾಕೆ ಕದಿಬೇಕಂದ್ರೆ, ಅವತ್ತು ಯಾಕೆ ಕದಿಬೇಕಂದ್ರೆ ಅವ್ನಿಗೇನೋ ಒಂದು ಆಸೆ ಆಯ್ತು ಅದನ್ನು ನೋಡಿ. ಅವ್ನ ಮನಸ್ಸು ಚೇಂಜ್ ಆಯಿತು. ಅದಕ್ಕೆ ಕಾರಣ ನೀವಲ್ವಾ? ಅದು ಅಲ್ಲಿ ಇಟ್ಟಿಲ್ಲ ಅಂದ್ರೆ ಅವ್ನು ಕತ್ತಿದ್ನ ನೋಡಿ ಎಂಥ ಹೊರಡಿದು ಅಲ್ವಾ? ಸೊ ಅಂಥದ್ದು ಅವ್ನು ಏನಂತ ವರ್ಣನೆ ಮಾಡೋಕ್ಕಾಗಲ್ಲ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅವರು. ನಾನು ಸ್ವಲ್ಪ ಮಟ್ಟಿಗೆ ನೋಡಿ, ಈಗ ನಾವು ಕಂಪನಿ ಬಿಟ್ಟರು ರೀ, ಅವ್ನು ಯಾವ ಊರಾಗಿದ್ದಾನೆ ಗೊತ್ತಿಲ್ಲ, ಕರೆಸಿಪ್ಪ ಮುತ್ತೆತ್ತಿಗೆ ಹೋಗ್ಬೇಕಾದ್ರೆ ಕರೆಸ್ತಾಯಿದ್ರು. ನಾನು ರವಿ ಅಂತ ಒಬ್ಬರಿದ್ರು ಈಗಿದ್ದಾರೆ ಇನ್ನು ಡ್ರೈವರ್, ಅಣ್ಣವ್ರು 3 ಜನ ಮುತ್ತೆತ್ತಿಗೆ ಹೋಗಿ ಒಂದು ದಿವಸ ಅಲ್ಲಿ ಮಲ್ಕೊಂತಿದ್ವಿ. ನೆಕ್ಸ್ಟ್ ಡೇ ಇವರೆಲ್ಲ ಬರೋರು ಮನೇಲಿ ಕಾರ್. ಶ್ರಾವಣ ಮಾಸದಲ್ಲಿ ಶನಿವಾರ ಜನ ಹೋಗ್ತಿದ್ರಿ. 3 ಜನ ಅವ್ರ ಜೊತೆಲೇ ಅಲ್ಲೇ ಒಂದೇ ಆಸಕ್ಕೆ ಒಂದೇ ಜಮ್ಕಾನ ಅಲ್ಲೇ ಪಕ್ಕದಲ್ಲಿ. ಬನ್ನಿರಿ ಚಿಕ್ಕಣ್ಣ ಇಲ್ಲೇ ಮಲ್ಕೊಡ್ರಿ, ಪಕ್ಕದಲ್ಲಿ ಮಲ್ಕೊಡ್ರಿ. ಅದೇನ್ರಿ ನನ್ನ ಹುಲಿನ ಕರಡಿ ನಾನೇ ಅಣ್ಣ ಕಾಲ್ಗಿಲ್ ಬಿಡುತ್ತೆ, ಏನಾಗಲ್ಲ. ನಾನು ಬಡಿಸ್ಬೋದಾ, ನೀವು ಬಡಿಲ್ಲ ಅಂದ್ರೆ ತಪ್ಪು. ಅದು ಏನಿದೆ ಬನ್ನಿ ಹತ್ರ. ಅಷ್ಟು ಪ್ರೀತಿ ಸರ್ ನಮ್ಮನ್ನು ಕಂಡ್ರೆ ಅವ್ರಿಗೆ. ಇವ್ರ ಕೆಲಸದವರು, ಇವ್ರ ಅಸಿಸ್ಟೆಂಟ್ ಡೈರೆಕ್ಟ್ರು ಅನ್ನೋ ಭಾವನೆ ಇಲ್ಲ ಅವ್ರ ಹತ್ರ. ಏನು ಮಾತಾಡೋರು ಅವಾಗ? ಈಗ ನೀವು 3 ಜನ ಹೋಗ್ತಿದ್ರಿ, ಅಲ್ಲಿ ಇರ್ತಿದ್ರಿ ಅಲ್ಲ, ಏನೇನು ವಿಚಾರ? ಏನಿಲ್ಲ, ಆಧ್ಯಾತ್ಮಿಕ ಅಷ್ಟೇ. ಆಧ್ಯಾತ್ಮಿಕ ಬಿಟ್ಟರೆ ಅವ್ರು ಇನ್ನೊಂದು ಮಾತಾಡ್ತಿಲ್ಲ. ರಾಯರ ಬಗ್ಗೆ ಮಾತಾಡೋರು, ವಿವೇಕಾನಂದ ಸ್ವಾಮಿ ಬಗ್ಗೆ ಮಾತಾಡೋರು, ಬಸವಣ್ಣನ ಬಗ್ಗೆ ಮಾತಾಡೋರು, ಸರ್ವಜ್ಞನ ಬಗ್ಗೆ ಹೇಳೋರು. ಎಂತ ಅವ್ರು ನೋಡಿ ಮನೆಗೆ ಇಷ್ಟು ದೊಡ್ಡ ಬುಕ್ ಇದು, ಒಂದು ದೊಡ್ಡದು ಒಂದು ಇದಿತ್ತು, ಲೈಬ್ರರಿ ಥರ ಇತ್ತಲ್ಲಿ ಮಡ್ರಾಸ್ ಮನೆಯಲ್ಲಿ. ಟೆಲಿಫೋನ್ ರೂಮ್ ಅದು, ಯಾರೇ ಬಂದರೆ ಅಲ್ಲಿ ವಿಸಿಟರ್ಸ್ ಕುಂದಿರ್ಬೇಕು. ಅಲ್ಲಿ ಬುಕ್ಗಳು, ನಾವಲ್ಗಳು, ಅವು ಇವು. ಮತ್ತು ಅಣ್ಣವ್ರ ತಾಯಿ ಲಕ್ಷ್ಮಮ್ಮ ಅಂತಿದ್ರಲ್ಲ, ಅವರು ಯಾವಾಗಲೂ ಬೆಳಗ್ಗೆದ್ದು ಒಂದು 10 ಪೇಜ್ 5 ಪೇಜ್ ರಾಮಾಯಣ ಓದ್ತಾಯಿದ್ರು, ವಿಭೂತಿ ಇಟ್ಕೊಂಡು ಆರಾಮಾಗಿ. ಅವ್ರು ಗುರುಬೋಧನೆ ತಗೊಂಡಿದ್ರು ಅವರು ಗುರುಗಳಿಂದ. ಸೊ ಹಾಗಾಗಿ ಆ ಶಿಸ್ತಿತ್ತು. ಅವರು ಸ್ನಾನ ಮಾಡೋದ ಒಂದು ಹನಿ ನೀರು ಕುಡಿತಾ ಇದ್ದಿಲ್ಲ. ಅಕಸ್ಮಾತ್ ಈ ಕಸ ಗುಡಿಸೋರು ಬಂದಿಲ್ಲ ಅಂದರೆ ಆ ಹಿತ್ತಾಳಿ ಬಕೆಟ್ ಇದ್ವು ಅವಾಗ, ಆ ನೀರು ತಗೊಂಡೋಗಿ ಕಸ ಗುಡಿಸಿ ನೀರು ಹಾಕ್ಬಿಡ್ತಿದ್ರು. ಅಮ್ಮ ನಾನು ಹಾಕ್ತೀನಿ ಕೊಡಬಂದ್ರೆ, ತಪ್ಪೇನಿದೆ ಕಣೋ, ನಮ್ಮ ಮನೆಗೆ ನಾವು ಕಸ ಗುಡಿಸ್ತೀವಿ, ಇನ್ಯಾರು ಬರೋ ಅವ್ರು ಬಂದಿಲ್ಲ ಪಾಪ, ಅವ್ಳಿಗೆ ಏನು ಪ್ರಾಬ್ಲಮ್ಮು ಆ ಥರ ಅವ್ರಿಗೂ ಅಹಂಕಾರ ಇರ್ತಿಲ್ಲ. ಅವ್ರ ತಂದೆ ತಾಯಿಗಳು ಎಂಥ ಮಹನೀಯರು ಅನ್ನೋ ಮೊದಲು ಗೊತ್ತಿಲ್ಲ. ಅವ್ರ ಅಪ್ಪ ಅವರಮ್ಮ ಎಂಥ ಒಂದು ದೇವತಾ ಸಂಬೋಧರು, ಅಂಥವ್ರು ಹೊಟ್ಟೆಲಿ ಹುಟ್ಟಿದ್ದಾರೆ. ಇದು ಒಂದು ನಮಗೆ ಕೊಯ್ನೂರು ವಜ್ರ ಇದ್ದಂಗೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕೊಯ್ನೂರು ಅದು ಅಂತ ಹೇಳೋದು ತಪ್ಪೇನಿಲ್ಲ ಅಂತ ಅನಿಸ್ತದೆ ನನಗೆ. ಯಾರೋ ಅನ್ಯತಾ ಭಾವಿಸಬಾರ್ದು. ಇಲ್ಲ, ಅದು ಒಂದು ಬ್ರೈಟ್ನೆಸ್ ಕೊಟ್ಟು ಹೋಗ್ಬಿಟ್ಟ ಪುಣ್ಯಾತ್ಮ. ಉಸಿರೋದ್ರೆ ಹೆಸರಿದೆ. ಇವತ್ತಿಗೂ 5-6 ಸಾವಿರ ಜನ ಡೈಲಿ ಬರ್ತಿದ್ದಾರಂತೆ ಟೂರಿಸ್ಟು.
ನೋಡ್ರಿ ಅದೊಂದು ಯಾರೋ ಒಬ್ಬ ಪವಾಡ ಪುರುಷನು, ಒಬ್ಬ ಶರಣರು ಮಠಕ್ಕೆ ಅಂಥವು ಎಲ್ಲ ಇರ್ತವೆ. ಅಂಥದ್ದು ಬರ್ತಾನಂದ್ರೆ ಮತ್ತು ಅದು ಏನೋ ಒಂದು ಪುಣ್ಯ ಮಾಡಿರ್ಬೇಕು. ಅಂಥ ಮಹಾನುಭಾವ ಅಂಥ ನಕ್ಷತ್ರದಲ್ಲಿ ಹುಟ್ಟಿದ್ರು, ಅದನ್ನು ಬಂದರು, ಬ್ರೈಟಾಗಿದ್ದರು, ಹೊರಟೋದ್ರು. ಅವ್ರ ಕರ್ತವ್ಯ ಮಾಡಿದ್ರು, ಹೋದರು. ಅದು ನಾವು ಅಂಥವ್ರ ಜೊತೆಲಿ ಇದ್ವಲ್ಲ ನಾವು. ಎಂಥ ಈಗ ನಾ ಯಾವ್ದಾರು ಮಠಕ್ಕೆ ಮೊನ್ನೆ ಅಲ್ಲಿ ಇಲ್ಲಿ ಹೋದರೆ ಬಾಬಾ ಏನಪ್ಪ ನೀನು ಅಂಥವ್ರ ಜೊತೆಲಿ ಇದ್ದಲ್ಲಿ ಎಂಥ ಪುಣ್ಯವಂತಯ್ಯ, ಎಂಥ ಭಾಗ್ಯವಂತ ನಮಗೆ ಅಂತಾರೆ. ಅದಕ್ಕಿಂತ ನಮಗೆ ಇನ್ನೇನು ಬೇಕು ಆಸ್ತಿ ಅಂತಸ್ತು. ಕೆಲವರು ಕೇಳ್ತಾರೆ ನಿಮ್ಗೆ ಅಣ್ಣವ್ರು ಏನು ಮಾಡಿದ್ರು? ಏನು ಮಾಡಿದ್ರು? ವಿದ್ಯೆ ಕಲಿತೆ. ದಡ್ಡ ಅಂತ ದಡ್ಡ ಶತದಡ್ಡ ನನ್ನ ತಿದ್ದಿದ್ರು ರೀ ಚಿಕನ್ ಹಂಗೆಲ್ಲ ಮಾತಾಡು. ನಾನು ಒಂಥರ ಬಳ್ಳಾರಿ ಭಾಷೆಯಲ್ಲಿ ಹೊರಟು ಸುಳ ಮಕ್ಳು ಅಂತಿದ್ದೆ. ಅಲ್ಲಿ ಕೆಲಸ ಮಾಡಲ್ಲ ಸೋಂಬೇರಿ ನನ್ನ ಮಕ್ಕಳು ರೀ ಎಲ್ಲ ಬಿಡ್ರಿ ಹಂಗೆ ಹಂಗೆ ಅನ್ಬಾರ್ದು ರೀ, ತಪ್ಪು ರೀ ಚಿಕಣ್ಣ, ಯಾರೇ ಆಗಲ್ಲ ಹಂಗೆಲ್ಲ ಅನ್ಬಾರ್ದು. ನಮಗೆ ತಿರ್ತಾ ಇದ್ರು ಅವರು. ನೀನು ಮಾತಾಡಿದ ತಪ್ಪು ಅಂತ ಅವ್ರು ನಮ್ಮ ತಪ್ಪು ಅಂತ ಕೂಡ ಅಂದಿಲ್ಲ, ತಪ್ಪೇ ನಮ್ಮದು, ಆದರೆ ತಪ್ಪು ಅಂತ ಹೇಳಿಲ್ಲ. ಅದು ನೋಡಿ ಎಂಥ ಒಂದು ಭಾವನೆ ಅವ್ರ ಹತ್ರ. ಸೊ ಹಾಗಾಗಿ ನಮ್ಮನ್ನು ಆ ರೀತಿ ಎಳ್ಕೊಂಡು ಹೋದ್ರು. ನನಗೆ ಎಷ್ಟೋ ಜನ ಆಮೇಲೆ ನಮ್ಮ ಚಿನ್ನಪ್ಪಣ್ಣ ಒಂದು ಫಂಕ್ಷನ್ನಾಗ ಹೇಳಿದ್ರು ಅವರು, ನಮ್ಮ ಗೋವಿಂದಣ್ಣ ಅಣ್ಣ ಅಕ್ಕವ್ರ ತಮ್ಮ ಅವರಿಬ್ಬರು ನಮ್ಮ ಕಂಪ್ನಿಗೆ ಎಷ್ಟೋ ಜನ ಅಸೋಸಿಯೇಟು, ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಆದವರು ಎಲ್ಲ ಬಂದರು ಹೋದರು. ಆದರೆ ಚಿಕ್ಕಣ್ಣ ಅರ್ಥ ಮಾಡ್ಕೊಂಡಿರಂಗೆ ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಣ್ಣವ್ರನ್ನ ಅಂತ ಹೇಳಿದ್ರು. ಅದನ್ನು ನಾವು ಅಳವಡಿಸ್ಕೊಂಡ್ವಿ ಅವರು ನಡೆ ನೋಡಿ. ನಾವು ಆದಷ್ಟು ಮಟ್ಟಿಗೆ ಸ್ವಲ್ಪ ಪ್ರಯತ್ನ ಮಾಡೋಣ. ಅದು ₹1 ಆಗಲ್ಲ ಅಂದ್ರೆ ಅದ್ರಿಗೆ ಒಂದು 4 ಕಣಾದರೂ ಪ್ರಯತ್ನ ಮಾಡೋಣ. ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ಮನಸ್ಸು ನೋಯಿಸಬಾರ್ದು ಅನ್ನೋದು ನನಗೆ ಅದು ಬಂದಿದೆ. ಆಮೇಲೆ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಅವರು ನನಗೆ ವರದಪ್ಪಣ್ಣ, ಉದಯಶಂಕರ್ ಅವರು, ಅಣ್ಣವರು 3 ಜನನೂ ಇರ್ತಾರೆ. ಓಕೆ, ಅದನ್ನು ನಾನು ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಯಾವುದೇ ಸಬ್ಜೆಕ್ಟ್ ನೋಡಲಿ ಒಂದು ಮೆಸೇಜ್ ಇರ್ತದೆ. ಮಾರ್ತಾಂಡ, ಪ್ರಭಾಕರ್ ಸುರ್ತಿ ಅದು ರೀಮೇಕ್ ಆದರೂ ಕೂಡ ನನ್ನದೇ ಆದ ಒಂದು ರೂಟಲ್ಲಿ ತಗೊಂಡು ಹೋಗ್ತೀನಿ. ಅದು ಆ ಹೀರೋ ಅದನ್ನು ಹೆಂಗಿರಬೇಕು, ಹೀರೋ ಏನು ಮಾಡ್ತಾನೆ, ಸುತ್ತಮುತ್ತ ಎಂಥವ್ರು ಇರ್ತಾರೆ, ಆ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡು ಹೋಗೋದು. ಒಂದೊಂದು ಕ್ಯಾರೆಕ್ಟರೈಸೇಷನ್ ಯಾವ ಥರ ತಗೊಂಡು ಹೋಗ್ಬೇಕು, ಹೌ ಟು ಪ್ರೆಸೆಂಟ್. ಅದು ನನಗೆ ನೋಡಿ, ನಾವು ಅವಿದ್ಯಾವಂತರಾದರೂ ಕೂಡ ಆ ವಿದ್ಯೆನ ಅಲ್ಲಿ ಕಲ್ತೀವಿ. ಅದು ದೊಡ್ಡ ಆಸ್ತಿ ಕೊಟ್ಟು ಹೋದ್ರು ನಮಗೆ. ಇವತ್ತು ಅವ್ರ ಜೊತೆಲಿ ಇದ್ವಿ ಅಂದರೆ ಅದು ಎಷ್ಟೋ ಗೌರವ ನನಗೆ. ಹೌದು. ಸೊ ನೀವು ನಂಬಲ್ಲ, ಕೆಲವೊಂದು ಬಿಜಾಪುರಕ್ಕೆ ಹೋಗಿದ್ವಿ ಮೊನ್ನೆ ನಾನು, ಅಲ್ಲಿ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಯಾವುದೋ ಒಂದು ಹೋಟ್ಲಲ್ಲಿ ಯಾರೋ ತಗೊಂಡ್ಬಂದು ಶಾಲು ಹಾರ ತಂದು ಹಾಕ್ತಾರೆ. ನೀವು ಅಣ್ಣವ್ರ ಜೊತೆಲಿ ಇದ್ರೆ ನೀವು ಎಂಥ ಪುಣ್ಯವಂತರು ಅಂತಾರೆ. ಇದು ಎಂಥ ಆಸ್ತಿ ಇದು? ಯಾವ ದುಡ್ಡಿಗಿಂತ ಒಂದು ಆ ಗೌರವ ಇದೆಯಲ್ಲ ಸರ್, ಆ ಆನಂದ ಅಷ್ಟು ಖುಷಿ ಕೊಡೋದು. ಅಯ್ಯೋ ಏನು ನಮಗೆ, ನಾವು ಅಣ್ಣವ್ರ ಜೊತೆಲಿ ಇದ್ದಾಗ ಇದು ಗೊತ್ತೇ ಇಲ್ಲ ನಮಗೆ. ನಾವು ಹಿಮಾಲಯ ಪರ್ವತದಲ್ಲೇ ಇದ್ದೀವಿ, ನಮಗೆ ಈ ಪರ್ವತದಲ್ಲಿ ಇದ್ವಿ ಎಂಬುದು ನಮಗೆ ಜ್ಞಾನ ಇಲ್ಲ. ಅಲ್ಲಿಂದ ಬಂದ ಮೇಲೆ, ಹೊರಗಡೆ ಬಂದ ಮೇಲೆ ಗೊತ್ತಾಯಿತು, ಓ ಎಂಥ ಮಹಾನುಭಾವನ ಹತ್ರ ಇದ್ವಲ್ಲಪ್ಪ. ಏನು ನಮ್ಮ ತಂದೆ ತಾಯಿ ಪುಣ್ಯ ಆಶೀರ್ವಾದನೋ, ಇಲ್ಲ ಹಿರಿಯರ ಆಶೀರ್ವಾದನೋ, ಶರಣರ ಆಶೀರ್ವಾದನೋ, ಇಲ್ಲ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ರಾಯರು ಕಳಿಸಿದ ಜಾಗ ಅಂಥದ್ದು ಏನೂ ಗೊತ್ತಿಲ್ಲ ನೋಡಿ. ಅಲ್ಲ ಏನು ಇಲ್ಲ, ಅಕಸ್ಮಾತ್ ನೀವು ಎಲ್ಲೇ ಸಿಕ್ಕರೆ ಅಲ್ಲೇ ಅಟೆಂಡರ್ ಏನೋ ಕ್ಲಾಪ್ ಗೀಪ್ ಆಗಿ ಎಲ್ಲ ಮಾಡ್ಕೊಂಡು ಇರ್ತಿದ್ದೆ. ನಾನು ಡೈರೆಕ್ಟ್ ಆಗ್ತಿದ್ದಿಲ್ಲ. ನಿಮಗೆ ಆ ಬ್ಯಾನರ್ಗೆ ಹೋಗಿದ್ದೆ, ಒಂದು ದೊಡ್ಡ ಬ್ಯಾನರ್ಗೆ ಹೋಗಿದ್ದೆ. ನಾನು ವಿದ್ಯೆ ಕಲ್ತ್ಕೊಂಡಲ್ಲಿ ಎಡಿಟಿಂಗ್ ಅಕ್ಕವ್ರು ಬೇಯರು, ಎಡಿಟಿಂಗ್ ಹೋಗಲ್ಲಿ ನಡೀತೈತೆ, ಇಲ್ಲೇನು ಮಾಡ್ತಾರೆ ಸುಮ್ಮನೆ ಆಡ್ಕೊಂಡು. ಈ ಅಪ್ಪು ಚಿಕ್ಕ ಹುಡುಗ ಅವ್ರ ಜೊತೆಲಿ ಆಡ್ಕೊಂಡಿರ್ತಿದ್ವಿ ನಾವು, ಎತ್ಕೊಂಡು ತಿರುಗಾಡಿಕೊಂಡು. ಅಲ್ಲಿ ಹೋಗಿದ್ದಾರೆ ನೋಡು, ಡೈರೆಕ್ಟ್ರ್ ಹೋಗಿದ್ದಿರ್ತಾರೆ, ಹೋಗ್ರಿ ಅಂತ ಕಳ್ಸೋರು. ಎಡಿಟಿಂಗ್ ಹೋಗ್ತಿದ್ವಿ. ಅವಾಗ ರೀಲ್ ಸುತ್ತಬೇಕು, ಕರೆಕ್ಟ್ ರಿವೆಂಡೋ ಹಿಂಗೆ ಹಿಂದ್ಗಡೆ ನಿಂತಿರ್ತಿದ್ವಿ. ಅವರು ಡೈರೆಕ್ಟ್ರನ್ನ ಬೇಯಾರು ಎಡಿಟ್ರು ಒಂದೊಂದು ಸಲ. ಏನು ರೀ ಒಂದು ಎಕ್ಸಿಟ್ ಒಂದು ಎಂಟ್ರಿ ಇಟ್ಕೊಳ್ರಿ, ಏನು ಗಂಟು ಹೋಗುತ್ತೆ ನಿಮ್ಮದು, ಅಣ್ಣನ ಮೋಲ್ಡ್ ಮಾಡಿರಿ, ಇನ್ನೂ ಸ್ವಲ್ಪ ಇಂಟ್ರೊಡಕ್ಷನ್ ಸರಿ ಇಲ್ಲ, ಹೋಗಿ ಇಂತಿಂಥ ಶಾರ್ಟ್ ಎಡಿಟ್ರ್ ಹೇಳೋರು. ಅಲ್ಲಿ ಯಾಕಂದರೆ ಪಿಕ್ಚರ್ ಮೋಲ್ಡ್ ಆಗೋದೇ ಎಡಿಟಿಂಗಲ್ಲಿ. ನಿಮಗೆ ಬೋರು ಹೊಡಿಸ್ಬೋದು, ಸಖತ್ತಾಗಿ ಥ್ರಿಲ್ಲಾಗೆ ಕೊಡ್ಬೋದು ಎಡಿಟಿಂಗಲ್ಲಿ. ಆ ಶಾರ್ಪ್ನೆಸ್ ಕಟ್ಟಿಂಗ್ಸು, ಆಮೇಲೆ ಯಾವ ಥರ ಮೋಲ್ಡ್ ಮಾಡ್ಬೇಕು ಸಿನಿಮಾನ. ಆಮೇಲೆ ಹೇಳಿದ್ದೆ ಕಿತ್ತು ಬಿಸಾಕರು ಸೀನ್ನ. ಆ ಸಿನ್ನಿಗೆ ಹೇಳಿದೆ ಮತ್ತೆ ಅದೇ ಮ್ಯಾಟ್ರ್ ಇಲ್ಲಿ ಯಾಕೆ ಕಿತ್ತು ಬಿಸಾಕ. ಇಲ್ಲ ಸರ್ ತುಂಬ ಖರ್ಚು ಬಿಡು, ಅಲ್ಲಿ ಆಡಿಯನ್ಸ್ ಹೋಗಿತಾರೆ. ಆಮೇಲೆ ಆಡಿಯನ್ಸ್ ಮೈಂಡ್ ಹೆಂಗಿರ್ತದೆ, ಹಿಂಗೆ ಸಿನಿಮಾ ನೋಡೋನು ರಿಲ್ಯಾಕ್ಸ್ ಆಗಬಾರ್ದು. ಅಯ್ಯೋ ಏನಪ್ಪ ಹೇಳಿದ್ದಾರೆ ಹಿಂಗೆ ಅಂದ್ಬಿಟ್ಟ ಅಂದರೆ ಹೋಯ್ತು ಅವ್ನು ತಿರುಗಿ ಮತ್ತೆ ಆ ಲೈನ್ಗೆ ಎಳ್ಕೊಂಬರಕ್ಕಾಗಲ್ಲ ನಮ್ಮ ಕೈಲೇ. ಅದು ಒಂದು ಸಲ ಅವ್ನು ರಿಲೀಫ್ ಆಗಿಬಿಟ್ಟ ಅಂದರೆ ಅವ್ನ ಮೈಂಡ್ ಬೇರೆ ಕಡೆ ಎಲ್ಲೇ ಹೋಗುತ್ತೆ. ಅಯ್ಯೋ ಸಿನಿಮಾಗೆ ಬರ್ಬಾರ್ದು, ಅಲ್ಲಾರ ಹೋಗ್ಬೋದಲ್ಲ ಇವತ್ತು, ಸ್ವಲ್ಪ ಆ ಕೆಲಸ ನೋಡ್ಕೋಬೋದು, ಅವ್ನ ಮೈಂಡ್ ಅಲ್ಲಿಗೆ ಹೋಗ್ಬಿಡುತ್ತೆ ಕಾನ್ಸಂಟ್ರೇಟ್. ನೋಡಿ ಎಂಥ ಪವರ್ ಇದ್ದಿದ್ದು ಅದು. ಎಡಿಟ್ರ್ ಬೇಯವ್ರ ಆ ಥರ. ನೀನು ತಿರುಗಿ ಆಡಿಯನ್ಸ್ ರಿಲ್ಯಾಕ್ಸ್ ಆಗಿಬಿಟ್ರು, ಅಯ್ಯೋ ಅಲ್ಲಾರು ಸಿನಿಮಾಗೆ ಬಂದೆಲ್ಲಪ್ಪ, ಸುಮ್ಮನೆ ವೇಸ್ಟ್ ಆಯ್ತು ದುಡ್ಡು ಅಂತ ಅಂದ್ಬಿಟ್ಟ, ಬಿದ್ದೋಯ್ತು ಪಿಕ್ಚರ್ ಅಂತ ಹೇಳೋರು. ಅದನ್ನು ಮಾಡೋಕ್ಕೆ ಕೊಡಬೇಡ ಆಸ್ಪದ ಅಂಥೇಳಿ ಫೈನಲ್ ಟ್ರಿಮ್ಮಿಂಗ್ ಮಾಡಿ 10 ಸಲ ನೋಡಿ ಅದನ್ನು ಹಿಂದೆ ಮುಂದೆ ಓಡಿಸಿ ಎಲ್ಲ ನೋಡಿ ಕೊನೆಗೆ ರಿಕಾರ್ಡಿಂಗ್ ಕೊಡೋದು, ಮಿಕ್ಸಿಂಗ್ ಎಫೆಕ್ಟ್ಸ್, ಯಾವ್ಯಾವ ಎಫೆಕ್ಟ್ಸ್ ಕೊಡಬೇಕು, ಏನೇನು ಮಾಡಬೇಕು ಅನ್ನೋ ಶ್ರಮ ಇದೆ ಸರ್. ಶ್ರಮ ಪಟ್ಟರೆ ಅದು ಶ್ರದ್ಧೆ ಇದೆ, ಒಳ್ಳೆಯ ಭವಿಷ್ಯ ಇದೆ ಅದರಲ್ಲಿ. ನಿಜ.
ಈಗ ನಿಮ್ಮನ್ನು ಎಲ್ಲೇ ಹೋದರೂ ಇಂಥ ಪಿಕ್ಚರ್ ಡೈರೆಕ್ಟರ್ ಅಂತ ಗುರುತಿಸಿದ್ರೆ ಅದು ನಮಗೆ ಎಷ್ಟು ಆನಂದ ಆಗುತ್ತೆ ಅಲ್ವಾ? ಅದು ಆ ಸ್ಥಾನ ನಾವು ಕಳ್ಕೊಬಾರ್ದು. ಅದನ್ನು ಆ ಸ್ಥಾನಕ್ಕೆ ಭಾಳ ಗೌರವ ಕೊಡ್ಬೇಕು ನಾವು. ಆವಾಗ ನಮಗೆ ಅದು ಒಂದು ಲೆವೆಲಿಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಏನಪ್ಪ ಈ ವಯಸ್ಸಿನ ಇನ್ನೂ ಪಿಕ್ಚರ್ ಮಾಡೋಕ್ಕಂತ ನಾನೇನು ಆರೋಗ್ಯ ಕೇಳ್ತೀನಿ, ಆಯುಷ್ಯ ಕೇಳ್ತೀನಿ, ಇನ್ನೂ ಪಿಕ್ಚರ್ ಮಾಡೋಕ್ಕನ್ನೋ ಒಂದು ಹುಮ್ಮಸ್ಸಿದೆ ಅಷ್ಟೇ, ಸಂತೋಷ ಇದೆ. ಈಗ ಯಾವ್ದಾರು ಬಂದು ಕತೆ ಹೇಳ್ಬೇಕಂದ್ರೆ ಹುಡುಗ ಆಗೋಗ್ಬಿಡ್ತೀನಿ ನಾನು. 24-25 ವರ್ಷ ಹುಡುಗ ಆಗ್ಬಿಡ್ತೀನಿ, ಎನರ್ಜಿ ಬಂದುಬಿಡುತ್ತೆ. ಸೊ ಅದು ನಮ್ಮಲ್ಲಿ ಇದೆ ಅದು. ಸೊ ಹಾಗಾಗಿ ಅದಿರುತ್ತೆ, ಅಯ್ಯೋ ಏನು ಮಾಡ್ತಿ, ಏನು ಸಿನಿಮಾ ತೆಗಿತಿ ಅಂತ ಅನ್ಬಾರ್ದು ನಾವು. ಆ ಭಾವನೆ ಬರಬಾರ್ದು. ಇದೇ ಇದರೊಡೆ ಸೀಕ್ರೆಟ್, ಏನಿಲ್ಲ. ಕಲಿಯೋದು ಸಾಯತಕನ ಕಲಿತೀವಿ, ಸಾಯತಕನ ಗುರುಗಳಿದ್ದಾರೆ. ಯಾರೋ ಒಂದು ಮಾರ್ಗದರ್ಶನ. ಈಗ ಇವರು ಶಿವಮೊಗ್ಗ ಸುಬ್ಬಣ್ಣರು ಹೇಳೋದು, ಮನೋರಂಜನೆ ಜೊತೆಲೆ ಮನೋವಿಕಾಸ. ನೋಡಿ ಎಂಥ ಹೊರಡೋದು. ನೀವು ಮನೋರಂಜನೆ ಜೊತೆಲೆ ಒಂದು ಮನೋವಿಕಾಸ ಕೊಡಿ, ಸಮಾಜಕ್ಕೊಂದು ಮೆಸೇಜ್ ಕೊಡಿ, ಒಳ್ಳೆತನ ಕೊಡಿ. ಬರೀ ಆ್ಯಕ್ಷನ್ನು, ಫೈಟು ಸಾಂಗು ತೋರಿಸಿದ್ರೆ ಏನು, ಅದರಲ್ಲಿ ಏನು ಅರ್ಥ ಇದೆ? ಸಿನಿಮಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಮನೋರಂಜನೆ ಮತ್ತು ಹೌದು. ಇಲ್ಲ ಅವಾಗಿನ ಕಾಲ ಸರ್, ನಮ್ಮ ಪಂತಲು ಸಾರ್ ಸಬ್ಜೆಕ್ಟ್ ಒಳಗೆ, ಪುಟ್ಟಣ್ಣ ಸಾರ್ ಸಬ್ಜೆಕ್ಟ್ ಒಳಗೆ ತೆರೆ ಹಿಂದೆ ಬಹಳಷ್ಟು ಕೆಲಸ ಮಾಡಿದ್ರಿ. ಅಣ್ಣವ್ರ ಕಂಪ್ನಿಯಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರಿ, ನಿರ್ದೇಶಕರಾದ್ರಿ. ತದನಂತರ ಸಿನಿಮಾಗಳನ್ನ ಮಾಡಿದ್ರಿ. ಅವತ್ತಿನ ಚಿತ್ರರಂಗ ಮತ್ತು ಇವತ್ತಿನ ಚಿತ್ರರಂಗವನ್ನು ಗಮನಿಸಿದಾಗ ನೀವೇನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ? ಇಷ್ಟು ಅನುಭವ ಇದೆಯಲ್ಲ. ಅವತ್ತಿನ ಕಾಲಘಟ್ಟಕ್ಕೆ ತಕ್ಕಂಗೆ ಅವು ಕಥೆಗಳು ಬರ್ತಾಯಿದ್ವು, ಗಟ್ಟಿ ಕಥೆ ಇರ್ತಿತ್ತು. ಆಮೇಲೆ ಎಲ್ಲರೂ ಮೇಧಾವಿಗಳು ಇದ್ದರು. ಮತ್ತು BR ಪಂತಲ್ ಅವರು, ಮತ್ತು BS ರಂಗವರು, ಪುಟ್ಟಣ್ಣ ಕಣಗಲ್ ಅವರು, ಪ್ರಭಾಕರ್ ಶಾಸ್ತ್ರಿ, RN ಜಯಗೋಪಾಲು, ಸದಾಶಿವಯ್ಯನವರು, ಉದಯ್ ಶಂಕರು, ದೊಡ್ಡ ದೊಡ್ಡ ಸಾಹಿತಿಗಳಿದ್ದರು. ಸಿನಿಮಾವನ್ನು ಅರಿತು ನುರಿತವರಿದ್ದರು. ಹಾಗಾಗಿ ಕತೆಗೋಸ್ಕರ ಅವರು ಸ್ಕ್ರಿಪ್ಟ್ ಮಾಡೋಕ್ಕೋಸ್ಕರ ಕುಂತ್ಕೊಂಡು ಸ್ಕ್ರಿಪ್ಟ್ ಮಾಡಿ ಕೆಲವಾರು ಕತೆಗಳು ರಿಜೆಕ್ಟ್ ಆಗಿದ್ದಾವೆ. ಸ್ಕ್ರಿಪ್ಟ್ ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ರಿಜೆಕ್ಟ್ ಆಗಿದ್ದಾವೆ. ಸೊ ಆ ಥರ ಕಾಲನೂ ಉಂಟು. ಏನೋ ಒಂದು ಸಿನಿಮಾ ಸಿಕ್ತು, ಏನೋ ಒಂದು ಅರಿಬಿರಿ ಮಾಡೋ ಸಿನಿಮಾ ಅಲ್ಲ, ಗಟ್ಟಿ ಕತೆ ಇರಬೇಕು. ಆಮೇಲೆ ಇವಾಗ ಹೇಳ್ತಾರೆ ಕೆಲವರು, ಆಡಿಯನ್ಸ್ ಟ್ರೆಂಡ್ ಚೇಂಜ್ ಇಲ್ಲ. ಅದು ಯಾವತ್ತೂ ಒಂದೇ ಟ್ರೆಂಡೇ. ನಾವು ಒಳ್ಳೆ ಕತೆ ಕೊಡದೇನೆ ಟ್ರೆಂಡ್ ಚೇಂಜ್ ಅಂದರೆ ಯಾವುದೋ ಒಂದು ಪಿಕ್ಚರು ಹಿಟ್ ಆಗ್ಬೋದು, ಎಲ್ಲ ಪಿಕ್ಚರ್ ಆ ಲೆವೆಲ್ಗೆ ಹೋಗಲ್ಲ. ಈಗ ನೋಡಿ, ನಮ್ಮಲ್ಲಿ RR ಮೂವಿ ಸಕ್ಸಸ್ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲ RR ಮೂವಿಗೆ ಹೋಗ್ತಾರೆ. ದೇವದ ಕತೆಗಳಿಗೆ ಹೋಗ್ತಾರೆ. ಒಂದು ಸೆಕ್ಸ್ ಪಿಕ್ಚರ್, ಅಂಡರ್ ಕರೆಂಟ್ ಸೆಕ್ಸ್ ಇರೋದನ್ನ ಸಕ್ಸಸ್ ಮಾಡೋದು, ಅದಕ್ಕೂ ಹೋಗ್ತಾರೆ. ಎಲ್ಲ ಅದಕ್ಕೆ ಬೀಳ್ತಾರೆ. ಎಷ್ಟಂತ ನೋಡ್ತಾರೆ, ವಾಂತಿ ಆಗಲ್ವ? ತಿಂದ್ರೆ ವಾಂತಿ ಆಗುತ್ತೆ. ಹಾಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ನಮ್ಮಲ್ಲಿ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೈಟರ್ ಕಮ್ಮಿ ಇದ್ದಾರೆ ಹೇಳ್ಬೇಕಂದ್ರೆ. ಸ್ಕ್ರಿಪ್ಟ್ ರೈಟರ್ ಇವತ್ತಿನ ಕಾಲಘಟ್ಟದಲ್ಲಿ ಸ್ಕ್ರಿಪ್ಟ್ ರೈಟರ್ ಇಲ್ಲ. ಅವರು ಒಂದು ಸ್ಕ್ರಿಪ್ಟ್ 2 ಸ್ಕ್ರಿಪ್ಟ್ ಮಾಡ್ತಾರೆ, 3ನೇ ಸ್ಕ್ರಿಪ್ಟ್ಗೆ ಅವರು ಡೈರೆಕ್ಟರ್ ಆಗ್ಬಿಡ್ತಾರೆ. ಮತ್ತೆ ಯಾರಿಲ್ಲ ಆ ಪೋಸ್ಟ್ಗೆ, ರಿಪ್ಲೇಸ್ಮೆಂಟ್ ಇಲ್ಲ. ಹೀಗಾಗುತ್ತೆ. ಆಮೇಲೆ ಆಗಿನ ಕಾಲದವ್ರು ಹೆಂಗಿದ್ರಪ್ಪ ಅಂದ್ರೆ ಅದೇ ವೃತ್ತಿಯಾಗಿದ್ರು ಅವರು. ಸ್ಕ್ರಿಪ್ಟ್ ರೈಟರ್ ಅಂದ್ರೆ ಅವ್ರು ಅದಕ್ಕೆ ಅಂತ ಇದ್ರು. ಕಥೆಗಾರ ಅಂದ್ರೆ ಈಗ MD ಸುಂದರ್ ಇದ್ರು, ಕೆಲವಾರು ರೈಟರ್ಗಳು ಇದ್ರು. ಅವ್ರು ಕಥೆನೇ ಮಾಡಿಕೊಡ್ತಿದ್ರು ಅಷ್ಟೇ. ಅವರು ಅದಕ್ಕೆ ಸ್ಕ್ರಿಪ್ಟ್ ರೈಟರ್ ಬೇರೆ ಇರ್ತಿದ್ರು. ಉದಯ್ ಶಂಕರ್ ಅವರು, ಸದಾಶಿವಯ್ಯನವರು, ಪ್ರಭಾಕರ್ ಶಾಸ್ತ್ರಿ, RN ಜಯಗೋಪಾಲ್ ಅವರು, ಅವರು ಸಾಹಿತ್ಯನೂ ಮತ್ತು ಸಂಗೀತನೂ ಮಾಡಿದ್ದಾರೆ. ಸೊ ಅಂಥ ದೊಡ್ಡ ದೊಡ್ಡ ಮಹನೀಯರು ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ಗಟ್ಟಿತನ ಸಿಗ್ತಿತ್ತು. ಆಮೇಲೆ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇತ್ತು. ಅವಾಗ ದುಡ್ಡನ್ನು ಯಾರು ರೆಮ್ಯುನರೇಷನ್ ನಮ್ಗೆ ಇಷ್ಟೇ ಕೊಡ್ಬೇಕಂತ ಕಂಡೀಷನ್. ಈಗ ದುಡ್ಡಿನಿಂದ ಬಿದ್ದಿದೆ ಅದು. ಜನ ನಿಜ ನಿರ್ದೇಶಕರಾಗ್ಬೋದು ಮತ್ತು ನಟಿಯರಾಗ್ಬೋದು, ನಮ್ಗೆ ಇಷ್ಟು ಕೊಟ್ರೇ ನಾವು ಮಾಡೋದಂತಾರೆ. ಒಂದು ಸಕ್ಸಸ್ನಿಂದೆ ಅವ್ರಿಗೆ. ಬಟ್ ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕನ್ನೋದು ಇವತ್ತಿನ ಕೊರತೆ ಇದೆ ಅಂತ ಅನಿಸ್ತೈತೆ ನನಗೆ. ಹೌದು, ಅದಕ್ಕೋಸ್ಕರ ಕಷ್ಟಪಟ್ಟು ನಾವೆಲ್ಲ ಇವತ್ತಿಗೂ ಅಷ್ಟೇ. ನಾನು ಯಾವ ನಿರ್ಮಾಪಕರಿಗೂ ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಿ ಅಂತ ಹೇಳಿಲ್ಲ ನಾನು. ಯಾಕಂದರೆ ಅನ್ನದಾತ ಅಂತಿದ್ರು ಅಣ್ಣವರು. ನಿರ್ಮಾಪಕ ಅನ್ನದಾತ, ಆತಗೂ ದುಡ್ಡು ಆಗಬೇಕಲ್ಲ, ರಿಟರ್ನ್ ಆಗಬೇಕಲ್ಲ. ನಿಜ. ಒಂದು ಪಿಕ್ಚರ್ ಹಿಟ್ ಆದ ತಕ್ಷಣ ಎಲ್ಲ ಹೀರೋಗಳು ರೆಮ್ಯುನರೇಷನ್ ಜಾಸ್ತಿ ಮಾಡ್ತಾರೆ. ಡೈರೆಕ್ಟ್ರ್ ಮಾಡೋಕ್ಕಾಗಲ್ಲ. ಅವಾಗ ಡೈರೆಕ್ಟ್ರಿಗೆ ಅಷ್ಟೇ ಇರ್ತೈತೆ ಅದು. ಸೊ ಹಾಗಾಗಿ ಅದ್ದೂರಿ ಆಡಂಬರ ಇದ್ರೂ ಕತೆ ಗಟ್ಟಿ ಇರಬೇಕು. ಬರೀ ಅದ್ದೂರಿ ಆಡಂಬರಕ್ಕೆ ಅಡಿಟ್ ಆಗ್ತಿದ್ದಾರೆ. ಒಂದು 5 ಫೈಟ್ ಇರಬೇಕು, ಒಂದು 4 ಸಾಂಗ್ ಇರಬೇಕು, ಈ ಥರ ಅಡಿಟ್ ಆಗಿದ್ದಾರೆ. ಸುಮ್ಮನೆ ಒಂದು ಫಾರ್ಮುಲಾ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಹಿಂಗೆ ಬರ್ಬೇಕು, ಹಿಂಗೆ ಬಂದರೆ ಅದು. ಇವಾಗ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಅಂತ ಬಂದು ಇನ್ನೂ ಒಂಥರ ಇದಾಗೋಯ್ತು, ಅಧೋಗತಿಗೆ ಆಯಿತು. ಇವಾಗ ಆಡಿಯನ್ಸು ನಾವು ಸಿನಿಮಾಗೆ ಬರಲ್ಲ ಅಂತ ಒಂದು ಕೊರತೆ ಇದೆ. ನಾವು ಯಾವುದೋ ಒಂದು ಪಿಕ್ಚರ್ ನೋಡೋಕೆ ಹೋಗಿದ್ವಿ, ನಾನು ನಮ್ಮ ಪ್ರೊಡ್ಯೂಸರು ಎಲ್ಲ ಇದ್ವಿ. ಹಿಂದ್ಗಡೆ ಫ್ಯಾಮಿಲಿ ಕುಂತಿದ್ದಾರೆ. ಒಂದು ದೊಡ್ಡ ಎದ್ದೋಗ ನಡ್ರಿ ಅಂತಾರೆ ಅವರು. ಹೆಣ್ಮಕ್ಳು ಬಾಯಿಲ್ ಅದು ಬರಬಾರ್ದು. ಕನ್ನಡ ಸಿನಿಮಾ. ಸೊ ಅಂದರೆ ಅವ್ರಿಗೆ ಎಷ್ಟು ಮಕ್ಕಳು ಮರಿ ಎಲ್ಲ ಕರ್ಕೊಂಬಂದಿದ್ದಾರೆ ಅವರು. ಸೊ ಹಾಗಾಗಿ ಆ ಲೆವೆಲಿಗೆ ನಾವು ಹೋಗ್ಬಿಟ್ಟಿದ್ವಿ ಇವತ್ತು. ಸಿನಿಮಾನ ಸರಿಯಾಗಿ ಅರಿತುಕೊಂಡು ತಿಳ್ಕೊಂಡು ಟೆಕ್ನಿಕಲ್ ಆಗಿ ತಿಳ್ಕೊಂಡು ಇದರಲ್ಲೇ ನಾನಾ ಥರ ರೂಟ್ ಇದೆ.
ಮತ್ತು ಒಬ್ಬ ಕತೆಗಾರ ಕತೆ ಕೊಡ್ತಾನೆ, ಅದು ಡೈರೆಕ್ಟರ್ ಅದಕ್ಕೆ ಅವ್ರಿಗೆ ಜೀರ್ಣ ಆದಮೇಲೆ ರೈಟರ್ ಹತ್ರ ಹೋಗ್ತಾರೆ, ನನಗೆ ಅವರು ಆನ್ಲೈನ್ ಆರ್ಡರ್ ಮಾಡಿಕೊಡ್ಬೇಕು ಡೈರೆಕ್ಟ್ರು, ಆರ್ಡರ್ ವಿತ್ ಸ್ಕ್ರೀನ್ ಪ್ಲೇ ಅಂತಾರೆ. ಅದು ಮಾಡಿಕೊಟ್ಟ ಮೇಲೆ ಡೈಲಾಗ್ ರೈಟರ್ ಬರೀತಾರೆ, ಅವ್ರದ್ದು ಒಂದು ಶ್ರಮ. ಅವ್ರದ್ದಾದಮೇಲೆ ಕ್ಯಾಮ್ರಾಮನ್ ಬರ್ತಾನೆ, ಆರ್ಟಿಸ್ಟ್ಗಳು ಬುಕ್ ಮಾಡ್ತೀವಿ. ಅದಾದಮೇಲೆ ನಾವು ಟೆಕ್ನಿಕಲ್ಲಾಗಿ ಏನೇನು ತಗೊಂಡೋಗ್ಬೇಕು, ಆ ಸಬ್ಜೆಕ್ಟ್ ಏನು ಒದಗಿಸಿದ್ರೆ ನನಗೆ ತೃಪ್ತಿ ಆಗುತ್ತೆ ಅನ್ನೋದು ಫಸ್ಟು ನಿರ್ದೇಶಕ ಅದನ್ನು ಅಳವಡಿಸ್ಕೋಬೇಕು, ಜೀರ್ಣ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂದು ಸಿಕ್ತು ಏನೋ ಒಂದು ಮಾಡಿಬಿಟ್ಟಿವಿ ಅಂದ್ರೆ ಅದು ಕತೆ ಅಲ್ಲ, ಸಿನಿಮಾನೂ ಅಲ್ಲ, ನಿಜ ನಾಟಕದ ಥರ ಆಗೋಗ್ಬಿಡುತ್ತೆ, ಅಥವಾ ಏನೋ ಒಂಥರ ಹಿಂಸೆ ಟಾರ್ಚರ್ ಆಗುತ್ತೆ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಇದೆ, ಇವತ್ತು ಮೊಬೈಲಲ್ಲಿ ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ ನೋಡೋಂಥ ಅನುಕೂಲ ಇದೆ. ಮಲಯಾಳಂನಲ್ಲಿ ಹೆಂಗಿದೆ, ತಮಿಳಲ್ಲಿ ಹೆಂಗಿದೆ, ತೆಲುಗು, ಅಲ್ಲಿ 200 ಪಿಕ್ಚರ್ನಲ್ಲಿ 150-160 ಪಿಕ್ಚರ್ ಫ್ಲಾಪ್ ಇದ್ದಾವೆ. ಒಂದು 5 ಪಿಕ್ಚರ್ ಹಿಟ್ ಆಗ್ಬೋದು, ಒಂದು 10 ಪಿಕ್ಚರ್ ಸಕ್ಸಸ್ ಆಗ್ಬೋದು ಅಷ್ಟೇ. ಬಟ್ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ, ಎಲ್ಲವೂ ಅವರು 250 ಪಿಕ್ಚರು ಯಾವ ಸಕ್ಸಸ್ ಇಲ್ಲ ಅಲ್ಲಿ. ಹೌದು, ಅಲ್ಲಿ ಇದ್ದಾವೆ, ಬಟ್ ನಮಗೆ ಆ ಪಿಕ್ಚರ್ಗಳು ಇಲ್ಲಿ ಬರಲ್ಲ. ಅದರಿಂದ ನಾವು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಅಂತ ಹೋರಾಡ್ತಾ ಇದ್ವಿ. ನಮ್ಮನ್ನು ನಾವು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ, ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡೇ ನಾವು ಜೀವನ ಕಳೀತಾ ಇದ್ದೀವಿ. ಸೊ ಹಾಗಾಗಿ ಶ್ರಮ ಪಡಬೇಕು. ನನ್ನ ಅನಿಸಿಕೆ ಏನಪ್ಪ ಅಂದರೆ ಸ್ಕ್ರಿಪ್ಟಲ್ಲಿ ಶ್ರಮ ಪಡಬೇಕು, ಕತೆ ಏನು ಕೇಳುತ್ತೆ ಅದಕ್ಕೆ ತಕ್ಕಂಥ ಇನ್ಸಿಡೆಂಟ್ ಕ್ರಿಯೇಟ್ ಮಾಡಬೇಕು, ಕಥೆನ ಯಾವ ಥರ ಹೌ ಟು ಪ್ರೆಸೆಂಟ್ ಅನ್ನೋದೊಂದಿದೆ, ಈ ನೇರೇಷನ್ ಅದು ಜನಕ್ಕೆ ಇಷ್ಟ ಆಗಬೇಕು. ನಾನು ಮಾಡಿದ್ದೇ ಸರಿ, ಅವರಿಗೆ ಸರಿ ಇಲ್ಲ, ಅವರಿಗೆ ಇದಿಲ್ಲ ಅಂತ ಅನ್ಬಾರ್ದು, ಅವ್ರಿಗೆ ಜನಕ್ಕೆ ಬುದ್ಧಿ ಇಲ್ಲ ಅನ್ಬಾರ್ದು. ಯಾಕಂದರೆ ನೋಡಿ, ಈಗ ಬೆಂಗಳೂರಿನಾಗ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಮೈಸೂರಿನಲ್ಲಿ ಹೋಗುತ್ತಾ, ಹುಬ್ಬಳ್ಳಿಯಲ್ಲಿ ಹೋಗುತ್ತಾ, ಹೋಗಲ್ಲ. ಎಲ್ಲ ಕಡೆ ಫ್ಲಾಪೇ, ಫ್ಲಾಪ್ ಆದ್ಮೇಲೆ ಎಲ್ಲ ಕಡೆ ಫ್ಲಾಪ್. ಅದು ಅವ ಈವನ್ ಆಡಿಯನ್ಸ್ ರಿಪೋರ್ಟ್ ಇದೆಯಲ್ಲ, ಹಂಗಾರೆ ಯಾರು ದಡ್ರು? ನಾವೇ ದಡ್ರಿ ಇಲ್ಲಿ, ಅವ್ರು ದಡ್ರಲ್ಲ, ಬುದ್ಧಿವಂತರು ಅವರು. ಯಾಕಂದ್ರೆ ನೀನು ಏನೋ ಒಂದು ಬಡಿಸಿದ್ರೆ ಅದನ್ನು ಊಟ ಮಾಡೋಂಥ ಅವ್ರಿಗೆ ಜೀರ್ಣ ಆಗಲ್ಲ, ಅದು ವಾಂತಿ ಆಗುತ್ತೆ. ಅದು ಆ ಥರ ನಾವು ಸಿನಿಮಾನ ಅರ್ಥ ಮಾಡ್ಕೋಬೇಕು ಮೊದಲು. ಬರೀ ಸಿನಿಮಾ ಏನೋ ಸೋಕಿಗೆ ಮಾಡೋ ಸಿನಿಮಾ ಅಲ್ಲವು, ಏನೋ ಒಂದು ಅವರು ಮಾಡಿದ್ರು ಇವರು ಮಾಡಿದ್ರು ಅಂತೇಳಿ ಮಾಡೋದಲ್ಲ. ನಾವು ಅದನ್ನು ಜೀರ್ಣ ಮಾಡ್ಕೊಂಡು ಫಸ್ಟ್ ಅದಕ್ಕೆ, ಆಮೇಲೆ ಶ್ರಮ ಇರಬೇಕಲ್ಲಿ, ಪ್ರಾಮಾಣಿಕತೆ ಇರಬೇಕು, ಪ್ರತಿಯೊಬ್ಬರದ್ದು ಪ್ರಾಮಾಣಿಕತೆ ಇರಬೇಕು, ನಾಟಿಕೆ ಇರಬಾರ್ದು. ಖಂಡಿತ ಅದು. ಈಗ ನಾವು ತಿಪ್ಪಜ್ಜಿ ಸರ್ಕಲ್ ಮಾಡಿದೆ, ವಂಶೋದ್ಧಾರಕ್ಕೆ ಮಾಡಿದೆ, ಒಳ್ಳೆ ರಿಪೋರ್ಟ್ ಇತ್ತು. ನಮ್ಮ ಬ್ಯಾಡ್ ಟೈಮು ಹೆವಿ ಸೈಕ್ಲೋನ್ ಬಂತು. ಕರೆಕ್ಟ್. ಫಸ್ಟ್ ವೀಕ್ 1,30,00,000 ಆಯಿತು, ಸೆಕೆಂಡ್ ವೀಕ್ ಡಲ್ ಆಯಿತು, ಥರ್ಡ್ ವೀಕು ರೆವಿನ್ಯೂ ಹೆವಿ ರೈನು, ಒಂದು 4 ವೀಕ್ಸ್ ಅವಾಗ 2015ರಲ್ಲಿ ಕೈ ಬಂತು ಬಾಯಿ ಬರಲ್ಲ. ಹಾಗೆ ಪಿಕ್ಚರ್ ಒಳ್ಳೆ ರಿಪೋರ್ಟು, ಎಲ್ಲರೂ ಪತ್ರಕರ್ತರೆಲ್ಲ ಭಾಳ ಚೆನ್ನಾಗಿ ಬರೆದ್ರು. ಬಂಗಾರ ಮನುಷ್ಯ, ಮಣ್ಣಿನ ಮಗ, ಸೊಗಡಿದೆ ಈ ಸಿನಿಮಾದಲ್ಲಿ ಅಂತ ಬರೆದ್ರು, ಒಂದು ಒಪಿನಿಯನ್ ಬಂದಿತ್ತು. ಸೊ ಹಾಗಾಗಿ ಒಂದೊಂದು ಸಲ ನಾವು ಹಿಂಗೂ ಆಗೋದುಂಟು. ಅದಂತ ಹೇಳ್ಬಿಟ್ಟು ಅದು ಅಯ್ಯೋ ಇದಾಯಿತು ಹೋಗಲಿಲ್ಲ ಅನ್ನೋ ಫೀಲ್ ಇರಬಾರ್ದು. ಎಫರ್ಟ್ಸ್ ನೆವರ್ ಫೇಲ್. ಪ್ರಯತ್ನ ಇರಬೇಕು. ನಮ್ಮ ಪ್ರಯತ್ನ ಇತ್ತಂದರೆ ಅದು ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ, ನನ್ನ ಅನುಭವದ್ದು. ಯಾಕಂದರೆ ನಾನು ಸಂಗೀತಂ ಶ್ರೀನಿವಾಸರಾವ್, ವಿಜಯ್ ರೆಡ್ಡಿ, ಸೋಮಶೇಖರ್, ದೊರೆಭಗವಾನ್ ಸರ್, ದೊಡ್ಡ ದೊಡ್ಡ ಡೈರೆಕ್ಟರ್ ಆಯ್ತು, ಆರ್ ರಾಮಮೂರ್ತಿ ಅಯ್ಯರ್ ಅಂತ ಹೇಳ್ಬಿಟ್ಟು, ಅವರು ಮೆಡ್ರಾಸ್ನಲ್ಲಿ ಕ್ರಾಂತಿವೀರ, ಸಿ ಎಡ್ ರಾಜಣ್ಣ, ಚೂರಿ ಚಿಕ್ಕಣ್ಣ ಮಾಡಿದಂಥ ಡೈರೆಕ್ಟ್ರ್, ಪ್ರೊಡ್ಯೂಸರ್, ಎಡಿಟರ್ ಅವರು. ಅವ್ರ ಹತ್ರ ಕೆಲಸ ಕಲ್ತ್ಕೊಂಡೆ. ಆಮೇಲೆ ವಿಜಯವಾಣಿ ಅಂತ ಒಂದು ಪಿಕ್ಚರ್ ಮಾಡಿದೆ, ಶ್ರೀನಾಥ್, ಕಲ್ಪನಾ, ಅಶೋಕ್ ಹೇಮಂತ್ ಚೌಧರಿ, ಫಸ್ಟ್ ಪಿಕ್ಚರ್ ಅವ್ರಿಗೆ 75ರಲ್ಲಿ ಕ್ಲಬ್ ಬಾಯ್ ಆಗಿದ್ದೆ ಅವಾಗ. ಅದಾದಮೇಲೆ ಬೇರೆ ಕಸ್ತೂರಿ ವಿಜಯ್ ಅಂತಗೆ ಅಸೋಸಿಯೇಟ್ ಆಗಿ ಬಂದೆ. ಅಲ್ಲಿಂದ ಅಣ್ಣವ್ರ ಕಂಪ್ನಿಗೆ ರವಿಚಂದ್ರಲ್ಲಿಂದ ಎಂಟ್ರಿ ಆದೆ 78ರಿಂದ. ಅಲ್ಲಿಂದ ಕಂಟಿನ್ಯೂ ಆಗಿದ್ದೆ ಅಣ್ಣವ್ರ ಕಂಪ್ನಿಗೆ. ಹಾವಿನಡೆ, ವಸಂತಗೀತ, ನೀ ನನಗೆಲ್ಲಾರೆ, ಕಾಳಿದಾಸ, ಹಾಲು ಜೇನು, ಭಕ್ತ ಪ್ರಹ್ಲಾದ, ಕಾಳಿದಾಸ, ಅಪೂರ್ವ ಸಂಗಮ, ಅದೇ ಕಣ್ಣು, ಕಂಟಿನ್ಯೂ ವರ್ಕ್ ಮಾಡಿದೆ. ಆಮೇಲೆ ನಾನು ಹೊರಗಡೆ ಬಂದು ಹೊಸಬಾಳ ಅಂತ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ವಿ. ನಮ್ಮ ದಾವಣಗೆರೆಯವರೊಬ್ಬರು HT ನಾಗೇಂದ್ರಪ್ಪ ಅಂತಿದ್ರು, ಅವರು ನಾವು ಸ್ನೇಹಿತರು ಸೇರ್ಕೊಂಡು ಪಿಕ್ಚರ್ ಮಾಡಿದ್ವಿ. ಅದಾದಮೇಲೆ ಸಂಪನ್ನರು, ಚಿರಕನ್ನಿಕ ಅಂತ 2 ಆರ್ಟ್ ಮೂವಿ ಮಾಡಿದೆ. ಸೊ ಥಿಯೇಟ್ರಿಗೂ ಬರಲಿಲ್ಲ, ಅವು ಹೊರಡೂ ಬರಲಿಲ್ಲ. ಅವಾಗೆಲ್ಲ ಆರ್ಟ್ ಮೂವೀಸ್ ಅಂದರೆ ಒಂದು ಅದೇ ಥರದ್ದೊಂದು ಅಶ್ವತ್ತು ಕಮ್ಮನಿದಾರನ ಸೀನಿಯರ್ ಮೋಸ್ಟ್ ಹೀರೋಯಿನ್ ಇಲ್ಲ, ಡೂ ಇಟ್ ಇಲ್ಲ, ಒಂದು ಮಾರಲ್ ಮೆಸೇಜ್ ಇರೋಂಥ ಸಬ್ಜೆಕ್ಟು. ದ ಮ್ಯಾನ್ ಹೂ ಕರಪ್ಟೆಡ್ ಹೈಡೆಲ್ಬರ್ಗ್ ಅಂತ ಮಾರ್ಕ್ ಟ್ವೈನ್, ಅದು ಚಿಕ್ಕ ಬಿಟ್ಟು ಸ್ಟೋರಿ. ಡಾಕ್ಟರ್ ಪ್ರಭುಶಂಕರ್ ಅಂತೇಳಿ ತರಂಗದಲ್ಲಿ ಬರೆದಿದ್ರು ಉಗಾದಿಗೆ. ಅದು ನನಗೆ ತುಂಬ ಇಷ್ಟ ಆಯಿತು, ನಾಟಕದ ರೂಪದಲ್ಲಿ ಬರೆದಿದ್ರು ಅವರು. ಒಂದು 7-8 ಪೇಜ್ ಇತ್ತು, ಅದು ತುಂಬ ಇಷ್ಟ ಆಯಿತು. ತಿಪ್ಪಜ್ಜಿ ಸರ್ಕಲ್ ಅಷ್ಟೇ, ಒಂದು ಕನ್ನಡಪ್ರಭದಲ್ಲಿ ಒಂದು 10 ಪೇಜ್ ಆರ್ಟಿಕಲ್ ಬಂದಿತ್ತು. ಅದೊಂದು ಕಾಲ್ಪನಿಕ ಕಥೆ ಇಲ್ಲ, ಸತ್ಯ ಘಟನೆ ನಡೆದಂಥ ಇನ್ಸಿಡೆಂಟೇ ಬರೆದಿದ್ರು. ಹೌದು, ದೇವದಾಸಿ ಕಥೆ ಅದು. ಆ ಸರ್ಕಾರ ಆಯಮ್ಮ ಸತ್ತು 42 ವರ್ಷ ಆಯಿತು. ನಾನು ಪಿಕ್ಚರ್ ಮಾಡಿದಾಗ 2013ರಲ್ಲಿ ಆಯಮ್ಮ ಬದುಕಿದ್ದು 75-80 ವರ್ಷ ತನಕ ಬದುಕಿದ್ರು. ಅಲ್ಲಿ ಅದು ಅವಾಗ ಎಕ್ಸ್ಟೆನ್ಷನ್ ಏರಿಯಾ, ಚಿತ್ರದುರ್ಗದಿಂದ ಹೊರಗಡೆ ಇತ್ತದು. ಅಲ್ಲಿ ಒಂದು ಸರ್ಕಲ್ ಇತ್ತು, ಅಲ್ಲಿ ಬಂದು ಹಳ್ಳಿ ಬಸ್ಗಳೆಲ್ಲ ಬಂದು ನಿಲ್ಸಿದ್ವು. ಅಲ್ಲಿ ಒಂದು ಸ್ಕೂಲ್ ಕಾನ್ವೆಂಟ್ ಇತ್ತು, ಅಲ್ಲಿ ಅದು ಆಯಮ್ಮನ ಹೆಸರು ಇತ್ತು. ಆಯಮ್ಮ ಉಸಿರು ಹೋದ್ಮೇಲೆ ಆಯಮ್ಮನ ಹೆಸರು ಇಟ್ಟಿದ್ರಲ್ಲಿ, ತಿಪ್ಪಜ್ಜಿ ಸರ್ಕಲ್ಲು ಅಂತೇಳಿ. ಇವತ್ತಿಗೂ ನಾವು ಚಿತ್ರದುರ್ಗದಲ್ಲಿ ಹೋದರೆ
ತಿಪ್ಪಜ್ಜಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂತ ಬೋರ್ಡ್ ಇದೆ ಗೌರ್ಮೆಂಟ್ದು. ಹೌದು. ಆದರೆ ಅದು ಬಸವೇಶ್ವರ ಸರ್ಕಲ್ ಅಂದರೆ ಇಲ್ಲ, ಇಲ್ಲಿ ನಮ್ಮ ಚಿತ್ರದುರ್ಗದ ಬಸವೇಶ್ವರ ಸರ್ಕಲ್ ಇಲ್ಲ ಸರ್ ಅಂತಾರೆ. ಆಟೋದವ್ನು ಕೇಳಲಿ, ಯಾರನ್ನೇ ಕೇಳಿದೆ, ಅಡ್ರೆಸ್ ಕೇಳಿದೆ. ತಿಪ್ಪಜ್ಜಿ ಸರ್ಕಲ್ ಅಂದರೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಆ ಥರ ಅದು ಆರ್ಟಿಕಲ್ ಕೇಳಿ ನನಗೆ ತುಂಬ ಇಷ್ಟ ಆಯಿತು. ಸರಿ ಇದು ಮಾಡ್ತೀನಿ, ಅಯ್ಯಮ್ಮನ ಉಸಿರು ಹೋದ್ರೆ ಹೆಸರಿದೆ ಅಂದಮೇಲೆ ಏನೋ ಪ್ರಾಮಾಣಿಕತೆ ಇರಬೇಕು ಅಯ್ಯಮ್ಮನ ಹತ್ರ ಅಂತೇಳಿ ನಾನು ಇಟ್ಕೊಂಡು ನಾನು ಒಂದು ಹೆಂಗಪ್ಪ ಮಾಡ್ತೀವಿ ಇದು ಅಂತ ಹೇಳಿದ್ರು. ಬಿ ಎಲ್ ವೇಣು ಅವ್ರದ್ದು, ಚಿತ್ರದುರ್ಗ ಬಿ ಎಲ್ ವೇಣು, ನಮ್ಮ ಚಿತ್ರದುರ್ಗದವರು. ರೈಟ್. ಅವರು ಭಾಳ ದೊಡ್ಡ ಸಾಹಿತಿಗಳು. ಹೌದು, ಭಾಳ ಇದಪ್ಪ ಮಾಡಿದ್ರು. ಗೌರ್ಮೆಂಟ್ ನೌಕರರಾಗಿದ್ದರು. ಭಾಳ ನಮ್ಮ ಸಿದ್ಧಲಿಂಗಣ್ಣವರು, ಪುಟ್ಟಣ್ಣ ಸಾರಿಗೆ ಮತ್ತು ಇವರಿಗೆ ಭಾರ್ಗವ್ ಅವರಿಗೆ ಬರೆದಿದ್ದಾರೆ ಕಥೆಗಳು. ಸಿಕ್ಕಾಪಟ್ಟೆ ಡೈಲಾಗ್ ಬರೆದಿದ್ದಾರೆ. ವಿಷ್ಣು ಸಾರು ಪಿಕ್ಚರ್ಗೆ ಡೈಲಾಗ್ ಬರೆದವ್ರೆ. ಸೊ ಅವರು ನಾವು ವಂಶಧಾರಕ್ಕೆ ಡೈಲಾಗ್ ಬರೋಕ್ಕೆ ಹೋದಾಗ ಅವಾಗ ಅವ್ರ ಕತೆ ಅವಾಗ ನಮ್ಮ ಅಸೋಸಿಯೇಟ್ ಇದ್ರು, ಇವರೇ ಇದ್ದರು. ಅದು ತಗೊಂಬನ್ನಿ ಕೃಷ್ಣ ಅಂತೇಳಿ KR ನಗರದವರು. ಅವ್ರಿಗೆ ಹೇಳಿದೆ ಹೋಗಿ ಅದು ಪೇಪರ್ ತೊಗೊಂಬನ್ನಿ ಅಂತ. ಪೇಪರ್ ತಗೊಂಡು ನೋಡ್ಬಿಟ್ಟು ಅದು ಸಿನಿಮಾ ಮಾಡ್ತೀನಿ ಅಂದೆ. ವಂಶಧಾರಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಶಿವಣ್ಣವ್ರ ಡೇಟು ಕ್ಲಾಶ್ ಆದವು ನಮಗೆ. ಅವ್ರು ಸಿಕ್ಕಾಪಟ್ಟೆ ಪಿಕ್ಚರ್ ಒಪ್ಕೊಂಡ್ಬಿಟ್ಟಿದ್ರು ಆ ಸೀಸನ್ನಾಗೆ. ಶಿವಣ್ಣ ಮಾಡಬೇಕಿತ್ತು ಅದು. ಬಟ್ ನಮಗೆ ನಮ್ಮ ಬ್ಯಾಡ್ ಟೈಮ್ ಸಿಗಲಿಲ್ಲ ಪಾಪ, ಬ್ಯುಸಿ, ತುಂಬ ಬ್ಯುಸಿ ಅವರು. ಸೊ ಹಾಗಾಗಿ ಚಿಕ್ಕಣ್ಣ ನೆಕ್ಸ್ಟ್ ಟೈಮ್ ನೋಡೋಣ ಅಂದರು. ಸರ್ ಅವಾಗ ವಿಜಯ ರಾಘವೇಂದ್ರನೇ ಆ್ಯಕ್ಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕರು. ಸರ್ ಅಷ್ಟೊತ್ತಿಗೆ ತಿಪ್ಪಜ್ಜಿ ಸರ್ಕಲ್ ಕಮಿಟ್ಮೆಂಟ್ ಆಗಿಬಿಟ್ಟು ಹಂಗೆ ಅದನ್ನು ಮುಗಿಸ್ಬಿಟ್ಟು ಇದಕ್ಕೆ ಬಂದು ಇದು ಮಾಡಿದೆ. 2 ಒಳ್ಳೆ ಸಬ್ಜೆಕ್ಟು, 2 ಒಳ್ಳೆ ರೆಸ್ಪಾನ್ಸ್ ಆಯಿತು. ಹೀಗೆ ಸರ್ ನಾವು ಏನು ಅನ್ಕೊಂಡು ಈಗ ನೋಡಿ, ನನಗೆ ಈಗ 70-80 ವರ್ಷ ಆದರೂ ಕೂಡ ಅದ್ರ ಮೇಲೆ ನಾವು ಪ್ರೀತಿ ಇದೆ, ಪ್ರೇಮ ಇದೆ, ಅದ್ರ ಮೇಲೆ ಒಂದು ಅಭಿಮಾನ ಇದೆ ನಮಗೆ. ಅದು ಅನ್ನ ಹಾಕೋದು ಜಾಗ, ಅದರಿಂದ ನಾವು ಒಂದು ತುತ್ತು ಅನ್ನ ಊಟ ಮಾಡ್ತೀವಿ. ನಾವೊಂದು 6ನೇ ಕ್ಲಾಸ್ 3 ವರ್ಷ ಫೇಲ್ ಆಗಿದ್ದಾನು. ನಿಜ. ಊರಲ್ಲಿ ದನ ಕಾಯನ್ ಅಂತಿದ್ರು ನನ್ನ. ನೀವೇನು ಸರ್? 6ನೇ ಕ್ಲಾಸು ಅಷ್ಟೇ. ಅದೇ ಟೆಕ್ನಿಕಲ್ ಕಲ್ತ್ಕೊಂಡ್ವಿ, ದೊಡ್ಡ ಮಹನೀಯರ ಹತ್ರ ಕೆಲಸ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಪ್ರತಿಯೊಂದು ಅಬ್ಸರ್ವೇಷನ್ ಜಾಸ್ತಿ ನನಗೆ. ಆಮೇಲೆ ಚಿಕ್ಕ ವಯಸ್ಸಿನಿಂದ ನನಗೆ ಯಾರನ್ನ ಏನನ್ನ ಮಾಡ್ತಾ ಇದ್ರೆ ಅದು ನೋಡಿ ಇದು ಅದರಿಂದ ಕಲ್ಪನೆ ಮಾಡ್ತಿದ್ದೆ. ನಾನೇ ಒಂದು ಕಲ್ಪನೆ ಮಾಡ್ತಾ ಇದ್ದೆ. ಅದು ಬರ್ತಾ ಏನೋ ಗೊತ್ತಿಲ್ಲ ನನಗೆ, ಅದು ಬಂತು. ಸೊ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಪಂಡ್ರಮ್ಮವ್ರು ಬಂದಿದ್ರು ನಮ್ಮವ್ರಿಗೆ ನಾಟಕಕ್ಕೆ. ಪಂಡ್ರಿಬಾಯಿ ಅವರು. ಹೌದು, ಕಂಪ್ಲಿಗೆ. ಅವಾಗ ಅವ್ರನ್ನ ಕೇಳಿದೆ, ಸಿನಿಮಾದಲ್ಲಿ ನಮ್ಗೆ ಏನಾರು ಬಂದರೆ ಚಾನ್ಸ್ ಸಿಗುತ್ತೆ. ಅಲ್ಲಪ್ಪ, ಇಲ್ಲಿ ನಿಂತ್ಕೊಂಡು ಕೇಳಿದ್ರೆ ಅದನ್ನು ಕೊಡೋದು ಹಿಂಗೆ ಎತ್ಕೊಡೋಕೆ. ನಾನು ಯಾವ್ದು ಸರ್ ನಿಮ್ಮೂರು? ಕಂಪ್ಲಿ. ಈಗ ತಾಲೂಕಾಗಿದೆ, ಮುಂಚೆ ಹೊಸಪೇಟೆ ತಾಲೂಕಿತ್ತು, ಈಗ ಕಂಪ್ಲಿನೇ ತಾಲೂಕಾಯಿತು. ಪಕ್ಕದಲ್ಲೇ ಒಂದು ಹಳ್ಳಿ ಸಣ್ಣಾಪುರ ಅಂತ ಒಂದು ಗ್ರಾಮ, ವಿಲೇಜ್. ಒಂದು 250-300 ಮನೆ ಇದ್ವನು ಆ ಕಾಲಕ್ಕೆ. ಕರೆಂಟ್ ಇಲ್ಲ, ಸಿಮೆಂಟ್ ರೋಡ್ ಇಲ್ಲ, ಅವಾಗೆಲ್ಲ ಹಂಗೆ ಇತ್ತು. ಎಲ್ಲ ಮಣ್ಣಿನ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಕಂಪ್ಲಿಯಲ್ಲಿ 6ನೇ ಕ್ಲಾಸ್ ಓದಿದೆ. ಅಲ್ಲಿ ನಮ್ಮೂರಾಗ 5ನೇ ಕ್ಲಾಸ್ವರೆಗೆ ಇತ್ತು. ಅದಾದಮೇಲೆ ಸಿನಿಮಾ ಹುಚ್ಚಿಡ್ಕೊಂಡು ಮದ್ರಾಸ್ಗೆ ಓಡಾಗ್ಬಿಟ್ಟೆ. ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನೀವೇ? ಅಲ್ಲ, 1969ಗೆ ನಾನು ಮದ್ರಾಸ್ಗೆ ಹೋದೆ. ಓಕೆ. ನಮ್ಮ ರಾಜಶಂಕರಣ್ಣವ್ರು ಅಂತಿದ್ರು. ರಾಜಶಂಕರ್? ಹೌದು, ಆ್ಯಕ್ಟ್ರು, ಪ್ರೊಡ್ಯೂಸರು. ಹೌದು. ಅವ್ರ ಮನೆಯಲ್ಲಿ ಹೊನ್ನವಳ್ಳಿ ಕೃಷ್ಣ ಅವ್ರು ಇದ್ದರು. ಅಲ್ಲಿ ಹೋಗಿ ಕೆಲಸ ಕೇಳಿದೆ. ಅವರು ಏನಿಲ್ಲಪ್ಪ ಕೆಲಸ ಅಂತಂದರು. ಕೆಲಸ ಇಲ್ಲಿ ಏನಿದೆಪ್ಪ, ಕೆಲಸ ನಮ್ಮ ಹತ್ರದಲ್ಲ, ಶೂಟಿಂಗ್ನಲ್ಲಿ ಇರ್ತಾರೆ. ಅವ್ರು ಏನು ಪರಿಚಯ ರಾಜಶಂಕರ್ ಅವರು? ನಾವು ನೋಡಿಕೊಂಡು ಅಡ್ರೆಸ್ ಕೊಟ್ಟರು. ಪಂಡ್ರಮ್ಮವ್ರು. ಹಂಗೆ ಸೀದಾ ಪಂಡ್ರಮ್ಮವ್ರ ಮನೆಗೆ ಹೋದೆ. ಪಂಡ್ರಮ್ಮವ್ರ ಮನೆಗೆ BR ಪಂತುಲ್ ಅವರು ಅಡ್ರೆಸ್ ಕೊಟ್ಟರು. ಮೈಲಾಪುರ್ನಲ್ಲಿ 4th ಕ್ರಾಸ್ನಲ್ಲಿತ್ತು. ಅಲ್ಲಿ ಹೋಗಿ ಕೇಳಿದಾಗ ಈಗ ಯಾವುದು ಪಿಕ್ಚರ್ ಶೂಟಿಂಗ್ ನಡೀತಾ ಇದೆಯಲ್ಲ, ಶೂಟಿಂಗ್ ನಡೆಯೋ ಟೈಮ್ನಾಗ ಬಂದು ಕೇಳಪ್ಪ, ನೋಡೋಣ ಯಾವ್ದನ್ನ ಕ್ಲಾಪ್ ಬಾಯ್ ಕೊಡೋಣ. ಆದ್ರೆ ಒಂದು ನನ್ನ ಜೀವನದಲ್ಲಿ ಏನಪ್ಪ ಅಂದ್ರೆ, ಏನು ಓದಿದ್ಯಾ ಅಂತ ಕೇಳಿದ್ರು ಒಬ್ರು, ಮೊದಲು ಒಬ್ರು ರಾಮಲಿಂಗಂ ಅಂತ ಮ್ಯಾನೇಜರ್. ನಾನು SSLC ಓದಿದ್ದೀನಿ ಅಂದೆ. ಅದು ಸುಮ್ಮನೆ ಅದು ಏನೋ ಬಂದ್ಬಿಟ್ಟು ಸಡನ್ ಆಗಿ, ನಾನು ಹೇಳ್ಬೇಕಂತ ಹೇಳಿಲ್ಲ. ಅವಾಗ ಅವ್ರು ಹೇಳಿದ್ರು, ಅಯ್ಯೋ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿರೋದೆಲ್ಲೋ. ಆ ಕಾಲದಲ್ಲಿ ಗೌರ್ಮೆಂಟ್ ಉದ್ಯೋಗ ಸಿಕ್ಕೋದಂತ 6ನೇ ಕ್ಲಾಸ್. ಹೌದು, SSLC ಜಿಲ್ಲಾ ಇದಕ್ಕೆ ಹೋಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಹಂಗಿತ್ತು. ಅಂಥದ್ರಲ್ಲೇ ಎಂತ ಕೆಲಸ ಮಾಡೋದಿಲ್ಲ. ಈ ಸಿನಿಮಾ ಎಲ್ಲ ಗ್ಯಾರಂಟಿ ಇಲ್ಲ ಅವೆಲ್ಲ. ಸರಿ ಬಾ ಅಂತ ಕರ್ಕೊಂಡೋಗಿ ಫಸ್ಟ್ ತಮಿಳ್ ಪಿಕ್ಚರ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರಿಸಿದ್ರು. ರಾಜಶಂಕರಣ್ಣವ್ರ ಮನೆಗಿದ್ದೆ. 1-1.5 ವರ್ಷ ಅಲ್ಲೇ ಕಾಲ ಕಳೆದೆ. ಅವ್ರ ಮಕ್ಕಳು ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಬಿಡೋದು, ಕರ್ಕೊಂಬರೋದು, ಮತ್ತು ಅವ್ರು ಏನಾರು ಹೇಳಿದ ಕೆಲಸ, ತರಕಾರಿ ತಂದು ಕೊಡೋದು, ಇದೇ ಕೆಲಸ ಮಾಡ್ಕೊಂಡು ತಮಿಳು ಕಲ್ತ್ಕೊಂಬಿಟ್ರೆ ಅಷ್ಟೊತ್ತಿಗೆ ಒಂದು 6 ತಿಂಗಳಲ್ಲಿ. ಅವ್ರಿಲ್ಲ ಮಲ್ಲೇಶ್ವರಮಲ್ಲೆಲ್ಲ ಇದ್ರು. ಈಗ ಆಮೇಲೆ ವಿಜಯವಾಣಿ ಅಂತ ಹೇಳಿದ್ನಲ್ಲ ಪಿಕ್ಚರ್, ಅವ್ರದೇ ಅದು ಪಿಕ್ಚರು, ಅವರೇ ಪ್ರೊಡ್ಯೂಸರು. ನನ್ನ ಕರೆದ್ರು, ಬಾರೋ ನೀನು ವರ್ಕ್ ಮಾಡು ಅಂತೇಳಿ. ಅದಾದ್ಮೇಲೆ ಅವರು 100 days ಹೋಯ್ತು ಆ ಪಿಕ್ಚರು. ಅದು ಒರಿಜಿನಲ್ ಬಂದು ತಮಿಳು, ಅಕ್ಕರೆಗೆ ಇಕ್ಕರೆ ಪಚ್ಚೆ ಅಂತೇಳಿ. ಅದನ್ನ ಕನ್ನಡಕ್ಕೆ ಮಾಡಿದ್ರು. ಸೇಮ್ ಡೈರೆಕ್ಟರ್ ಎನ್ ವೆಂಕಟೇಶ್ ಅಂತ ತಮಿಳ್ ಡೈರೆಕ್ಟರ್ ಕನ್ನಡಕ್ಕೆ ಡೈರೆಕ್ಟರ್ ಮಾಡಿದ್ರು. DV ರಾಜಾರಾಮ್ ಸರ್ ಕ್ಯಾಮ್ರಾಮ್ಯಾನು, ರಾಜೇಂದ್ರ ಸರ್ ಮ್ಯೂಸಿಕ್ ಡೈರೆಕ್ಟ್ರು, ಹುಣಸೂರು ಕೃಷ್ಣಮೂರ್ತಿ ಅಪ್ಪಾಜಿ ಬಂದು ಸಾಹಿತ್ಯ, ಅವ್ರಿಗೆ ಅದಕ್ಕೆ ಸಾಹಿತ್ಯ ಸಂಭಾಷಣೆ ಬರೆದ್ರು. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಮುಂಚೆ ಈ ಥರ ಬಂದು ಕೇಳಿದಾಗ SLC ಪಡ್ತಿರ್ಕೊಂಡಾಗ ಕರ್ಕೊಂಡೋಗಿ ತಮಿಳ್ ಪಿಕ್ಚರಿಗೆ ಬಿಟ್ರು. ಕ್ಲಬ್ ಬಾಯಾಗಿ ಇಟ್ಕೊಂಡ್ರಿ ಇವ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. SLC ಓದಿದ್ದಾನೆ ಪಾಪ, ಒಳ್ಳೆ ಹುಡುಗ. ಅವಾಗ ಮೈಸೂರು ಸ್ಟೇಟ್ ಅಂತಿದ್ರು, ಕರ್ನಾಟಕ ಅಂತ ಇನ್ನು ಹೆಸರಾಗಿದ್ದಲ್ಲ. 72-73 ಆಯ್ತು ಕರ್ನಾಟಕ. ಹೌದು. ಸೊ ಅದು ಮೈಸೂರು ಸ್ಟೇಟ್ ಹುಡುಗ ಇರಲಿ ಪಾಪ, ಒಳ್ಳೆ ಹುಡುಗ ಅಂತೇಳಿ
ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದು 2 ಪಿಕ್ಚರ್ ಅವ್ರ ಹತ್ರ ಕ್ಲಬ್ ಆಯ್ತು, ತಮಿಳು ಪಿಕ್ಚರ್ ವರ್ಕ್ ಮಾಡಿದೆ. ಅದಾದಮೇಲೆ ಕನ್ನಡಕ್ಕೆ ದೇವರ ಗುಡಿಗೆ ಒಬ್ರು ಬೇಕು, ಕನ್ನಡದವ್ರು ಬೇಕು ಅಂತ ಅವರು ತಮಿಳು ಡೈರೆಕ್ಟ್ರು, ಎಡಿಟ್ರು, ಪ್ರೊಡ್ಯೂಸರ್ ಅವರೇ. ಭಾಳ ಪಿಕ್ಚರ್ ಚೂರಿ ಚಿಕ್ಕಣ್ಣ ಅವೆಲ್ಲ ಮಾಡಿದ್ದಾರೆ ಅವರು. C.N. ರಾಜಣ್ಣ, ಕ್ರಾಂತಿವೀರ ಅವೆಲ್ಲ ಮಾಡಿದ್ದಾರೆ. ರಾಜೇಶು ಜಾಸ್ತಿ ಅವ್ರ ಪಿಕ್ಚರ್ಗಳು ಮಾಡ್ತಾಯಿದ್ರು, ಅಣ್ಣವರು ಇದ್ದರು. ಸೊ ಅವರು ಆಫೀಸ್ಗೆ ವೀನಸ್ ಪಿಕ್ಚರ್, ಈ ಮಣಿರತ್ನಮ್ಮೋಡೆ ಫಾದರ್ ವೀನಸ್ ಪಿಕ್ಚರ್ ಅಂತ ಅವ್ರಿಗೆ ಮೇನ್ ಹೆಡ್ ಸ್ಟುಡಿಯೋ ಅಂಡ್ ಆಫೀಸು, ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ತೆಗೆದಾರೆ ಅವರು. ಅವ್ರ ಆಫೀಸ್ನಿಗೆ ನಮಗೆ ತಿಂಗಳ ಹೋದರೆ 250 ರೂಪಾಯಿ ಸಂಬಳ. ಆ ಕಾಲದಲ್ಲಿ 6 ತಿಂಗಳು ಶೂಟಿಂಗ್ ಅಪ್ಪ, ತಿಂಗಳಿಗೆ 250 ಕೊಡ್ತೀವಿ ವರ್ಕ್ ಮಾಡು ಅಂತೇಳಿ ತಿಂಗಳ ತಗೊಂಡು ಹೋಗೋದು ಬಂದು. ಅಂದರೆ ಅವಾಗ ಹೆಂಗಪ್ಪ ಅಂದರೆ ಒಂದು 10 ಡೇಸು 7 ಡೇಸ್ ಇರೋದು ಶೂಟಿಂಗ್. ಯಾಕಂದರೆ ಹೀರೋಗಳು ಬೇರೆ ಬೇರೆ ಪಿಕ್ಚರ್ಗೆ ಹೋಗಿರೋರಲ್ಲ, ಆ ಕ್ಲಾಸ್ಗೋಸ್ಕರ ಅವ್ರು ಡೇಟ್ ಕೊಟ್ಟಾಗ ಮಾಡ್ದ ಒಂದು 6 ತಿಂಗಳಲ್ಲಿ ಮುಗಿದ್ಬಿಡೋದು. ಫೈನಲ್ ಒಂದು ತಿಂಗಳು ಎಡಿಟಿಂಗು, ಅವ್ರು ಡಬ್ಬಿಂಗ್ ಏನಿದ್ದಿಲ್ಲ ಅವಾಗ, ಡೈರೆಕ್ಟ್ ಡೈಲಾಗು, ಮಿಚಲ್ ಕ್ಯಾಮ್ರಾ. ಸೊ ಹಾಗಾಗಿ 6 ತಿಂಗಳು ವರ್ಕ್ ಇರೋದು. ಅಪ್ ಟು ಸೆನ್ಸಾರ್ ಸ್ಕ್ರಿಪ್ಟ್ ಬರೆಯೋವರೆಗೆ ಇರ್ತಿದ್ವಿ ನಾವು. ಕನ್ನಡ ಬರಿಬೇಕಲ್ಲ ಒಂದೊಂದು ಪೇಜಿ. ಸೊ ಡೈಲಾಗ್ ಗಿಲಾಕೆಲ್ಲ ಬರೆದು ಶಾರ್ಟ್ ಬರೆದು ಅದೆಲ್ಲ ಕೊಡ್ಬೇಕು ಸೆನ್ಸಾರ್ ಸ್ಕ್ರಿಪ್ಟ್ ಅವ್ರಿಗೆ. ಕೊಟ್ಮೇಲೆ ಮುಗಿದೋಯ್ತು ನಮ್ಮ ವರ್ಕ್. ಸೊ ಆ ಥರ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅವ್ರದ್ದು ದೇವ್ರ ಗುಡಿ ಬಯಸಿದ ಬಂದ ಬಗ್ಗೆ ಮಾಡಿದೆ. ಆಮೇಲೆ ಇದಕ್ಕೆ ವಿಜಯವಾಣಿ ಮಾಡಿದೆ. ಆಮೇಲೆ ಕಸ್ತೂರಿ ವಿಜಯ, ರಾಜೇಶ್ ಜಯಂತಿ ಅವ್ರ ಮೇಡಮ್ ಅವ್ರದ್ದು. ಅದಾದಮೇಲೆ ಅಣ್ಣವ್ರ ಕಂಪ್ನಿಗೆ ರವಿಚಂದ್ರ ಬಂದೆ. ಈ ಕಂಟಿನ್ಯೂ ಜರ್ನಿ ಆಯಿತು. ವಿದ್ಯೆ ಕಲ್ತ್ಕೊಂಡ್ವಿ, ಕೆಲಸ ಕಲ್ತ್ಕೊಂಡ್ವಿ. ಸೊ ನಾನು ಫಸ್ಟ್ ಎಲ್ಲರೂ ಹೇಳೋದು, ನಿನ್ನ ಟ್ಯಾಲೆಂಟ್ ಇದೆ, ನೀನು ಡೈರೆಕ್ಟರ್ ಆಗ್ಬೋದು ಅಂದರೆ, ನನಗೆ ಭಯ, ಇಂಗ್ಲೀಷ್ ಬರೋಲ್ಲ. ಇಂಗ್ಲೀಷ್ ತಗೊಂಡು ಏನು ಮಾಡ್ತೀಯ ನೋಡಪ್ಪ, ಡ್ರೈವರ್ ಇಂಗ್ಲೀಷ್ ಬೇಕಾಗಿಲ್ಲ, ಡ್ರೈವರ್ ಗಾಡಿ ಓಡಿಸೋನು ಬೇಕಷ್ಟೇ. ಅಂಬಾಸಡರ್ ಓಡಿಸ್ತೀವೋ, ಬೆಂಚ್ ಓಡಿಸ್ತೀವಿ, ಅವಾಗೆಲ್ಲ ಇಂಪಾಲ ಇವೆಲ್ಲ ಇದ್ದವು. ಇಲ್ಲ ಚೆವರ್ಲೆಟ್ ಓಡಿಸ್ತೀಯ, ನಿನ್ನ ಧೈರ್ಯ ಅದು ಅಷ್ಟೇ ಅಂತ ಹೇಳೋರು ಅವರು. ಚೆವರ್ಲೆಟು ಇಂಪಾಲ ಅಂದ್ರೆ ದೊಡ್ಡ ಹೀರೋ, ಸಣ್ಣ ಪುಟ್ಟ ಹೀರೋ ಅಂದ್ರೆ ಅಂಬಾಸಡರು, ಫಿಯಟ್ ಅನ್ನೋ ಥರ ಹೇಳೋರು ಅವಾಗ. ತಮಿಳಲ್ಲಿ ಭಾರಿ ಸಿನಿಮಾಟಿಕ್ ಆಗೇ ಮಾತಾಡೋರು ಎಲ್ಲವುದು ತಮಿಳ್ನಾಡಿನಲ್ಲಿ. ಸೊ ಅಲ್ಲಿ ಕೆಲಸ ಕಲ್ತ್ಕೊಂಡ್ವಿ ನಾವು, ವಿದ್ಯೆ ಕಲ್ತ್ಕೊಂಡೆ. ಎಡಿಟಿಂಗ್ ಹೋಗ್ತಾಯಿದ್ದೆ. ಎಡಿಟಿಂಗ್ ಹೋಗ್ಬೇಕು, ಮಸ್ಟ್ ಅಂಡ್ ಶುಡ್ ಡೈರೆಕ್ಟರ್ ಆದವನಿಗೆ ಎಡಿಟಿಂಗ್ ಸೆನ್ಸ್ ಇರಬೇಕು. ಅವಾಗ ನಿಮಗೆ ಶಾರ್ಟ್ ಡಿವೈಡ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸುಮ್ಮನೆ ಕತೆ ಓದ್ಬಿಟ್ಟು ಓದ್ಬಿಟ್ಟು ಮಾಡೋದು ಅಂದರೆ ಏನೋ ಸಕ್ಸಸ್ ಆಗ್ಬೋದು ಹೇಳೋಕ್ಕಾಗಲ್ಲ. ಏನೂ ಗೊತ್ತಿಲ್ಲದವರು ಪಿಕ್ಚರ್ ಮಾಡಿ ಸಕ್ಸಸ್ ಆಗಿದ್ದಾರೆ, ಬಟ್ ಸ್ಟ್ಯಾಂಡರ್ಡ್ ಆಗಿ ನಿಂದ್ರಕ್ಕಾಗಲ್ಲ. ನಿಜ. ಈಗ ಸಿದ್ಧಲಿಂಗಯ್ಯ ಸಾರು ಮತ್ತು ನಮ್ಮ ಪುಟ್ಟಣ್ಣವರು ಇಂಥವ್ರೆಲ್ಲ ಹೆಂಗೆ ನಿಂತ್ರು ಅಂದರೆ ಅವರು ಎಲ್ಲ ಕೆಳಗಿಂದ ಬಂದವರು, ಕೆಲಸ ಕಲ್ತವ್ರು. ಅವರು ಕೆಲಸ ತಿಳ್ಕೊಂಡು ಅರಿತುಕೊಂಡು ಕೆಲಸ ಮಾಡಿದವರು. ಸೊ ಹಾಗಾಗಿ ಅವ್ರಿಗೆ ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಬೀಗ. ಪುಟ್ಟಣ್ಣವ್ರು BR ಪಂತಲ್ಲಿ ಇರ್ತಿದ್ರು. ಹಾಗಾಗಿ ಅಲ್ಲಿ ಎಷ್ಟು ನಾವು ಇದೊಂದು ಸಮುದ್ರ ಕಲೆ ಬಂದು ಅಣ್ಣವ್ರು ಹೇಳೋರು, ಅಣ್ಣ ನೀವು ದೊಡ್ಡ ಇದಣ್ಣ, ಏನಣ್ಣ ನಿಮ್ಮದು ಅದ್ಭುತ ನಟನೆ ಅಂದರೆ, ಕಲೆ ಬಂದು ಅದು ಒಂದು ಸಮುದ್ರ, ಆದರೆ ನಾನೊಂದು ಹನಿ ಅನ್ನೋರು. ನಾವು ಇನ್ನು ಹೆಂಗೆ ಗೊತ್ತಿದೆ ಅಂತ ಹೇಳ್ಬೇಕು ಹೇಳಿ. ಕಲಿಯೋದು ಭಾಳ ಇದೆ, ಸಾಯತಕ್ಕಂತ ಕಲಿಯೋದಿದೆ ಪ್ರತಿಯೊಬ್ಬರು. ನಮಗೇನು ಗೊತ್ತಿಲ್ಲ ಅಂತ ಹೇಳೋರು ಅಣ್ಣವರು. ಸೊ ಅವ್ರ ಹತ್ರ ಬಂದಮೇಲೆ ಅವ್ರ ನಡೆ ನುಡಿ, ಅವ್ರ ಹಾವಭಾವಗಳು ನಮಗೆ ಸ್ವಲ್ಪ ಅಳವಡಿಸ್ಕೊಂಡ್ವಿ ನಾವು. ಸೊ ಹಾಗಾಗಿ ಆ ಪೇಷನ್ಸ್, ಆ ತಾಳ್ಮೆ, ಕೆಲಸದ ಮೇಲೆ ಶ್ರಮ, ಶ್ರದ್ಧೆ ಯಾವುದೇ ಆಗಿರಲಿ, ದುಡ್ಡು ಕೊಡ್ತಾರೋ ಬಿಡ್ತಾರಂತೆ ಅವ್ರ ಭಾವನೆ ಇಲ್ಲ. ಕೆಲಸ ಮಾಡೋಂತೆ ಮಾಡೋಣ, ಭಗವಂತ ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿ ಇದೆ. ನಮಗೆ ಏನಿದೆ ಅಂದರೆ ತೃಪ್ತಿ ಇರಬೇಕು, ಅತೃಪ್ತಿ ಇರಬಾರ್ದು. ಅತೃಪ್ತಿ ಇಲ್ದಾಗೇ ನಿಮ್ಗೆ ಆರೋಗ್ಯಕ್ಕೆ ಅದು ಇದಾಗುತ್ತೆ ಅಂತ ಅನಿಸ್ತದೆ ನನಗೆ. ಮನುಷ್ಯ ಯಾವಾಗಲೂ ಅದನ್ನ ಪ್ರೀತಿಸ್ಬೇಕು. ನಾವು ಮಾಡೋ ವಿದ್ಯೆನ, ಬಸವಣ್ಣ ಹೇಳ್ದಂಗೆ ಕಾಯಕವೇ ಕೈಲಾಸ. ನೀನು ಅಲ್ಲಿ ದೇವ್ರನ್ನ ಕಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನಿಲ್ಲ, ದೇವ್ರ ಹತ್ರನೇ ಹೋಗ್ಬೇಕು. ದೇವ್ರ ಹತ್ರ ಹೋಗಿ ನಿನ್ನ ವೃತ್ತಿ ನೋಡ್ಬಿಟ್ರೆ ಆ ದೇವರೇ ನಿನ್ನ ಹತ್ರಕ್ಕೆ ಬರ್ತಾನೆ, ಭಗವಂತ ನಿನ್ನ ಹತ್ರಕ್ಕೆ ಬರ್ತಾನೆ ಡೆಫಿನೆಟ್ಲಿ. ಯಾಕಂದರೆ ಪ್ರತಿಯೊಬ್ಬರು ಹೃದಯದಲ್ಲಿ ಭಗವಂತ ಇದ್ದಾನಂತ ಹೇಳ್ತಾರೆ. ಜೀವ ಇರೋವರೆಗೆ ಎಲ್ಲರಿಗೂ ನಮಸ್ಕಾರ ಮಾಡಿ, ಜೀವ ಹೋದ್ಮೇಲೆ ನಾವು ನಮಸ್ಕಾರ ಮಾಡ್ತೀವಿ ಇಲ್ಲ. ಸೊ ಹಾಗಾಗಿ ಅಲ್ಲಿ ಪರಮಾತ್ಮ ಇದ್ದಾನಂತ ಅರ್ಥ. ಈ ಮನುಷ್ಯನಿಗೆಲ್ಲ ಮಾಡೋದು, ಒಳಗಡೆ ಇರೋ ಜೀವಾತ್ಮಕ್ಕೆ ಪರಮಾತ್ಮಗೆ ನಾವು ನಮಸ್ಕಾರ ಮಾಡೋದು ಒಬ್ರಿಗೊಬ್ರು. ಸೊ ಆ ಥರ ನಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೇ ಮಾಡಲಿ ಸರ್, ನೀನು ಯಾವುದೇ ಕೆಲಸ ಮಾಡೋರು, ಒಂದು ಕಸ ಗುಡಿಸೋದಾಗಲಿ ನಿಯತ್ತಾಗಿ ಮಾಡಬೇಕು. ಯಜಮಾನ್ ಇದ್ದಾಗ ಒಂದು ಮಾಡೋದು, ಯಜಮಾನ್ ಇಲ್ದಾಗ ಒಂದು ಮಾಡೋದು ಆಗಬಾರ್ದು. ನಿಜ. ಆವಾಗ ನಿನಗೆ ಅದು ಒಲಿತೈತೆ. ನಿಜ. ನಿನಗೆ ಯಾವುದೇ ಅದು ರಮಲ ವಿದ್ಯೆ ಅಂತಾರೆ, ಅದ್ರಾಗೆ ಯಾರೂ ಗೊತ್ತಿಲ್ಲದ ವಿದ್ಯೆ ಎಲ್ಲ. ಈಗ ನಮ್ಮಲ್ಲಿ ಎಷ್ಟು ಬ್ರಹ್ಮಜ್ಞಾನಿಗಳಿದ್ದಾರೆ, ತಪೋಮುನಿಗಳು, ಋಷಿಗಳು, ಎಂತೆಂಥರ ಮಹನೀಯರು ಇದ್ದಾರೆ ಸರ್. ಅವೆಲ್ಲ ನಾವು ಓದಬೇಕು. ಈಗ ನಾನು ರಾಮಕೃಷ್ಣ ಪರಮಹಂಸರದ್ದು ಇವ್ರದ್ದು ಪರಮಹಂಸರದ್ದು ಬುಕ್ಕು, ವಿವೇಕಾನಂದ ಸ್ವಾಮಿ ಬದುಕಲು ಕಲಿಯಿರಿ ಅಂತೇಳಿ ಬರ್ತಿದ್ದಾರೆ ಅವರು ಸಾಹಿತಿಗಳು. ಎಂಥ ಅದ್ಭುತ ಮೆಸೇಜ್ ಇದೆ ಗೊತ್ತಾ ಸರ್. ಜೀವನ ಇಷ್ಟೇ, ನಾವು ಏನು ಮಾಡೋಕ್ಕಾಗಲ್ಲ, ಏನು ತಗೊಂಡೋಗಲ್ಲ, ಏನು ಎಲ್ಲರಿಗೂ ಗೊತ್ತಿದೆ. ಈಗ ಇನ್ನೊಂದು ನಮ್ಮ ಚಿತ್ರದುರ್ಗದ್ದು BL ವೇಣುವ್ರದ್ದು ಒಂದು ಕತೆ ಸೆಲೆಕ್ಟ್ ಮಾಡಿದ್ದೀನಿ, ಸುಡುಗಾಡ ಸಿದ್ಧನ ಪ್ರಸಂಗ ಅಂತ. ಭಾಳ ಅದ್ಭುತವಾಗಿದೆ ಸರ್. ಸುಡುಗಡೆ ಕುಣಿತೋಡೋರಿಗೂ ಅವ್ರಿಗೆ ಮಕ್ಳಿಗೆ ಏನು ಚಿಂತೆ ಅಂದರೆ, ಊರಾಗ ಒಂದು ಹೆಣ ಬೀಳಿಲ್ಲಲ್ಲ ಅಂತ ಚಿಂತೆ. ಕರೆಕ್ಟ್, ಅಷ್ಟೇ. ಅವ್ರಿಗೆ ಇನ್ನೇನಿಲ್ಲ. ಬಿತ್ತಂದ್ರೆ ನಮಗೊಂದಿಷ್ಟು ಕೆಲಸ, ಮೃಷ್ಟಾನ್ನ ಭೋಜನ ಇದ್ದಂಗೆ. ನಾವು ಹೆಂಗೆ ಮೃಷ್ಟಾನ್ನ ಭೋಜನ, ಅವ್ರಿಗೆ ಅದು ಒಂದಿಟ್ಟು ಏನೋ ಕೋಳಿನೋ ಕುರಿನೋ ತಂದು
ಮಾಡ್ಕೊಂಡು ಊಟ ಅದು ಒಂದು ಆನಂದ ಅವರಿಗೆ. ಇನ್ನು ಒಂದು ಚಿಂತೆ ಇಲ್ಲ, ಮನೆ ಕಟ್ಬೇಕನ್ನಂಗಿಲ್ಲ, ಅಲ್ಲೇ ಒಂದು ಚಿಕ್ಕದ ಮನೆ ಇರ್ತದೆ ಅವ್ರಿಗೆ. ಏನು ಬಿಲ್ಡಿಂಗ್ ತೊಗೋಬೇಕನ್ನಂಗಿಲ್ಲ, ಹೊಲ ತೊಗೋಬೇಕನ್ನಂಗಿಲ್ಲ, ಏನಿಲ್ಲ ಅವ್ರಿಗೆ. ನೋಡಿ ಹಾಗೆ ಅದ್ರ ಮೇಲೆ ಎಷ್ಟು ಶ್ರಮ ಸಾಧ್ಯ ಇರ್ತದೋ ಅದು ಭಾಳ ಅದ್ಭುತವಾದ ಒಂದು ವಿಷಯ ಅಂತ ಅನಿಸ್ತದೆ ನನಗೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಯಾವುದೇ ಆಗಲಿ ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು. ನಿಜ. ಆ ಪ್ರಾಮಾಣಿಕತೆ ಇಲ್ಲದೇ ನಾವು ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗಿ ಏನೋ ಒಂದು ಮಾಡಿ ಏನೋ ಬಂದು ಅವಸರ ಮಾಡಬಾರ್ದು. ಆಮೇಲೆ ನಮಗೆ ತೃಪ್ತಿ ಆಗಬೇಕು. ಈ ಕೆಲವರು ನಿರ್ಮಾಪಕರು ಅವ್ರ ಕತೆ ತರ್ತಾರೆ, ಆ ಕಥೆಯಲ್ಲಿ ಅಂದರೆ ಇರಲ್ಲ ಅದ್ರಾಗ ಏನು ಅವ್ರು ಮಾಡಂತಾರೆ, ಅವಾಗ ಮಾಡಿಬಿಡ್ತಾರೆ ಇವರು. ನನಗೆ ಅದು ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗಂಥ ಕತೆ ನಾನು ಮಾಡಬೇಕು. ಅದು ಏನೋ ಒಂದು ಸಬ್ಜೆಕ್ಟ್ ಅಂದರು ಏನೋ ಅವ್ರು ಯಾಕಂದ್ರೆ ಇವಾಗ ನಾನು ಎತ್ತ ಮಗ ನನಗೆ ಚೆನ್ನಾಗಿ ಕಾಣ್ತಿರ್ತಾನೆ, ಪಕ್ಕದವ್ರು ಹೇಳ್ಬೇಕು ನಿನ್ನ ಮಗ ಸೂಪರಪ್ಪ, ಒಳ್ಳೆ ಸೌಂದರ್ಯವಂತ, ಭಾಳ ಬ್ಯೂಟಿಫುಲ್ ಆಗಿದ್ದಾನೆ ಅಂತ ಹೇಳ್ಬೇಕು. ನಾನು ಹೇಳ್ಕೊಂಡ್ರೆ ಹೆಂಗೆ ಅದು? ಸೊ ಹಾಗಾಗಿ ಅವು ಒಬ್ಬೊಬ್ಬರು ಒಂದೊಂದು ರೀತಿ ಇದೆ, ಎಲ್ಲರದು ಒಂದೇ ರೀತಿ ಇರ್ಬೇಕಂತ ಏನು ರೂಲ್ಸ್ ಇಲ್ಲ. ಬಟ್ ಏನಪ್ಪ ಅಂದರೆ ಸಿನಿಮಾನ ನೋಡಿ, ನಾವು ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮಗೆ. ದುಡ್ಡು ಕೊಟ್ಟು ಅಳ್ತಾರೆ ಪಾಪ. ಈಗ 100 ರೂಪಾಯಿ ಇದೆಯಾ ಟಿಕೆಟು, 100 ರೂಪಾಯಿ ಕೊಟ್ಟು ಅಳ್ತಾರೆ. ಯಾರು ಅಳ್ತಾರೆ? 100 ರೂಪಾಯಿ ಕೊಡ್ತೀನಪ್ಪ ನಾನು, ನಿನಗೆ 100 ರೂಪಾಯಿ ಕೊಡ್ತೀನಿ, ನೀನು ಅಳಂದ್ರೆ ಅಳ್ತೀರಾ? ಅಳಲ್ಲ. ಬಟ್ ಸಿನಿಮಾ, ನಾಟಕ, ರಂಗಭೂಮಿ ಅಲ್ಲಿ ಆ ಅಟ್ರಾಕ್ಷನ್ ಇದೆ, ಆ ಒಂದು ಪವರ್ ಇದೆ ಅಲ್ಲಿ, ಸೆಳೆತ ಅದೊಂಥರ ನಿಮ್ಮನ್ನು ಸೆಳಿತೈತೆ, ಅದು ಆಕರ್ಷಣೆ ಮಾಡ್ತೈತೆ. ಅಂದಮೇಲೆ ಆ 100 ರೂಪಾಯಿ ಕೊಟ್ಟು ಅಳ್ತಾರೆ, 100 ರೂಪಾಯಿ ಕೊಟ್ಟು ನಗ್ತಾರೆ ಅಂದಮೇಲೆ ನಾವು ಅದಕ್ಕೆ ಕರೆಕ್ಟಾಗಿ ಒದಗಿಸ್ಬೇಕಾ ಬೇಡ? ಅದು ನಮ್ಮ ಕೆಲಸ, ಅದು ನಿಜ. ಅದನ್ನು ನೀವು ಆ ಹಿಡಿತದಲ್ಲಿ ಇಟ್ಕೊಂಡು ಈಗ ಒಬ್ಬ ರಂಗಭೂಮಿ ಕಲಾವಿದ ಆಗಲಿ, ಒಬ್ಬ ಸಿನಿಮಾ ನಟರಾಗಲಿ ನೋಡಿ, ಅವ್ರನ್ನ ಕಣ್ಣು ತುಂಬ ನೋಡ್ತಾರೆ ಭಗವಂತ. ಅವ್ರ ಹೃದಯದಲ್ಲಿ ಭಗವಂತ ಇರ್ತಾನಂತೆ ಕಲಾವಿದ್ರ ಬಗ್ಗೆ. ಅಣ್ಣವ್ರು ಹೇಳೋರು, ಕಲೆಗೆ ಸಾವಿಲ್ಲ, ಕಲಾವಿದರಿಗೆ ಸುಖವಿಲ್ಲ, ದೇಹ ನಶ್ವರ, ಕೀರ್ತಿ ಅಮರ. ಯಾಕಂದರೆ ಅವರು ಹೃದಯದಲ್ಲಿ ಭಗವಂತ ಇರ್ತಾನಂತೆ. ಇದು ಅಣ್ಣವ್ರು ಹೇಳಿದ ಮಾತು. ಕಲಾವಿದರು ಹೃದಯದಲ್ಲಿ, ಯಾಕಂದರೆ ಇವರೆಲ್ಲ ಶಾಪಗ್ರಸ್ತ ಗಂಧರ್ವ ಲೋಕದಿಂದ ಬಂದವರು ಅಂತ ಯಾರೋ ಹಿರಿಯರು ಹೇಳಿದ್ರಂತೆ ಅಣ್ಣವ್ರಿಗೆ, ಶರಣರು, ಆಧ್ಯಾತ್ಮಿಕ ಗುರುಗಳು ಹೇಳಿದ್ರಂತೆ. ನೋಡಪ್ಪ, ನಿಮ್ಮಲ್ಲಿ ಭಗವಂತ ಇದ್ದಾನೆ. ಯಾಕಂದರೆ ದೇವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಿಮ್ಮನ್ನೇ ನೋಡೋದು, ಲಕ್ಷಾಂತರ ಜನದಲ್ಲಿ ನಿಮ್ಮನ್ನೇ ಗುರುತಿಸೋದು. ಅಲ್ಲಿ ಬೇರೆ ಎಷ್ಟೋ ಜನ ಇರಲ್ಲ ಆ ಸ್ಟೇಜಲ್ಲಿ, ನಿಮ್ಮನ್ನು ಮಾತ್ರ ಯಾಕೆ ನೋಡ್ತಾರೆ ಅಂದರೆ ನಿಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಆ ಆಕರ್ಷಣೆ ಇದೆ ನಿಮ್ಮಲ್ಲಿ ಅಂತ ಹೇಳೋರಂತೆ. ಹಾಗೆ ಅವರು ನಡ್ಕೋಬೇಕಾದ್ರೆ ಅವ್ರ ನಡೆ ನುಡಿ ಶುದ್ಧ ಇರಬೇಕು, ಅವ್ರ ಭಾನು. ಇಲ್ಲಾಂದರೆ ಯಾವತ್ತೂ ಹೊಡಿತೆ ರಿವರ್ಸ್ ಅಂತ ಗೊತ್ತಿಲ್ಲ. ಅದು ಒಂದು ದಿವಸ ಹೊಡೆದು ಬಿಡುತ್ತೆ, ನಮಗೂ ಹೊಡೆದು ಬಿಡುತ್ತದೆ ರಿವರ್ಸ್. ಅದಕ್ಕೆ ನಾನು ಅನ್ನೋದಿರಬಾರ್ದು, ನನ್ನಿಂದ ಅಂತ ಇರಬಾರ್ದು. ಯಾರ್ಯಾರು ಅಹಂಕಾರ ಬಂತ ಅವ್ರು ಯಾರು ನಿಂತಿಲ್ಲ ಮಾರ್ಕೆಟ್ನಲ್ಲಿ, ಹಾಗಾಗಬಾರ್ದು. ಸೊ ಹಾಗಾಗಿ ತಿಳ್ಕೊಳ್ಳೋದು ಭಾಳ ಇದೆ, ಕಲಿಯೋದು ಭಾಳ ಇದೆ. ಅದು ಎಲ್ಲರಿಗೂ ಆರೋಗ್ಯಕರವಾದ್ದು. ಎಲ್ಲ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಭಾಳ ತಿಳ್ಕೊಬೇಕು ನಾವು. ಭಾಳ ತಗ್ಗಿ ಬಗ್ಗೆ ನಡೆದಷ್ಟು ನಮಗೆ ಮುಂದೆ ಸುಗಮವಾಗಿರುತ್ತೆ ದಾರಿ ಅಂತ ನನ್ನ ಅನಿಸಿಕೆ ಇದು. ಓಕೆ, ಅನುಭವದ ಒಂದು ಮಾತು ಇದು. ಏನಂದ್ರೆ ನಾನು ಸುಮ್ಮನೆ ಏನೋ ಹೇಳೋದಲ್ಲ. ನಮ್ಮಲ್ಲಿ ಈಗ ಬಸವಣ್ಣನ ಮಾತು ಹೇಳ್ತಾರೆ, ನುಡಿದಂತೆ ನಡೆ, ನಡೆದಂತೆ ನುಡಿ ಅಂತಾರೆ. ನೀನೇನು ನಡ್ಕೊಳ್ತಾ ಇದೆಯಾ ಅದನ್ನೇ ನುಡಿ, ಬೇರೆ ಇನ್ನೊಂದು ನುಡಿಬೇಡ, ಸುಮ್ಮನೆ ಜನಗಳು ಮೆಚ್ಚೋಕ್ಕೋಸ್ಕರ. ನಿಜ. ಸೊ ಅದು ಯಾವಾಗಲೂ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾವು ಮೊದಲು ತಿರುಗಿ ಅದಕ್ಕೆ ನೀನು ಕನ್ನಡ ಎದಕ್ಕೆ ಕೊಟ್ಟ, ನಿನ್ನ ಮುಖ ನೀನು ನೋಡ್ಕೊ, ಮೊದಲು ನೀನು ಏನಾಗಿದೆಯಾ ಅಂತ ನೋಡ್ಕೊ, ಒಳಗಡೆ ಏನಿದೆ ಅಂತ ನೋಡ್ಕೊ ಅಂತ ಹೇಳ್ತೇನೆ ಅಧ್ಯಾತ್ಮದಲ್ಲಿ. ಸೊ ಹಾಗಾಗಿ ನಮಗೆ ಸ್ವಲ್ಪ ಅದು ಓದೋದ್ರಿಂದ, ಆಧ್ಯಾತ್ಮಿಕ ಟಚ್ ಇರೋದ್ರಿಂದ ಅಲ್ಲೆಲ್ಲಿ ಅದು ಬಂದ್ಬಿಡ್ತಾವೆ ಮಾತುಗಳು. ಸೊ ಅದನ್ನು ಏನು ಓಕೆ ಸರ್ ತಪ್ಪಾಗಿ ಅರ್ಥೈಸ್ಕೊಳ್ಳೋದೇನಿಲ್ಲ. ತೊಂದರೆ ಇಲ್ಲ. ಸೊ ಹಾಗಾಗಿ ಸಿನಿಮಾ ಬಂದು ಯಾವಾಗಲೂ ನಾವು ಮಾಡಬೇಕಾದ್ರೆ ಪ್ರಾಮಾಣಿಕತೆ ಇರಬೇಕು, ಅದರಲ್ಲಿ ಒಂದು ನಿಯತ್ತಿರಬೇಕು. ಇಷ್ಟೇ. ಇದ್ರಲ್ಲಿ ಏನು ದೊಡ್ಡ ವಿದ್ಯೆ ಅಲ್ಲ, ಏನಿಲ್ಲ. ನಾವು ನಡೆ ನುಡಿ ಶುದ್ಧವಾಗಿತ್ತಂದರೆ ಅದು ಕರೆಕ್ಟಾಗಿ ನಿಮ್ಮನ್ನು ಪ್ರೀತಿಸ್ತದೆ, ಅದು ಒಲಿತದೆ. ಈಗ 56 ವರ್ಷ ನಾನು ಜರ್ನಿ ಮಾಡಿದ್ದೀನಿ ಅಂದರೆ ಅದಕ್ಕೆ ಕರ್ಕೊಂಬಂದಿದ್ದೆ, ನನ್ನ ಕೈ ಹಿಡಿದು ಎಳ್ಕೊಂಬಂದಿದೆ. ಅಣ್ಣವ್ರು ಹೇಳ್ತಾಯಿದ್ರು, ಮಂಕೆ ಇನ್ನೂ ಭಾಳ ಇದೆ ಮುಂದೆ, ನೀನು ಬಾ ಅಂತ ಹೇಳ್ಕೊಂಡು ಹೋಗ್ತಾ ಅಂತ ಕೈ ಹಿಡಿದು ಎಳ್ಕೊಂಡು ಹೋಗುತ್ತಂತೆ ಅದು ನಮ್ಮನ್ನು. ಭಾಳ ಇದೆ ಇನ್ನೂ ಕಲಿಯೋದು ನೀನು. ಇಷ್ಟೇ ಅಲ್ಲ, ಈಗ ನಾವು ಅಷ್ಟು ಸಾಯೋವರೆಗೂ ಕಲಿಯೋದಿದೆ ಅಂತ ಹೇಳ್ತಿದ್ರು. ಸೊ ಹಂಗೆ ನಮಗೆಲ್ಲ ಗೊತ್ತು, ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ಸುಳ್ಳು ಅದೆಲ್ಲ. ನಾನು ಕೆಲವರಿಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ತೀನಿ, ಪುಟ್ಟಣ್ಣವರು ಎಲ್ಲ ಪಿಕ್ಚರ್ ನೋಡಿ, ಅಣ್ಣವರು ಎಲ್ಲ ಪಿಕ್ಚರ್ ಆ್ಯಕ್ಟಿಂಗ್ ನೋಡಿ. ನೀನು ಆ್ಯಕ್ಟಿಂಗ್ ಹೇಳ್ಕೊಡ್ಬೋದು ಇನ್ನೊಬ್ಬರಿಗೆ, ನೀನೇ ಹೇಳ್ಕೊಡ್ಬೋದು. ಅದು ನಟನೆ ತಿಳ್ಕೊ, ಇದು ಡೈರೆಕ್ಷನ್ ತಿಳ್ಕೊ, ಇವೆರಡು ತಿಳ್ಕೊ, ನೀನು ಸಾಕು, ನೀನು ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ತೀನಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ. ಅಂದರೆ ಇನ್ವಾಲ್ವ್ಮೆಂಟ್ ಇರ್ಬೇಕು ನಿಮ್ಮದು. ನೀವು ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡಿಲ್ಲ. ಅವರು ನಮಗೆ ಎಲ್ಲೇನೋ ಅಲ್ಲಿ ಸೆಟ್ಟಲ್ಲಿ ಸಿಗ್ತಿದ್ರು, AOM ಸ್ಟುಡಿಯೋ ಅಲ್ಲಿ ಅವರು ಪಕ್ಕದಲ್ಲಿ ನಡೆಯೋದು, ನಮ್ದು ನಡೆಯೋದು, ಈಗ ನಡೀತಿದ್ದು. ಈಗ ನಾವು ಇಲ್ಲಿ ಅಪೂರ್ವ ಸಂಘ ಮಾಡೋಕ್ಕಾರ ಅವರು ಇವರು ನಮ್ಮ ಸುಂದರ ಕೃಷ್ಣರ್ಸು, ಭಾರತಿ ಮೇಡಮ್ ಮಾಡಿದ್ರಲ್ಲ, ಅದು ಯಾವುದೋ ಒಂದು ಪಿಕ್ಚರು. ಅದರಲ್ಲಿ ಈ ಕಡೆ ನಮ್ದು ಅಪೂರ್ವ ಸಂಘ ನಡೀತೈತೆ, ಆ ಕಡೆ ಅವ್ರದ್ದು ಪುಟ್ಟಣ್ಣವ್ರು ಸರ್ ನಡೀತಿತ್ತು. ಏನೋ ಇನ್ನೂ ಡೈರೆಕ್ಟರ್ ಆಗಿಲ್ವಾ ಅಂತಿದ್ರು. ನಾವು ಮದ್ರಾಸಿನ ನೋಡಿದ್ರಲ್ಲ ನನ್ನ ನಾವಲ್ಗಳು ಓದು ಅಂತಿದ್ರು ಅವರು. ನಾವಲ್ಗಳು ಓದ್ರಿ ನೀವು ಡೈರೆಕ್ಟರ್. ತಾಯಿ ಅರುಣ, ಕರೆಕ್ಟ್, ತಾಯಿ ಅರುಣ.
ನಾವಲ್ ಓದು, ನೀ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟ್ರಾ, ಫಸ್ಟ್ ನಾವಲ್ ಓದು ಅಂತಿದ್ರು ಅವ್ರು. ನೋಡಿ ಅವ್ರು ಎಂತ ಇದು ಅಲ್ವಾ. ಅಂದರೆ ನಿಮಗೆ ಕ್ರಿಯೇಟಿವ್ ಮೈಂಡ್ ಸಿಗುತ್ತೆ ಅದ್ರಲ್ಲಿ. ಅವರೆಲ್ಲ ಮಾಡಿದ್ ನಾವೆಲ್ಲ ಸರ್ ಮನುಷ್ಯನಿಗೆ ಒಂದು ವರ್ಣನೆ ಇರ್ತೈತಲ್ಲ ಸರ್, ಕವಿ ವರ್ಣನೆ ಮಾಡಿರ್ತಾನಲ್ಲ, ಅದೇ ವಿಜುವಲ್. ನಿಜ. ಆ ವಿಜುವಲ್ಗೆ ನಿನಗೆ ಐಡಿಯಾ ಬರುತ್ತೆ. ಈಗ ನಸು ನಾಚಿದಳು ಅಂತಾರೆ, ನಸು ನಾಚಿದಳು ಅಂತ ಬರೆದು ಬಿಟ್ರು ಅವರು. ಹುಡುಗ ಬಂದಾಗ ನಸು ನಾಚಿ ತಲೆ ಬಗ್ಸಿ ನಿಂತ್ಕೊಂಡಿದ್ಲ, ಅದನ್ನ ವಿಜುವಲ್ ತೆಗಿಬೇಕಲ್ಲ. ಕಾಲಲ್ಲಿ ಹಿಂಗೆ ನೆಲ ಸವರಿಲ್ಲ, ಇಲ್ಲ ಉಗುರು ಕಡಿದ್ಲ, ಇವು ಹಿಂಗೆ ಅನ್ಕಂಡ್ಲ, ಹಿಂಗೆ ನೋಡಿದ್ಲ, ಅದು ವರ್ಣನೆ ಅದು. ಸೊ ಅದನ್ನು ನೀನು ವಿಜುವಲ್ಗೆ ನಿನ್ಗೆ ಹೆಲ್ಪ್ ಆಗುತ್ತೆ ಅದು. ನಾವಲ್ಗಳು ಓದಿ ಬರೀ ಸುಮ್ಮನೆ ಡ್ರಾಮಾ ಥರ ಹೇಳ್ಕೊಂಡು ಹೋದ್ರೆ ಸಿನಿಮಾ ಅಲ್ಲ ಅದು. ವಿಜುವಲ್ ಇರಬೇಕು. ದೃಶ್ಯ ಮಲಯಾಳಂನಲ್ಲಿ ಮಾಡ್ತಾರೆ, ದೃಶ್ಯ ಮಾಧ್ಯಮ ಜಾಸ್ತಿ ಇರ್ತದೆ. ಹೌದು, ದೃಶ್ಯ ಮಾಧ್ಯಮದಲ್ಲಿ ಕತೆ ಹೇಳ್ಕೊಂಡು ಹೋಗ್ಬೇಕು, ಅದು ನಿಜವಾದ ಡೈರೆಕ್ಟ್ರು. ಡೈಲಾಗ್ ಟು ಡೈಲಾಗ್ ಹೇಳಿದ್ರೆ ಸಿನಿಮಾ ಅಲ್ಲ ಅದು. ದೃಶ್ಯನ ತೋರಿಸ್ಕೊಂತ ದೃಶ್ಯದಲ್ಲಿ ಕತೆ ಅದರಲ್ಲಿ ಹೇಳ್ಬೇಕು, ಅದರಲ್ಲಿ ಜನ ನಗಿಸ್ಬೇಕು, ಅಳಿಸ್ಬೇಕು. ಸರ್ ಈಗ ನಮ್ಮ ನರಸಿಂಹರಾಜ್ ಅವರು ಇಂಥವರೆಲ್ಲ ಕಾಮಿಡಿ ಮಾಡ್ತಾರಲ್ಲ, ಅವ್ರು ಬಾಡಿ ಲ್ಯಾಂಗ್ವೇಜ್ನಲ್ಲೇ ದೃಶ್ಯ ಮಾಧ್ಯಮದಲ್ಲಿ ಮಾಡ್ತಾಯಿದ್ರು ಕೆಲವರು. ಅಣ್ಣವ್ರದ್ದು ಭಕ್ತ ಪ್ರಹ್ಲಾದದ್ದು ಏನಾದ್ರು ಒಂಚೂರು ನೆನ್ಪು ಮಾಡ್ಕೋಬೋದು. ಭಕ್ತ ಪ್ರಹ್ಲಾದದಲ್ಲಿ ಪುನೀತು ಮತ್ತೆ ಅಣ್ಣವರು ಕಾಂಬಿನೇಷನ್ ಇತ್ತು. ಆ ಸೆಟ್ದು ಏನಾದ್ರು ಮೆಮೊರೀಸು. ಮತ್ತೆ ನನಗೆ ಇನ್ನೊಂದು ಕೇಳ್ಪಟ್ಟಿದ್ದೆ, ಅಣ್ಣವರು ಎಲ್ಲಾ ಪಿಕ್ಚರಲ್ಲೂ ಒಂದೇ ಬಾಡಿ ಇಟ್ಕೊಂಡಿದ್ರು. ವೇಸ್ಟ್ ಅಂಡ್ ಸೈಜ್ ಇಡೀ ಚೇಂಜ್ ಆಗ್ಲಿಲ್ಲ. ಭಕ್ತ ಪ್ರಹ್ಲಾದಾಗ ಮಾತ್ರ ಆ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ವೆಯ್ಟ್ ಗೇನ್ ಮಾಡಿದ್ರು ಅನ್ನೋದು ಕೇಳ್ಪಟ್ಟಿದ್ದೆ. ಅಂದ್ರೆ ಅದು ಹೆವಿ ಬೇಕು ಸ್ವಲ್ಪ ಹಿರಣ್ಯಕಶಿಪುಗೆ ಅಂತ. ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿದೆಯಾ? ಏನ್ ಗೊತ್ತಿದೆ ಭಕ್ತ ಪ್ರಹ್ಲಾದ ರಿಲೆವೆಂಟ್ ಆಗಿ? ಇಲ್ಲ, ಅದು ಏನಪ್ಪ ಅಂದರೆ ಅಣ್ಣವರು ನೋಡಿ ಹಿಸ್ಟಾರಿಕಲ್, ಮೈಥಾಲಜಿಕಲ್ಲು, ಆಮೇಲೆ ಭಕ್ತಿ ಪ್ರಧಾನವಾದ ಪಿಕ್ಚರ್ಗಳು ಬಂದರೆ ನಾನ್ ವೆಜ್ ಮುಟ್ತಾ ಇದ್ದೆಲ್ಲ. ಎಲ್ಲ ಸಿನಿಮಾಗೂ ಹಂಗೆ, ಎಲ್ಲ ಸಿನಿಮಾನು ಮಂತ್ರಾಲಯ ಮಹಾತ್ಮಲಿಂದ ಹಿಡಿದು ಕನಕದಾಸಲಿಂದ ಹಿಡಿದು, ಕನಕದಾಸ ಬಂದು ಕುರುಬರು ಅಂತಾರೆ, ವಾಲ್ಮೀಕಿ ಅಂತಾರೆ, ಅದು ನಮಗೆ ಪಕ್ಕ ಗೊತ್ತಿಲ್ಲ. ಆದರೂ ಅವ್ರು ಮಾಂಸ ಮುಟ್ತಾ ಇದ್ದಿಲ್ಲ, ಅದು ಭಕ್ತಿಪೂರ್ವಕವಾಗಿ ಮಾಡ್ತಾಯಿದ್ರು. ಆ 3 ತಿಂಗಳು 6 ತಿಂಗಳು 1 ವರ್ಷ ಆಗೋಲ್ದಕ್ಕೆ ಮುಟ್ತಿದ್ದಿಲ್ಲ, ಇಡೀ ಆ ಪಿಕ್ಚರ್ ಮುಗಿಯೋವರೆಗೆ. ಅದೇ ಥರ ಕಾಳಿದಾಸ ಪ್ರಹ್ಲಾದನು ಅಷ್ಟೇ ನನ್ನ ಜೊತೆಲಿ ಇದ್ದಿದ್ದು. ಭಕ್ತ ಪ್ರಹ್ಲಾದಲ್ಲಿ ಏನಪ್ಪ ಅಂತಂದರೆ, ಯೋಗಾಸನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 80ನೇ ಇಸ್ವಿಯಲ್ಲಿ ಇವ್ರು ಬಂದರು, ನಾಯಕರು ಅಂತ ಹೇಳ್ಬಿಟ್ಟು ಅವರು ಧಾರವಾಡದವರು. ನಾವು ಅವಾಗ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ಅವರು 2 ಸಲ ಮನೆ ಹತ್ರ ಬಂದು ಸಿವಿಲ್ ಡ್ರೆಸ್ನೇ ಬಂದು ರಾಜ್ಕುಮಾರ್ ಅವರು ಇದ್ದಾರೆ, ಇಲ್ಲ ಅವರು ಎಲ್ಲ ಡಿಸ್ಕಷನ್ ಹೋಗಿದ್ದಾರೆ. ನಾವು ಕೆಲವ್ರಿಗೆ ಅವಾಯ್ಡ್ ಮಾಡಿಬಿಡ್ತಿದ್ವಿ, ಬಂದು ಸುಮ್ಮನೆ ಕುಯ್ತಾರ ಅಂತ ಹೇಳ್ಬಿಟ್ಟು ಅದು ಒಂದು ಇದಿತ್ತು. ಒಂದು ಸಲ ಪೊಲೀಸ್ ಡ್ರೆಸ್ನೇ ಬಂದ್ಬಿಟ್ರು, ಪೊಲೀಸ್ ಜೀಪ್ನಾಗೆ ಇವರು ನಾಯಕರು. ಅಲ್ಲಿ ಏನೋ ಡಿಪಾರ್ಟ್ಮೆಂಟ್ನಾಗಿದ್ದರು ಅವರು, ಸೆಂಟ್ರಲ್ ಗೌರ್ಮೆಂಟೇ ಏನು ಇರಬೇಕದು, ಅದು ಡಿಪಾರ್ಟ್ಮೆಂಟ್ನಾಗಿದ್ದರು. ಬಂದ ತಕ್ಷಣ ಅವಾಗ ಅಕ್ಕವ್ರಿಗೆ ಹೇಳಿದ್ರು, ಯಾರೋ ಇವರು 2-3 ದಿವಸ ಬಂದು ನಾವು ಇಲ್ಲಂದ್ವಿ, ತಾಲೆ ಡ್ರೆಸ್ನೇ ಬಂದುಬಿಟ್ರೆ ಕಡ್ಡಿ ಬಂದು. ಹೌದಾ, ಕರಿ ಒಳಗಡೆ ಕುಂದ್ರಿಸಿದ್ವಿ. ಅಕ್ಕವರು ಬಂದು ಅಣ್ಣವ್ರಿಗೆ ಹೇಳಿದ್ರು, ಯಾರೋ ಬಂದಿದ್ದಾರೆ, ಯಾರೋ ಧಾರವಾಡ ಕಡೆಯವರಂತೆ, ಬಟ್ ನಿಮ್ಗೆ ನೋಡೋಕೆ ಬಂದಿದ್ದಾರೆ. ಹೋದ್ವಿ. ನಾನು ನಿಮ್ಗೆ ಯೋಗ ಹೇಳ್ಕೊಡ್ಬೇಕು ಅಂದರು ಡೈರೆಕ್ಟಾಗಿ. ಅಯ್ಯೋ, ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನಮ್ದು ಏನಿದ್ರೆ ಅವು ಇವೆಲ್ಲ ಗರಡಿ ಇದ್ವಲ್ಲ ಅವೆಲ್ಲ ಮಾಡ್ತಿದ್ರು ಅಣ್ಣವ್ರು. ಬಸ್ಕಿ ಹೊಡಿತಾಯಿದ್ರು, ಅದನ್ನು ಮೇಂಟೈನ್ ಮಾಡಿದ್ರು. ಹೊಟ್ಟೆ ನೋಡಿ ಅವ್ರಿಗೆ ಹೊಟ್ಟೆ ಬರಲಿಲ್ಲ ಯಾವತ್ತು. ಆಮೇಲೆ ಮಾಡ್ತಾಯಿದ್ರು. ನನಗೆ ಅದೇ ಈಗ ಅಲ್ಲಿ 51-52 ವರ್ಷ ಆಯಿತು. ನಾನು ಇನ್ನೇನು ಯೋಗ ಕಲ್ತಿದ್ದೆ ಇಲ್ಲ. ಸಿದ್ಧಾರೂಢರು ಬಂದು ನನ್ನ ಕನಸಿನಲ್ಲಿ ಹೇಳಿದ್ದಾರೆ, ನೀವು ದಯವಿಟ್ಟು ಯೋಗ ಹೇಳ್ಕೊಡು ನನಗೆ ಅಂತ ಕನಸಿನಲ್ಲಿ ಬಂದು ಹೇಳಿದ್ರೆ ನಾನು ನಿಮ್ಮನ್ನು ಹುಡುಕೊಂಬಂದೆ. ರಾಜ್ಕುಮಾರ್ ಅವ್ರಿಗೆ ಯೋಗ ಹೇಳ್ಕೊಡು ಅಂತ ಸಿದ್ಧಾರೂಢರದ ಪ್ರೇರಣೆ ಆಗಿದೆ. ಅಯ್ಯೋ, ಯಾವಾಗ ಮಾಡೋಣ? ಇವಾಗ ಮಾಡೋಣ. ಹೆಂಗೆ ಮಾಡೋಣ? ಕೂತು ಇಲ್ಲೇ ಒಂದು ಚಾಪೆ ಹಾಕ್ಸಿದ್ರು, ಒಂದು ವಜ್ರಾಸನ ತೋರಿಸ್ಕೊಟ್ರು, ಹಂಗೆ ಕೂತು ಓಂಕಾರ ಹಾಕಿದ್ರು. ಅದು ಯಾಕೆ ಹೇಳಿದ್ರೆ ಅಂತಂದರೆ, ನಾಳೆ ಅನ್ಬಾರ್ದಂತೆ, ನಾಳೆಯಿಂದ ಶುರು ಮಾಡೋಣ ಅನ್ಬಾರ್ದಂತೆ, ಇವತ್ತೇ ಮಾಡು, ಏನೇ ಮಾಡು, ಇವತ್ತು ಇದು ಕೆಲಸಕ್ಕೆ ಬಂದಿದ್ವಿ ಮಾಡೋದು, ಅದಿಲ್ಲ ಇದಿಲ್ಲ ಅನ್ಬೇಡ, ಏನೋ ಒಂಚೂರು ಆದಷ್ಟು ಮಾಡು ಅಂತಾರೆ. ಅದು ಶುಭ ಸೂಚನೆ ಅಂತ. ಒಂದು ಸಣ್ಣದಾಗ ಏನೋ ಮಾಡ್ಬಿಡು, ಮಾಡಬೇಕು. ನಾಳೆ ಅಂದರೆ ಮನೆ ಹಾಳು ಅಂತ ಹೇಳ್ತಾರೆ. ಅದಕ್ಕೆ ಆಳು ತಾನಾಗಿ ಹಾಳಾದ್ರೇ, ಆಳಿಲ್ಲ ಅಂತ ನೀನು ಕೊರಗಬೇಡ, ನೀನೇ ಹಾಳಾಗು. ಸಮಯದಲ್ಲಿ ಆಳು ಬರ್ಬೇಕಂತ ಕಾಯ್ಬಾರ್ದು ಅಂತ ನಾವೇ ಹಾಳಾಗ್ಬಿಡೋಣ. ಅದು ಇಂಥ ಶುಭ ಸೂಚನೆ ಅಂತ ಹೇಳೋರು. ಆಯಿತು ಅಂತೇಳಿ ಮಾಡಿದ್ರು. ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದರು, ಅದು ನೀರೆಲ್ಲ ತರಿಸಿದ್ರು. ಜಮಖಾನ ಒಂದು ಹಾಸಿಗೆ ಮೇಲೆ ಮಲಗಬಾರ್ದು, ಇನ್ಮೇಲೆ ನೀನು ಬೆಡ್ ಮೇಲೆ ಮಲಗಬಾರ್ದು, ಜಮಖಾನ ಮೇಲೆ ಮಲಗಬೇಕು. ನಿನ್ನ ಹಾಸಿಗೆನ ನೀನೇ ಎತ್ತಿಡಬೇಕು, ನಿಂದನ್ನ ನೀನೇ ಮಡಿಸಿಡಬೇಕು, ನಿನ್ನನ್ನು ನೀನು ಹಾಸ್ಬೇಕು, ಇನ್ನೊಬ್ರು ನೀನು ಸಹಾಯ ಕೇಳಂಗಿಲ್ಲ. ಇದು ಯೋಗಾಸನದ ಫಸ್ಟ್ ಲೆಸನ್. ಯಾರೇ ಮಾಡಲಿ, ಮಹಾರಾಜ ಮಾಡಿದ್ರು ಸರಿ, ಯಾರೇ ಮಾಡಿದ್ರು, ಬಡವ ಮಾಡಿದ್ರು ಸರಿ, ಅದು ಶಿಸ್ತಂತೆ ಅದು. ಆಮೇಲೆ ಅವರೇ ಅದನ್ನ ಜಮಖಾನ ಮೇಲೆ ಮಲ್ಕೊಂತಿದ್ರು, ಜಮಖಾನ ಅವರೇ ಹಾಸಿಗೆ ಎತ್ತಿಡ್ತಾರೆ, ಅವರೇ ಹಾಕ್ಕೊತಿದ್ರು. ಅಷ್ಟು ಶಿಸ್ತಿತ್ತು ಅದರಲ್ಲಿ. ಅಲ್ಲಿಂದ ನೋಡಿ ಅವ್ರ ಫೇಸ್ ಚೇಂಜ್ ಆಯಿತು, ವಾಯ್ಸ್ ಚೇಂಜ್ ಆಯಿತು. ಕೆರಳಿ ಸಿಂಹದಾಗೂ ವಸಂತ ಗೀತೆಗೂ ನೋಡಿ ವ್ಯತ್ಯಾಸ ಎಷ್ಟಿದೆ ನೋಡಿ.
ಕೆಲ ಸಿಂಹದಾಗ ಅಲ್ಲೇ ಫೇಸ್ ಒಂದು ಇದಾಗಿತ್ತು, ಕೂದಲೆಲ್ಲ ಉದುರೋಗಿದ್ದು. ಸಿಂಹಾಸನದಿಂದ ಒಂದು ಆಸನ ಇದೆ ಅಂತ, ಅದು ವಾಯ್ಸ್ ಮೋಡ್ ಆಗುತ್ತಂತೆ ಅಂತ ಆಸನಗಳೆಲ್ಲ ಮಾಡಿ 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 ಅಲ್ಲಿಂದ ಅವರು ಅದು ಬಿಡಿ, ಅದನ್ನ ವರ್ಣನೆ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಹೋಗ್ಬಿಟ್ರು. ಧೀರಜ್ ಚೌಡನ ಯಾರೋ ಒಬ್ರು ಬಾಂಬೆಲಿಂದ ಬಂದರು, ಪತ್ರಿಕೆ ಸ್ಕ್ರೀನ್ ಪೇಪರ್ನಲ್ಲಿ ಹಾಕಿದ್ರು, ಫುಲ್ ಪೇಜ್ ಬಂದಿತ್ತು ಅವ್ರದ್ದು ಆರ್ಟಿಕಲ್ ಅನ್ನೋ, ಎವರ್ ಗ್ರೀನ್ ಹೀರೋ ಇನ್ ಸೌತ್ ಇಂಡಿಯಾ ಅಂತೇಳಿ. ಯೋಗಾಸನ ಮಾಡಿದ್ದೆಲ್ಲ ಹಾಕಿದ್ರು ಅದ್ರಾಗೆ ಎಲ್ಲ, ಅವ್ರು ಹೆಂಗೆ ಮಾಡ್ತಾರೆ. ಅದೇ ಫಸ್ಟ್ ಟೈಮ್ ಪೇಪರಿಗೆ ಬಂದಿದ್ದು. ನಾವು ಇನ್ನೂ ಮದ್ರಾಸ್ನಾಗಿದ್ವಿ ಅವಾಗ, 82, 83ರಲ್ಲಿ, 84ರಲ್ಲಿ. ಸ್ಕ್ರೀನ್ ಮ್ಯಾಜಿನ್ ಅವರು ಫೋಟೋಗ್ರಾಫರ್, ಆ ಪೇಪರ್ ಫೋಟೋಗ್ರಾಫರ್ ಅವ್ರು ಬಂದು ತಕೊಂಡು ಹೋಗಿ ಅದರಲ್ಲಿ ಹಾಕಿದ್ರು, ಇಂಟರ್ವ್ಯೂ ಮಾಡಿದ್ರು ಅವ್ರು. ಅದೇ ಎವರ್ ಗ್ರೀನ್ ಹೀರೋ ಅಂತ ಅವ್ರಿಗೆ ಕೊಟ್ಟಿದ್ರು. ಭಕ್ತ ಪ್ರಹ್ಲಾದ್ ಅವ್ರದ್ದು ಆ ಬಾಡಿ ಮೇಂಟೈನ್ ಮಾಡಿದ್ದು ಅಂತಲ್ಲ, ಅದು ಪಿಕ್ಚರ್ ಕಾಳಿದಾಸ ಅಷ್ಟು ಹೋಗ್ಲಿಲ್ಲ. ಭಕ್ತ ಪ್ರಹ್ಲಾದ್, ಕಾಳಿದಾಸ ಸೂಪರ್ ಡೂಪರ್ ಹಿಟ್. ಹೌದು ಹೌದು. ಬಟ್ ಭಕ್ತ ಪ್ರಹ್ಲಾದಾಗ ಏನಂತಂದರೆ, ಕಾಂಚನ ಮೇಡಮ್ ಅವರು ಹೇಳಿದ್ರು, ನಾನು ಎಲ್ಲ ಹೀರೋಗಳ ಜೊತೆಲಿ ಪಾರ್ಟ್ ಮಾಡಿದ್ದೀನಿ, ಬಟ್ ರಾಜ್ಕುಮಾರ್ ಅವ್ರ ಜೊತೆಲಿ ಮಾಡೋದೇ ಒಂದು ಅದ್ಭುತ. ಅವರು ಕೆಲವರು ನಟರೆಲ್ಲ ನಮ್ಮನ್ನು ಒಂಥರ ನೋಡ್ತಾರೆ, ಬಟ್ ರಾಜ್ಕುಮಾರ್ ಹಂಗಲ್ಲ, ನಮ್ಮನ್ನು ಅವ್ರ ಕುಟುಂಬದವ್ರ ಥರ ನೋಡ್ತಾರೆ, ಅವ್ರ ಮನೆಯವ್ರ ಥರ ನೋಡ್ತಾರೆ, ಅವ್ರ ಅಕ್ಕ ತಂಗಿಯವ್ರ ಥರ ನೋಡ್ತಾರೆ, ಬಂಧು ಬಳಗದ ಥರ ನೋಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಆ ಸಿಂಹ ಗರ್ಜನೆ ಒಂದು ಸಲ ರೇಗ್ತಾರೆ ಗೊತ್ತಾಯ್ತಾ, ಅವಾಗ ಅವರು ಹೇಳಿದ್ರು, ನನಗೆ ಬಾಡಿ ಎಲ್ಲ ಶೇಕ್ ಆಗೋಗ್ಬಿಡ್ತು. ನನಗೆ ಎಷ್ಟೋ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೇನೆ ಅವ್ರ ಜೊತೆಲೆ, ಅಂಥದ್ದು ಅವರಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ ಅಂತ ಅವಳು ಹೇಳೋರು. ಇದು ಒಂದು ಘಟನೆ ಅವರು ಹೇಳಿದ್ದು, ಕಣ್ಣು ತುಂಬ ನೀರು ತುಂಬ್ಕೊಂಡು ಹೇಳಿದ್ರು. ಇವತ್ತ ಇಂಥ ಮಹಾನ್ ಮೇರು ನಟ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅವರು. ಅಂತ ಹಂಗೆ ದೊಡ್ಡ ದೊಡ್ಡ ನಟ ನಟಿಯರೆಲ್ಲರೂ ಸರಿತಾನ ಅಷ್ಟೇ. ಒಂದೊಂದು ಸಲ ಅವ್ರು ಹೇಳಿದಾಗೆ ಹೆದರ್ಕೊಂಬಿಡೋರು, ಭಯ ಬಿಡೋರು. ಮತ್ತೆ 1 ಮೂರು ತೆಗಿತಾ ಇದ್ವಿ, ಇಲ್ಲ ಸಾರಿ ಅಣ್ಣ ನನಗೆ ಭಯ ಬಂದೋಯ್ತು, ಇಲ್ಲ ಅದು ನಟನೆ, ಅದು ಅಷ್ಟೇ ಸರಿತವ್ರೆ, ನೀವು ಯಾಕೆ ಹೆದರ್ಕೊಂತೀರ, ಮತ್ತೆ 1 ಮೂರು ತೆಗಿಯೋರು. ಆದರೆ ಯಾರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಿಲ್ಲ ಅಣ್ಣ, ತೊಗೊಳೋದು ಇನ್ನೊಂದು ತೊಗೊಳೋದು. ಸೊ ನಾನು ಮಾನಿಟ್ರ್ ಮಾಡಿದ್ಲಲ್ಲ, ತಪ್ಪಾಯ್ತು, ನನ್ನ ತಪ್ಪಾಯಿತು ಅಂತ ಅವರು ತಮ್ಮ ಮೇಲೆ ಹಾಕ್ಕೊಳ್ಳೋರು. ಸರಿ ಒಂದು ಮಾನಿಟ್ರ್ ಮಾಡೋಣ, ಮಾನಿಟ್ರ್ನಿಗೆ ಸಾಧಾರಣ ಹೇಳ್ಬಿಟ್ಟು ಸ್ವಲ್ಪ ಟೇಕಲ್ಲಿ ಜೋರಾಗಿ ಹೇಳ್ಬಿಟ್ರೆ ಅವ್ರು ಎದರ್ಕೊಂಬಿಡೋರು, ಹಿಂಗೆ ಶಾಕ್ ಆಗಿಬಿಡೋದು, ಒರಿಜಿನಲ್ ರೇಗ್ಬಿಟ್ರಲ್ಲ ಅಂತ ಅನ್ನಂಗೆ ಆಗ್ಬಿಡೋದು. ಅವರು ನ್ಯಾಚುರಿಟಿಗೋಸ್ಕರ ಅವರು ಪ್ರಯತ್ನ ಮಾಡೋರು. ಆ ಥರ ತುಂಬ ಸೀನ್ಗಳು ಆಗಿದ್ದಾವೆ, ಅಂಥವೆಲ್ಲ ಆಗಿದೆ. ಆದರೆ ಅದನ್ನೆಲ್ಲರನ್ನ ಸುಧಾರಿಸ್ಕೊಂಡು ಹೋಗೋಂಥ ಭಾವನೆ ಇತ್ತು ಅವ್ರ ಹತ್ರ. ಅವ್ರಿಗೆ ಇವರು ಸಣ್ಣ ನಟರು, ಚಿಕ್ಕ ನಟರು, ದೊಡ್ಡ ನಟರು ಅನ್ನೋ ಭಾವನೆ ಇದ್ದಿಲ್ಲ ಅವರಲ್ಲಿ. ನೀವು ಎಳ್ಳಷ್ಟು ಹುಡುಕರು ಸಿಗಲ್ಲ. ನಾನು ಅನ್ನೋದು ಹೇಳೇ ಇಲ್ಲ ಅವ್ರು ಯಾವತ್ತು. ನಾನು ನನಗೆ ಗೊತ್ತು ಅಂತ ಯಾವತ್ತೂ ಎಲ್ಲಿ ಹೇಳಿಲ್ಲ. ಅವ್ರ ಬಾಯಲ್ಲಿ ಸುಮ್ಮನೆ ಸಾಧಾರಣವಾಗಿ ಕೂಡ ಬಂದಿಲ್ಲ. ನಾನು ಅದು ಮಾಡಿದ್ದು. ಯಾರಾದ್ರೂ ಬಂದು ಅಣ್ಣ ನೀವೇ ರೆಕಮೆಂಡ್ ಮಾಡಿದ್ರಿ ಅಂತ ಅಣ್ಣ, ತುಂಬ ಚೆನ್ನಾಗಿದೆ, ಆ ಪಾತ್ರಕ್ಕೆ ಅವ್ರು ಹೋಲ್ಬೋದು ಅಂತ ಹೇಳಿದ್ರೆ, ಅಯ್ಯೋ ನನಗೆ ಈ ಪಾತ್ರ ಸಿಕ್ಕಿರೋದೇ ಭಗವಂತನ ಕೃಪೆಯಿಂದ, ನಿಮಗೂ ಅವ್ರ ಕೃಪೆಯಿಂದ ಸಿಕ್ಕಿರೋದು. ನನ್ನ ಬಾಯಿಲ ಭಗವಂತ ನುಡಿಸಿರ್ಬೋದು, ನಾನಲ್ಲ ನಿನ್ನ ಹೇಳಕ್ಕೆ. ಎಂತ ಹೊರಡು ಸರ್ ನಾನು ಅನ್ನೋದು ಇದ್ದಿಲ್ಲ ಅವ್ರ ಹತ್ರ. ಅದು ಒಂದು ನಾವು ಭಾಳ ಇವತ್ತಿಗೂ ನಾನು ಅಂತ ಹೇಳ್ಬಾರ್ದು ಅಂತ ಹೇಳಿದ್ರು. ನಾನು ಅಂದರೆಲ್ಲ ನಶಿಸಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಅದು ರಾಜಕಾರಣಿ ಆಗ್ಬೋದು, ಸಿನಿಮಾ ನಟರಾಗ್ಬೋದು, ಅಥವಾ ಉದ್ಯಮಿ ಆಗ್ಬೋದು, ದೊಡ್ಡ ಮಿಲಿಯನರ್ ಆಗ್ಬೋದು, ನಾನು ಅನ್ನೋದು ಬರಬಾರ್ದು. ನನ್ನಿಂದ ನಾನೇ ಎಲ್ಲ, ನಾನು ಏನು ಬೇಕಾದ್ರೆ ಮಾಡಬಲ್ಲೆ, ನಾನು ಅದು ನಂದು, ಇದು ನಂದು. ಎಲ್ಲಿದೆ ಇವರು ನಮ್ಮ BL ಅವ್ರದ್ದು ಸುಡುಗಾಡು ಸಿದ್ಧನ ಪ್ರಸಂಗ ಓದಿ ಎಲ್ಲಿದೆ ಎಲ್ಲ ಬಿಟ್ಟು ಹೋಗ್ತೀವಲ್ಲ ಸರ್. ಮಲಗ್ಬೇಕಾದ್ರೆ ಶಿವ ಅಂತೀವಿ, ಎದ್ರೆ ಶಿವ, ಇಲ್ಲಾಂದ್ರೆ ಶವ. ಹೌದು, ಬಂದಿಲ್ಲ ಬಳಗಿಲ್ಲ, ಎತ್ತು ಬಾಡಿ ಎತ್ತು ಅಂತಾರೆ, ಹೆಸರು ಹೊರಟೋಗುತ್ತೆ. ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಅಂತೀವಿ ನಾವು, ಅಯ್ಯೋ ಇಷ್ಟೇ ತಾನಪ್ಪ ಅಂತೀವಿ. ಮತ್ತೆ ಹೊರಗಡೆ ಬಂದಮೇಲೆ ವ್ಯಾವಹಾರಿಕವಾಗಿ ಮತ್ತೆ ಚೇಂಜ್ ಆಗುತ್ತೆ ಬಾಡಿ. ಆ ಒಂದು ಪವರ್ ಚೇಂಜ್ ಆಗುತ್ತೆ ನೋಡಿ, ಆಟೋಮೆಟಿಕ್. ಅವ್ನು ಬಂದು ದುಡ್ಡು ಕೊಡಲಿಲ್ವಾ ಅಂತೀವಿ, ಮನೆಗೆ ಬಂದು ರೇಗ್ತೀವಿ, ವಿತಿನ್ ಸೆಕೆಂಡ್ ಚೇಂಜ್ ಆಗಿಬಿಡ್ತೀವಿ. ಅಲ್ಲಿ ಹೋದಾಗ ಮಾತ್ರ ಇಷ್ಟೇನಪ್ಪ. ಹಾಗೆ ಪ್ರತಿಯೊಬ್ಬರು ಅದನ್ನು ತಿಳ್ಕೊಳ್ಳೋದು ಭಾಳ ಇದೆ. ತಿಳ್ಕೊಂಡು ನಮ್ಮನ್ನ ಅಷ್ಟು ನಡೆ ನುಡಿ ಸುದ್ದಿ ಇರ್ಬೇಕು ಸರ್. ತಿಳ್ಕೊಂಡು ಮನುಷ್ಯ ನಡ್ಕೊಂಡು ಹೋದರೆ ಭಗವಂತ ಹೆಂಗೋ ಕಾಪಾಡ್ತಾನೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಇಷ್ಟ ಹೇಳಿ ಡೈಲಿ ಮಾಧ್ಯಮದ ವೀಕ್ಷಕರಿಗೂ ಮತ್ತು ಆ ಸಂಸ್ಥೆಯವರಿಗೂ ನನ್ನ ಕೃತಜ್ಞತೆ, ತುಂಬ ಧನ್ಯವಾದಗಳು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.